ನಮಸ್ಕಾರ, ನಾನು ಹರೀಶ್ ನಾಗರಾಜು. ನ್ಯೂಸು ನಮ್ಮ ಚಾನಲ್ ಮೂಲಕ ಮತ್ತೊಂದು ಸ್ಪೆಷಲ್ ಎಪಿಸೋಡ್ಗೆ ನಿಮ್ಮನ್ನೆಲ್ಲ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ. ಜನನ 3 ಅಕ್ಷರ, ಮರಣ 3 ಅಕ್ಷರ, ಇದರ ನಡುವೆ ಬದುಕು 3 ಅಕ್ಷರನೇ. ಅಲ್ಲಿ ನಮಗೆ ಸಿಗುವಂಥ ಶಿಕ್ಷಣ 3 ಅಕ್ಷರ. ಬಹಳ ಮಹತ್ತರ ಘಟ್ಟ ಯಾವ್ದು ಗೊತ್ತಾ? ಮದುವೆ ಅನ್ನೋ 3 ಅಕ್ಷರ. ಅದರಲ್ಲಿ ಬರುವ ಮಡದಿ ಅನ್ನೋ 3 ಅಕ್ಷರ, ನಾವಿಷ್ಟಪಡುವಂಥ ಮಕ್ಕಳು ಅನ್ನೋ 3 ಅಕ್ಷರ, ಸಂಸಾರ ಅನ್ನೋ 3 ಅಕ್ಷರ. ಯಾರೋ ದೊಡ್ಡವ್ರು ಹೇಳಿದ ಮಾತು, ತುಂಬ ಪುಣ್ಯ ಮಾಡಿದರೆ ನಮ್ಮ ಇಚ್ಛೆಯನ್ನರಿಯುವ ಮಡದಿ ಸಿಗ್ತಾಳೆ ಅಂತ. ಹೇಳಿಲ್ವಾ? ಇಚ್ಛೆಯನ್ನರಿತ ಮಡದಿ ಇದ್ದರೆ, ಅರ್ಥ ಮಾಡ್ಕೊಳ್ಳೋ ಮಕ್ಕಳಿದ್ದರೆ, ಬೆಚ್ಚನೆಯ ಮನೆ ಇದ್ದರೆ, ಸ್ವರ್ಗಕ್ಕೆ 2 ಗೇಣಂತೆ, ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂತ. ಬಹುಶಃ ಈ ಸ್ಟಾರ್ ಕಪಲ್ ನೋಡಿದ್ರೆ ಹಾಗೆ ಅನಿಸುತ್ತೆ. ಯಾರ ದೃಷ್ಟಿನೂ ಬೀಳಲೇ ಇರಲಿ, ಒಂದು ನಟಿಗೆ ದೃಷ್ಟಿ ತೆಗೆದು ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಿದ್ದೀನಿ. ಯಾಕೆ ಈ ದೃಷ್ಟಿ ತೆಗೆಯೋ ಸೀನ್ ಹೇಳ್ತಾ ಇದ್ದೀನಿ ನಿಮಗೆ ಅಂದರೆ, 22 ವರ್ಷದ ಅವರಿಬ್ಬರ ಮದುವೆ ಅನ್ನುವಂಥ ಬಾಂಧವ್ಯ ಅದು. ಇಬ್ಬರು ಈ ಕ್ಷಣ ಯೋಚನೆ ಮಾಡ್ತಿರ್ತಾರೆ, ಹೌದಲ್ಲ 22 ವರ್ಷಕ್ಕೆ ಕಳೆದ್ಬಿಟ್ವಿ ನಾವು ಅಂತ. ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎರಡರ ಸಂಬಂಧ ಇದೆಯಲ್ಲ. ಧಾರವಾಡ ಯಾವುದೋ ದಿಕ್ಕು, ಕರ್ನಾಟಕ ಹೈಸ್ಕೂಲ್ ಯಾವುದೋ ದಿಕ್ಕು, ಬೆಂಗಳೂರು ಸಿಟಿ ಝೇವಿಯರ್ ಸ್ಕೂಲ್ ಯಾವುದೋ ದಿಕ್ಕು. ಅವರಿಬ್ಬರು ಪ್ರೀತಿ ಮಾಡೋದು, ಅವರಿಬ್ಬರು ಮದುವೆ ಅನ್ನೋ ಬಂಧದಲ್ಲಿ ಇಬ್ಬರು ಜೊತೆಯಾಗಿ ಪಯಣವನ್ನು ಬೆಳೆಸೋದು, ಸುಖಿ ಕುಟುಂಬ ಆಗೋದಿದೆಯಲ್ಲ, ಅದು ಅದ್ಭುತ ಅಂತ. ನಿಮಗೆ ಗೊತ್ತೇ ಇದೆ, ಈ ನಮ್ಮ ಶೋ ಕ್ಯಾಂಡಲ್ ಲೈಟ್ ಶೋ. ಅವರಿಬ್ಬರನ್ನ ನಾನು ಆಹ್ವಾನಿಸಿದ್ದೀನಿ. ಒಂದೊಳ್ಳೆ ಊಟ ಮಾಡ್ತಾ ಅವ್ರ ಜೊತೆ ಮಾತಾಡೋಣ. ನೀವು ನಮ್ಮ ಜೊತೆ ಆಗಿ. ವೆಲ್ಕಮ್ ಟು ಇವತ್ತಿನ ಸ್ಪೆಷಲ್ ಎಪಿಸೋಡ್ ಕ್ಯಾಂಡಲ್ ಲೈಟ್ ಶೋ. ಇವತ್ತಿನ ಕ್ಯಾಂಡಲ್ ಲೈಟ್ ಶೋಗೆ ನಮ್ಮ ಜೊತೆ ಇರುವಂತಹ ಸ್ಟಾರ್ ಕಪಲ್ ಜೊತೆಯಾಗಿಯೇ ಇದ್ದಾರೆ, ಜೊತೆಯಾಗಿಯೇ ಬಂದಿದ್ದಾರೆ. ಆ ಜೊತೆ ಅನ್ನೋ ಅರ್ಥ ಇದೆಯಲ್ಲ, ಅದಕ್ಕೆ ಹೇಳಿ ಮಾಡಿಸಿದಂತಹ ದಂಪತಿಗಳು ನಮ್ಮ ಜೊತೆ ಇದ್ದಾರೆ. ನಟ ಅನಿರುದ್ಧ್ ಜಟ್ಕರ್ ಅಂಡ್ ಕೀರ್ತಿ ಎಸ್ ಕುಮಾರ್, ಅಫಿಷಿಯಲ್ ನೇಮ್. ನಮಸ್ಕಾರ ಇಬ್ಬರಿಗೂ. ನಮಸ್ತೆ. ನನ್ನ ತುಂಬಾ ಇಷ್ಟದ ಪ್ರೀತಿಯ ಫೇವರೇಟ್ ಜೋಡಿ ನೀವು. Thank you. How are you doing? ಹೇಗಿದ್ದೀರಿ? By God's grace, with your wishes, we are fine. ಜೊತೆಯಾಗಿ. ನಾನು ಆಗ್ಲೇ ಹೇಳಿದ್ನಲ್ಲ, ಒಂದಷ್ಟು ಓಪನಿಂಗು, ಒಂದಷ್ಟು ನೆನಪಾಯ್ತಾ ಏನಾರು? ತುಂಬ ನೆನಪಾಯಿತು. ಅದರ ಜೊತೆಗೆ ನೀವೆಷ್ಟು ತಯಾರಿ ಮಾಡ್ಕೊಂಡಿದ್ದೀರಿ ಅದು ನೋಡಿ ಬಹಳ ಸಂತೋಷ ಆಯಿತು. ಆಶ್ಚರ್ಯ ಕೂಡ ಆಯಿತು, ಕುತೂಹಲ ಕೂಡ ಮೂಡಿಸಿದೆ. ಯಾರು ನಿಮ್ಗೆ ಇದನ್ನೆಲ್ಲ ಹೇಳಿದ್ದಾರೆ ಅಂತ. ಪಿಕ್ಚರ್ ಬಾಕಿ ಎಷ್ಟೋ ಸಹ ಸಿಗ್ತಿರ್ತೀವಿ, ಮಾತಾಡ್ತಿರ್ತೀವಿ. ಅಪಾರ್ಟ್ ಫ್ರಮ್ ದಟ್ ಹಲವಾರು ಇಂಟರ್ವ್ಯೂಗಳಿಗೆ ನೀವು ಹೋಗಿರ್ತೀರಿ, ಮಾತಾಡ್ತಿರ್ತೀರಿ. ದಿಸ್ ಈಸ್ ಗೋಯಿಂಗ್ ಟು ಬಿ ಒಂದು ಸ್ಪೆಷಲ್ ಅಕೇಶನ್ ನಿಮಗೆ ಕ್ರಿಯೇಟ್ ಮಾಡಬೇಕು ಅಂತ. ಟೆಲ್ ಮಿ ಕೀರ್ತಿ, 22 ವರ್ಷದ ಮದುವೆ ಜೀವನ, ಕ್ಯಾಂಡಲ್ ಲೈಟ್ ಶೋಗೆ ನೀವಿಬ್ಬರು ಯಾವಾಗ ಹೋಗಿದ್ದ? ನೀವು ರಿಮೆಂಬರ್? ಇವತ್ತೇ ಬಂದಿದ್ದು. ಹೌದಾ ಕೀರ್ತಿ? Of course. Wow. See, ನ್ಯೂಸ್ ಮೂಲಕ ಫಸ್ಟ್ ಟೈಮ್ ಇಬ್ರು ಜೋಡಿಗಳನ್ನ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಶೋಗೆ ನಾನು ಬರ್ಮಾಡ್ಕೊಂಡಿದ್ದೀನಿ. ರಿಯಲಿ ಊಟಕ್ಕೆ ಹೋಗೋಣ, ಕ್ಯಾಂಡಲ್ ಲೈಟ್ ಶೋಗೆ ಹೋಗೋಣ ಅಂತೆಲ್ಲ ಯಾವ್ದು ಪ್ಲಾನ್ ಮಾಡಿದ್ದೀವಿ? ನಾವೆಲ್ಲ ಸ್ವಲ್ಪ ಲೈಟ್ ಜಾಸ್ತಿ ಇರೋ ಕಡೆನೇ ಹೋಗ್ತೀವಿ. ಬಟ್ ಕ್ಯಾಂಡಲ್ ಲೈಟ್ ಯಾವಾಗಲೂ ಆದರೆ ಒಂದು ನಿಮ್ಮ ಮೇಲೆ ಫೋಕಸ್ ಆಗಿರುತ್ತೆ, ಪ್ಲಸ್ ಒಂದು ರೊಮ್ಯಾಂಟಿಕ್ಗಳಿಗೆ ಅಂತ ಗಂಡ ಹೆಣ್ತಿರೋಣ, ಅದು ಯಾವಾಗಲೂ ಚಂದ ಇರುತ್ತೆ. ನೀವು ಹೇಳ್ತಿರ್ಬೇಕಾದ್ರೆ ನಾನು ನಂದು ಯೋಚನೆ ಮಾಡ್ಕೊತಾ ಇದ್ದೀನಿ, ಗುರು ಯಾವಾಗ್ಲಾರು ಹೋಗಿದ್ವಾ ಗೊತ್ತಿಲ್ಲ. ನಾನು ರಿಕಾಲ್ ಮಾಡೋಣ, ಲೆಟ್ ಮಿ ರಿಕಾಲ್. ನನಗೇನು ಗೊತ್ತಾ, ನೀವೀಗ ನಮ್ಮ ಸಂದರ್ಶನ ತಗೊಳ್ತಾ ಇದ್ದೀರಿ, ಅದರ ಜೊತೆಗೆ ನಮ್ಮನ್ನು ಕರೆಸಿದಿರಿ, ಕ್ಯಾಂಡಲ್ ಲೈಟ್ ಡಿನ್ನರ್ ಕರೆಸಿದಿರಿ. ಇದು ಒಂದು ಕಡೆ ಸಂತೋಷ. ಇನ್ನೊಂದು ಕಡೆ ನನಗೆ ಒಂದು ಆತಂಕ ಏನು ಅಂತಂದ್ರೆ, ಇದನ್ನ ನಿಮ್ಮ ಶ್ರೀಮತಿಯವರು ನೋಡ್ತಾ ಇರ್ತಾರೆ. ಅವ್ರನ್ನ ಕರ್ಕೊಂಡು ಹೋಗಿದ್ದೀರಿ, ನನ್ನನ್ನು ಕರ್ಕೊಂಡು ಹೋಗಿದ್ದೀರಾ ಅಂತ ಕೇಳ್ತಾರೆ. ಓಕೆ ಮೀನಾ, ಮನೆಗೆ ಬಂದ್ಮೇಲೆ ಮಿಕ್ಕಿದ್ ಮಾತಾಡೋಣ. ಬಟ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ಶುರು ಮಾಡ್ತಿದ್ವಿ ನಮ್ಮ ಶೋನ ನಾವೀಗ. ನಮ್ಮ ಚಾನಲ್ ಈಗ ಶುರುವಾಯಿತು, ನ್ಯೂಸು. ಸೊ ನಾನು ನಿಮ್ಗೆ ಹೇಳಿದ ತಕ್ಷಣ ವಾಟ್ಸ್ ಕಮ್ಸ್ ಟು ಯುವರ್ ಮೈಂಡ್, ಕೀರ್ತಿ? ಆಲ್ ದ ಬೆಸ್ಟ್. ನ್ಯೂಸು
ಆಲ್ ದ ವೆರಿ ಬೆಸ್ಟ್. ಅಭಿನಂದನೆಗಳು. ವೆರಿ ನೈಸ್. ಅಭಿನಂದನೆಗಳು, ಆಮೇಲೆ ಶುಭಾಶಯಗಳು. ನಮ್ಮ ಪರಿಚಯ ಸುಮಾರು ದಶಕಗಳ ಪರಿಚಯ. ಮೊದಲ ದಿನದಿಂದ, ಮೊದಲ ಭೇಟಿಯಿಂದ ನಿಮ್ಮ ಬಗ್ಗೆ ಒಂದು ಆತ್ಮೀಯತೆ ಹುಟ್ಕೊಂಡಿದೆ, ಪ್ರೀತಿ ಹುಟ್ಕೊಂಡಿದೆ. ಹೋಗ್ತಾ ಹೋಗ್ತಾ ಅಭಿಮಾನ, ಗೌರವ ಕೂಡ ಬೆಳ್ಕೊಂಡಿದೆ. ಹಾಗಾಗಿ ನಿಮ್ಮ ಈ ಒಂದು ಹೊಸ ಪ್ರಯತ್ನಕ್ಕೆ, ಈ ಒಂದು ಹೊಸ ಪ್ರಯೋಗಕ್ಕೆ ಭಗವಂತನ ಸ್ವರೂಪ ಆಗಿರ್ತಕ್ಕಂಥ ನಮ್ಮ ವೀಕ್ಷಕರು ಅವರ ಆಶೀರ್ವಾದ, ಅನುಗ್ರಹ ಯಾವಾಗಲೂ ಇರಲಿ. ನೀವು ಇನ್ನೂ ಬೆಳೀರಿ ಅಂತ ನಾನು ನಮ್ಮ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ಆಶಿಸ್ತೀನಿ. ಹೆಸರಿಗೆ ಅನಿಸ್ತೀನಿ. ತುಂಬ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಇದು ಜಗಲಿ ಕಟ್ಟೆ ಮೇಲೆ ಕೂತ್ಕೊಂಡು ಹರಟೆ ಹೊಡೆಯೋ ಥರದ್ದು ಇದು ಶೀರ್ಷಿಕೆ. ಅದು ನ್ಯೂಸು ಅದು. ಹಾಗಾಗಿ ಅದು ತುಂಬ ನಾಟತ್ತೆ ಅಂತ ಅಂದ್ಕೊಂಡಿದ್ದೀನಿ, ಆಶಿಸ್ತೀನಿ. ನೈಸ್. ಅವ್ರು ವಿಶ್ ಮಾಡಲಿ ನಮಗೆ ಅಂತ. ನೀವು ಸಿನಿಮಾದವ್ರಾಗಿರೋದ್ರಿಂದ ಅದರದ್ದೇ ಒಂದು ಸ್ಟೈಲ್ ಇರುತ್ತೆ ಅಂತ, ಅದನ್ನ ನಿಮಗೆ ಕೊಡ್ತೀನಿ ನಾನೀಗ. ಓಕೆ, ನೀವು ನಮಗೆ ಆ ಮೂಲಕ ವಿಶ್ ಮಾಡ್ಬೋದು. ಸರಿ. ಓಕೆ, ನನ್ನ ಗೆಳೆಯ ಶ್ರೀಧರ್ ಶಿವಮೊಗ್ಗ ಅದನ್ನ ಇಲ್ಲಿ ತಂದ್ಕೊಡ್ತಾನೆ ಈಗ. ಥ್ಯಾಂಕ್ ಯು ಶ್ರೀ. ಓಕೆ, ಇದೇನು ಅಂತ ಹೊಸದಾಗಿ ಹೇಳಬೇಕಾಗಿಲ್ಲ. ಕ್ಲಬ್ ಬೋರ್ಡ್ EWSO, ಕನ್ನಡದಲ್ಲಿ ನ್ಯೂಸು. ಅಭಿನಂದನೆಗಳು ಹಾಗೂ ಶುಭಾಶಯಗಳು. ಥ್ಯಾಂಕ್ ಯು, ನಮಸ್ಕಾರ. ನ್ಯೂಸು ಮಗದೊಂದು ಸ್ಪೆಷಲ್ ಎಪಿಸೋಡ್. ನಮ್ಮ ಜೊತೆ ಶುಭಾಶಯ ತಿಳಿಸುವಂತ ಅನಿರುದ್ಧ್ ಜಟ್ಕರ್ ಮತ್ತು ಕೀರ್ತಿಗೆ ಥ್ಯಾಂಕ್ ಯು ಸೋ ಮಚ್. ಪ್ಲೇಜರ್. ಸಿನಿಮಾದವರಲ್ಲ, ಇದೆಲ್ಲ ಬಿಡಬಾರ್ದು ಅಂತ. ವೆರಿ ಸಿಂಪಲ್. ನಿಮಗೆ ಗೊತ್ತಾಯಿದೆ, ಕ್ಯಾಂಡಲ್ ಲೈಟ್ ಶೋ ಅಂದಾಗ ಒಂದಷ್ಟು ತಿಂತ ಮಾತಾಡೋದು ಅಂತ. ಏನು ತಿನ್ನೋದು ಅನ್ನೋದಿದೆಯಲ್ಲ, ಅಲ್ಲಿ ಪಾಯಿಂಟ್ಗೆ ಬರುತ್ತೆ. ಲೆಟ್ಸ್ ಗೋ. ಇವತ್ತಿನ ಶೋ ಸ್ಪೆಷಲ್ ಆಗಿ ಯಾಕಿರುತ್ತೆ ಅಂದರೆ, ನಾವೀಗ ಒಂದು ಪ್ರಮಾಣ ಮಾಡ್ತಾ ಇದ್ದೀವಿ. ನಾನು, ಕೀರ್ತಿ ಮತ್ತು ಅನಿರುದ್ಧ್. ಅನೀಸ್ ಸರ್ ಎಲ್ಲರೂ ಸೇರಿ ಪ್ರಮಾಣ ಮಾಡ್ತಾ ಇದ್ದೀವಿ. ಅನೀಸ್ ಸರ್, ಲೆಟ್ಸ್ ಗೋ ಪ್ಲೀಸ್. ಪ್ಲೇಜ್. ನಾನು ಹರೀಶ್ ನಾಗರಾಜು, ನೀವು ನಾನು ಅಂತ ಹೇಳ್ಬೇಕಷ್ಟೇ. ನಾನು ಹರೀಶ್ ನಾಗರಾಜು. ನಾನು ಯಾರು? ಅನಿರುದ್ಧ್. ಕೀರ್ತಿ. ಇವತ್ತಿನ ಶೋನಲ್ಲಿ ನಮಗೆ ಇಷ್ಟ ಆಗುವ ಬಡಿಸುವ ಎಲ್ಲ ಆಹಾರವನ್ನು ತಿನ್ನುತ್ತೇವೆ. ಡಯಟ್ ಅನ್ನ ಪಕ್ಕಕ್ಕಿಡ್ತೇವೆ. ಥ್ಯಾಂಕ್ ಯು. ಇದು ಪ್ರಾಮಿಸ್ ಅಂತೂ ಮಾಡಿಸ್ಲೇಬೇಕಾಗಿತ್ತು ನಾನು. ಇಲ್ಲ ಅಂದ್ರೆ ಅನಿಸರ್ ದೇವರನಾಗೂ ತಿನ್ನಲ್ಲ. ಅದು ಸ್ಪೆಷಲ್ ನನಗೀಗ. ಅಲ್ಲ, ಎಲ್ಲಾ ಆಹಾರ ಹೇಳಿದ್ರಿ, ಎಷ್ಟು ಅಂತ ಹೇಳಿಲ್ವಲ್ಲ? ಆಗ್ಬೋದು, ಅದೊಂದು ಕೊಡ್ತೀನಿ ನಾನು. ಅದಕ್ಕೆ ಒತ್ತಾಯ ಮಾಡಲ್ಲ, ಬಟ್ ತಿನ್ನೋದಂತೂ ಟೇಸ್ಟ್ ಮಾಡಬೇಕು. ಖಂಡಿತ ಇಲ್ಲ ಅಂತ ಕಳಿಸೋ ಆಗಿಲ್ಲ. ಲೆಟ್ಸ್ ಸಿ. ನಾನು ಇವತ್ತು ಶೋ ಶುರು ಮಾಡ್ಬೇಕಾದ್ರೆ ನೀವು ಅಂದ್ರಲ್ಲಾಗ್ಲೇ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಂದ್ರೆ ಎಲ್ಲ ತಿಳ್ಕೊಂಬಂದು ಕೂತಿದ್ದೀರಾ ನೀವು ಅಂತ. ತುಂಬಾ ತಿಳ್ಕೊಂಡಿಲ್ಲ, ಆದ್ರೆ ಒಂದಷ್ಟು ಕುತೂಹಲ ಇರುತ್ತೆ ನಿಮ್ಮ ಬಗ್ಗೆ ನನಗೆಲ್ಲ ಕೂಡ. ಬಿಕಾಸ್ ಹ್ಯಾವ್ ಮೆನ್ಷನ್ಡ್ ಧಾರವಾಡದ ಕರ್ನಾಟಕ ಸ್ಕೂಲ್ ಮತ್ತು ಬೆಂಗಳೂರಿನ ಝೇವಿಯರ್ ಸ್ಕೂಲ್ ಎರಡನ್ನೂ ಕೂಡ ಮೆನ್ಷನ್ ಮಾಡಿದೆ. ನೀವಿಬ್ರು ಓದಿದಂತಹ ಸ್ಕೂಲು ಅಂತ. ಸಾಮಾನ್ಯ ಸ್ಕೂಲು ಅಂದಾಗ, ತಿನ್ನೋದು ಅಂದಾಗ ಏನ್ ನೆನಪಾಗುತ್ತೆ? ಸ್ಕೂಲು ಅಥವಾ ತಿನ್ನೋದು? ಒಂದು ತಿಂಡಿ ತಗೊಂಡು ಹೋಗ್ತಾ ಇದ್ದೆ ಮನೆಯಿಂದ, ತಾಯಿ ಮಾಡ್ತಾ ಇದ್ರು, ತಿಂಡಿ ತಗೊಂಡು ಹೋಗ್ತಾ ಇದ್ದೆ ಒಂದು. ಎರಡನೇದಾಗಿ ನನ್ನ ಪ್ರಾಥಮಿಕ ಶಾಲೆಯಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 7:30 11:30 ಶಾಲೆ ಸಮಯ. ಶನಿವಾರ ಬಂದ್ಬಿಟ್ಟು 11:30 5:30 ಸಮಯ ಇತ್ತು. ಆಗ ನನಗೆ ₹1 ಸಿಗೋದು. ನಮ್ಮ ತಾಯಿ ಕೊಡೋರು ₹1. ಅಂದರೆ ತಿಂಡಿ ಜೊತೆಗೆ ಸಂಜೆ ಹೊತ್ತು 4 ಗಂಟೆಗೆ ಆ ಥರ ಏನೋ ಒಂದು ಬಿಡುವಿನ ಸಮಯದಲ್ಲಿ ನಾವು ಅಲ್ಲಿ ಎದುರುಗಡೆ ಈ ಗಾಡಿಗಳು ತೊಗೊಂಡ್ಬರ್ತಾರಲ್ಲ, ಗಾಡಿಗಳಲ್ಲಿ ನೆಲ್ಲಿಕಾಯಿ, ಪೆಪರ್ಮೆಂಟು ಅದೆಲ್ಲ ಸಿಗೋದು. ಚಿಕ್ಕಿ, ಹೌದು, ಜಾಮೂನ್ ತರದೇನೋ ಹೌದು. ಅದು ಇವತ್ತಿನ ಸ್ಕೂಲ್ಗಳ ಶಾಲೆಗಳಲ್ಲಿ ನನ್ನ ಆವರಣದಲ್ಲಿ ನಾನು ನೋಡೇ ಇಲ್ಲ ನಾನು. ಇರಬಹುದೇನೋ, ಆದರೆ ಬೆಂಗಳೂರಲ್ಲಂತೂ ನೋಡಿಲ್ಲ ನಾನು. ಆದರೆ ನಮ್ಮ ಶಾಲೆಗಳಲ್ಲಿ ಅದು ಸಿಗೋದು, ಆ ಆವರಣದಲ್ಲಿ ಬುಟ್ಟಿಗಳಲ್ಲೆಲ್ಲ ತೊಗೊಂಡ್ಬರೋದು. ಜಾಸ್ತಿ ಮಾತಾಡೋಕ್ ಮುಂಚೆ ಅನೀಸ್ ಸರ್ಗೆ ನಾನು ಬೇಜಾರಂತೂ ಮಾಡಲ್ಲ, ಬಿಕಾಸ್ ನಾನು ಏನ್ ಸುಮ್ಮನೆ ಬಂದು ಕೂತಿಲ್ವಲ್ಲ ಇಲ್ಲಿ. ಓಕೆ, ಲೆಟ್ ಮಿ ಹ್ಯಾವ್ ದಟ್ ಬುಟ್ಟಿ ಪ್ಲೀಸ್. ದಟ್ ಬುಟ್ಟಿ ಪ್ಲೀಸ್. ದಟ್ ಒನ್ ಬುಟ್ಟಿ ಪ್ಲೀಸ್. ಸೋ ನೈಸ್. This is real surprise. This is a real surprise. Aha. Wow.
ಅನೀಸ್ ಸರ್ ಯೋಚನೆ ಮಾಡ್ಬೇಕಾರೆ ಹಿಂಗ ಅಂದಿದ್ರು ನಾಲ್ಗೆ ಒಂದ್ಸರಿ. ಇನ್ನಿದು ಅಪ್ಪಟ ಅವರ ಸ್ಕೂಲ್ ಡೇಸ್ ನೆನಪಿಸುವಂತ ತಿಂಡಿ ಪದಾರ್ಥಗಳು ಇಡೀ ಬುಟ್ಟಿ. ಓವರ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಿಯಲಿ ನೈಸ್. ಇಟ್ಸ್ ರಿಯಲಿ ನೈಸ್. ಟೆಲ್ ಮಿ, ಇಷ್ಟಪಡುವ ತಿಂಡಿಯಲ್ಲಿ ಆನ್ ಪ್ರಯಾರಿಟಿ ಫಸ್ಟ್ ಯಾವ್ದು? ಎಲ್ಲ ನಿಮ್ಮ ಸ್ಕೂಲ್ ತುಂಬಾ ಕಷ್ಟ ಇದೆ, ಯಾಕಂದ್ರೆ ನನಗೆ ಎಲ್ಲಾನು ಇಷ್ಟ. ನಿಮ್ಮ ಸ್ಕೂಲ್ ತಿಂಡಿ ಎಲ್ಲ ಹೌದು. ವಿಚ್ ಯು ವಾಂಟ್ ಟು ಟೇಸ್ಟ್ ಫಸ್ಟ್? ಕಡಿಮೆ ಕ್ಯಾಲರೀಸ್ ಇರುತ್ತೆ. ಓಕೆ, ಆಮೇಲೆ ಬೋಟಿ ಹೆಂಗ್ ತಿಂತಿದ್ರಿ? ಏನು ಅಷ್ಟೊಂದು ಡೀಸೆಂಟ್ ಆಗ ಬೋಟಿ ತಿನ್ನೋದು ಹೇಗೆ? ಅಟ್ಲೀಸ್ಟ್ ತಿಂದೇ ಇದ್ರು ಕಮಾನ್ ಬೋಟಿ. ತಿಂದೇ ಇದ್ರು. ಓಕೆ, ಕೀರ್ತಿ ಗೋ ಅಹೆಡ್. Oh, yeah, I am good at it. ಮತ್ತೆ see, I love Kirti. Come on, our educated. Okay. If I don't eat also, I love it. ಈ ಬೇರೆ ತಗೊಳ್ಳಿ, ಬೆರಳು ಹೋಗುತ್ತೆ. ಆ ಬೆರಳು ಹೋಗ್ತದ್ರೆ ಬೇಜಾರಾಗ್ಬಿಡೋದು ಅವ್ರು ತಗೊಂಡಾಗ. ಹೌದು, ಬೆರಳು ಹೋಗ್ಬೇಕು, ಅವಾಗಲೇ ಇಷ್ಟ. Yeah, but I'm not going to eat. Thank you. It reminds me of school. Oh, yeah. ಶುಂಠಿ ಪೆಪರ್ಮೆಂಟ್ ಯುವರ್ ಫೇವ್ರೇಟ್ ಅಲ್ಲ ನೀರು ಸರ್? ತುಂಬಾ, ನನಗೆ ಎಲ್ಲಾನು ಇಷ್ಟ. ಅಲ್ಲೊಂದು ತುಂಬಾ ಫೇವ್ರೇಟ್ ಒಂದು ತಿನ್ನಲ್ಲ ನಾನು. ಇನ್ನೊಂದು ಫೇವ್ರೇಟ್ ಇದೆ, ನೀವು ಗಮನಿಸಿಲ್ಲ ಅಲ್ಲಿ. ಎಲ್ಲ ಇಷ್ಟ. ಯಾವ್ದು ಹೇಳಿ? ಚಿಗ್ಲಿ. ಇದು ಚಲೋ ಇದೆ. ಓಪನ್ ಇಟ್ ಓಪನ್ ಮಾಡಿ. ಇದೆಲ್ಲ ಅಪೆಟೈಟ್ ಇದು, ತೊಂದರೆ ಇಲ್ಲ. ಈ ನಿಮ್ಮ ಕಾರ್ಯಕ್ರಮದ ಪರಿಕಲ್ಪನೆನೇ ಇಷ್ಟ ಆಯ್ತು. ನಾನು ಇದುವರೆಗೂ ಸಾಕಷ್ಟು ಸಂದರ್ಶನಗಳಲ್ಲಿ ಹೋಗಿದ್ದೀನಿ, ಆದರೆ ಈ ಬುಟ್ಟಿ ಸಿಗ್ಲಿಲ್ಲ ನನಗೆ. ಮೀ ಐ ಆಮ್ ನಾಟ್, ನನಗೆ ಹುಳಿ ಗಾಡ್. ಹಂಗೆ. ಬಟ್ ಅನೀಸ್ ಸರ್ ಬಹಳ ಫೇವರೇಟ್. ಹಿಸ್ ಫೇವರೇಟ್. ಹಳ್ಳಿ ಕಡೆ ಹುಣಸೆ ಹಣ್ಣು, ಅದಕ್ಕೆ ಒಂಚೂರು ಬೆಲ್ಲ, ಇದೆಲ್ಲ ಹಾಕಿ ಕುಟ್ಬಿಟ್ಟು, ಈಗ ಅದು ಮಾಡರ್ನ್ ಆಗಿ ಬಂದಿದೆ ಅದು. ಹೌಸ್ ಇಟ್? ಇನ್ನು ಕಡಲೆ ಬೀಜಗಳು, ಪುರಿ ಉಂಡೆ, ಸೀಬೆ ಹಣ್ಣು ನೆನಪಾಗ್ಬೇಕಲ್ಲ ಅದು. ನನ್ನ ಫೇವ್ರೇಟ್ ಸೀಬೆ ಹಣ್ಣು. ಐ ಲವ್ ಉಪ್ಪು ಸೀಬೆ ಖಾರ. ಯಾ. ಉಪ್ಪು ಖಾರ ಬೇಕಾ? ಆನ್ ಸ್ಪಾಟ್ ಇದೆ ಉಪ್ಪು ಖಾರ. ಮಾಡ್ಕೊಡ್ತೀನಿ ನಾನು ಹೆಂಗ್ ಗೊತ್ತಾ, ನಾನು ಅಕ್ಕಮ್ಮ ಉಪ್ಪು ಖಾರ ಬರಲಿ, ನಾವೆಲ್ಲದಕ್ಕೂ ಹಿಂಗೆ ರೆಡಿ ಆಗಿರ್ತೀವಿ. ಸಿ ಮುಗೀತಲ್ಲ. ಥ್ಯಾಂಕ್ ಯು ರಾಜಾ, ಥ್ಯಾಂಕ್ ಯು. ಸಿ ಮುಗೀತಲ್ಲ, ಒಂದು ಟೆಸ್ಟ್ ನೋಡೋಣ ಸುಮ್ಮನೆ. ಈ ಕಾರ್ಯಕ್ರಮನ ಚಿತ್ರೀಕರಣ ಮಾಡ್ತಿರೋರು ಸುಮಾರು ಜನ ಇದ್ದಾರೆ, ಬೇಜಾರು ಮಾಡ್ಕೋಬೇಡಿ. ಈ ಬುಟ್ಟಿಲಿರೋದು ಎಲ್ಲ ಹಂಚ್ಕೊಳ್ತೀನಿ ನಾನು ಆಮೇಲೆ. ನಂಗೂ ಕೊಡ್ರಪ್ಪ ಒಂಚೂರು. ನಂಗೆ ಯಾಕೋ ಇವತ್ತು ತಿನ್ಬೇಕು ಅನಿಸ್ತದೆ. ಇಟ್ಸ್ ಯಮ್ಮಿ. ಇನ್ನೇನು ತಾಸು ಆಗ್ತದೆ? ಇನ್ನು ಯಾವುದೋ ಟೆಸ್ಟ್ ಇಲ್ಲ, ನನಗೆ ತುಂಬ ಇಷ್ಟ ಇದೆ ಎಲ್ಲ. ಕಡಲೆ ಬೀಜ, ಪ್ರೋಟೀನ್ ಎಲ್ಲ ನನಗೆ ತುಂಬ ಇಷ್ಟ. ನನಗೆ ಏನು ಮಾಡೋಣ, ಈ ಕೆಲವು ಸತಿ ಡಯಟಿಂದ ಎಲ್ಲ ಕಡಿಮೆ ತಿನ್ನಿ. ಚಿಕ್ಕೀಸ್ ಆಲ್ಸೋ. ಐ ಲವ್ ಎವ್ರಿಥಿಂಗ್. ತೋರಿಸಿ ತೋರಿಸ್ಬೋದು, ಹೇಳ್ಬೋದಲ್ಲ. ಏನದ? ನಿಂಬೆ ಹುಳಿ 5 ಪೈಸಾ. ಇದೆಲ್ಲ, ಇದು 10 ಪೈಸಾ ಇದೆ. 5 ಪೈಸಾದು ಚಿಕ್ಕದಿರೋದು. ಅಲ್ಲ ರೌಂಡ್ ಅಲ್ಲ, ಇದೇ ಶೇಪು, ಚಿಕ್ಕದಿರೋದು. ಇಷ್ಟರಲ್ಲಿ ಒಂದು ಐಟಮ್ ಇದೆ, ನಾನು ಅವಾಗಿಂದ ಕಾಯ್ತಾ ಇದ್ದೀನಿ. ಕೀರ್ತಿ ಕಮೆಂಟ್ ಮಾಡ್ತಾರೆ ಅಂತ. ಇನ್ನೊಂದು ಕೀರ್ತಿಯ ಡೈ ಹಾರ್ಡ್ ಜಾಮೂನ್ ಇದೆ. ನೋಡೋಣ. ಶಿ ಲವ್ಸ್ ಜಾಮೂನ್ಸ್. ಐ ಲವ್ ಚಿಕ್ಕೀಸ್ ಟು. ಆಮೇಲೆ ಇನ್ನೊಂದು ನಿಮ್ಮ ಡೈ ಹಾರ್ಡ್ ಕ್ಲೂ ಕೊಡ್ಲಾ? ಕ್ಲೂ ಕೊಡಿದ್ರೆ ಕ್ಲೂ ಕೊಡ್ತೀನಿ. ಓಕೆ, ಶಲ್ ಐ ಗಿವ್ ದ ಕ್ಲೂ? ಯಾ ಆಫ್ ಕೋರ್ಸ್. ಓ ಇಲ್ಲ, ಅದು ಕೆಲವು ಒಳಗಡೆ ಇದೆ. ಇಲ್ಲ, ಯಾವ್ದು ಇಲ್ಲ ಇದೆ. ಕ್ಲೂ ಕೊಡ್ಲಾ? ಓಕೆ, ಕೀರ್ತಿ ಫ್ಲಾಶ್ ಬ್ಯಾಕ್. ಝೇವಿಯರ್ ಸ್ಕೂಲ್, ಫಸ್ಟ್ ಶಾಪ್. ಕೊಬ್ಬರಿ ಮಿಠಾಯಿ. ಐ ಲೈಕ್ ಕೊಬ್ಬರಿ ಮಿಠಾಯಿ. ಆಮೇಲೆ ಆಪ್ಷನ್ ಇನ್ನೊಂದು is there. Oh yeah, ಮುರುಕು. ಕೀರ್ತಿ ಎಷ್ಟು ಸರಿ ತಿಂದಿದಾರೋ ಗೊತ್ತಿಲ್ಲ. ನಂಗೆ ಕೊಬ್ಬರಿ ಮಿಠಾಯಲ್ಲಿ ಅವರು ಪಿಂಕ್ ಕಲರ್ ಹಾಕೊಡೋರು. That was a Kaka shop. First shop. Kaka shop. He was a Malayali. So I used to love that color of that. It was my dress color, Uncle. That used to be 10 paisa. He used to give 4. Four of that. Every day I used to ask ನಮ್ಮ ಅಜ್ಜಿ ಕೇಳ್ತಾ ಇದ್ದೆ, ಅಜ್ಜಿ we had an account there. ಅಜ್ಜಿನ ಹೋಗಿ ತಗೊಂಬರಲ್ಲ, ಹೋಗಿ ತಿನ್ನೋಗು. Every day I used to eat ಕೊಬ್ಬರಿ ಮಿಠಾಯಿ because of that color. Used to do it so well.
ನೋಡಿ ಹೆಂಗ್ ಫಾಲೋ ಮಾಡಿದೀವಿ ನಾವು. ಫಸ್ಟ್ ಶಾಪ್ ಬಿಟ್ಟಿಲ್ಲ, ಝೇವಿಯರ್ ಸ್ಕೂಲ್ ಹತ್ರ ಇರೋ ಫಸ್ಟ್ ಶಾಪ್ ಬಿಟ್ಟಿಲ್ಲ ನಾವು. ಕೊಬ್ಬರಿ ಮಿಠಾಯಿ ಕೀರ್ತಿಗೆ ತುಂಬಾ ಇಷ್ಟ ಅಂತ. ಆಕ್ಚುಲಿ ಜಾಮೂನ್ ಒಂದು ಸ್ಟೋರಿ ತುಂಬಾ ಚೆನ್ನಾಗಿದೆ. ಅನಿಸರ್ ನೆನಪಿಸ್ಕೊಂಡಿಲ್ಲ, ಗೊತ್ತಿಲ್ಲ ಚಿಕ್ಕ ವಯಸ್ಸಲ್ಲಿ. ಹೌದೌದು, ಒಬ್ರು ಮನೆಗೆ ಹೋಗಿರ್ತಾರೆ. ಹೌದು. ಏನಾಯ್ತು? ಹಬ್ಬ ನೀವು ಸಿಕ್ಕಾಪಟ್ಟೆ ತಯಾರಿ ಮಾಡ್ಕೊಂಡಿದ್ದೀರಿ. ನಾನು ಮೊದಲನೇ ಬಾರಿ ಅದು ಅದರ ರುಚಿ ನನಗೆ ಗೊತ್ತೇ ಇರಲಿಲ್ಲ. ಈ ಜಾಮೂನ್ ಪ್ರಕಾರನೇ ಗೊತ್ತಿರಲಿಲ್ಲ. ಒಂದು ಮದುವೆಗೆ ಹೋಗಿದ್ವಿ ನಾವು, ತುಂಬಾ ದೂರ ಹೋಗಿದ್ವಿ. ಅಲ್ಲಿ ಇದನ್ನ ತಿಂದು ನಮ್ಮ ತಾಯಿಯವ್ರ ಹತ್ರ ಕೇಳಿದ್ದೆ, ಏನಿತ್ತು ಅದು, ತುಂಬಾ ಚೆನ್ನಾಗಿತ್ತು, ನಿನಗೆ ಇಷ್ಟ ಆಯ್ತಾ ಅದು, ಸರಿ ನಾನು ಮಾಡಿಕೊಡ್ತೀನಿ ಅಂತ ಮನೇಲಿ ಮಾಡಿದ್ರು ಅದನ್ನ. ಸೊ ಅದು ನನಗೆ ತಿಳಿವಳಿಕೆ ಬಂದಾಗ್ಲಿಂದ ನನಗೆ ಗೊತ್ತಿರೋ ಮೊದಲನೇ ಸಿಹಿ ಪದಾರ್ಥ ಅದು ಜಾಮೂನು. ಗೊತ್ತಿಲ್ಲದೆ ಇರೋದು. ಆಕ್ಚುಲಿ ಇವಾಗ ಎಲ್ಲ ಗೊತ್ತಿದೆ. ವೆನ್ ಇನ್ ಆ ಪಾಯಿಂಟ್ ಆಫ್ ಟೈಮ್ ಆಲ್ ವರ್ ನ್ಯೂ, ವೆರಿ ನ್ಯೂ ಫಾರ್ ಆಲ್ ಆಫ್ ಅಸ್. ಸರ್ಟನ್ ಥಿಂಗ್ಸ್ ವರ್ ವೆರಿ ವೆರಿ ನ್ಯೂ. ನಾವೆಲ್ಲರೂ ಇದ್ರ ಜೊತೆ ಎಷ್ಟು ಚೆನ್ನಾಗಿ ಬೆಸ್ತೋಗ್ಬಿಟ್ಟಿದಲ್ಲ. ಹೌದು, ನಿಜ ಹೇಳ್ಬೇಕು ಅಂತಂದ್ರೆ ವಿ ಆರ್ ದ ಲಕ್ಕಿ ಒನ್ಸ್ ಅಂತ ಅನ್ಸುತ್ತೆ ನನಗೆ. ಆರ್ ಜನರೇಷನ್ ಇಸ್ ದ ಫಾರ್ಚುನೇಟ್ ಒನ್ಸ್ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಹಿಂದಿನ ಪೀಳಿಗೆದು ನಮಗೆ ಗೊತ್ತು, ಅಲ್ಲಿ ಅಷ್ಟೊಂದು ಅಭಿವೃದ್ಧಿ ಏನೂ ಇರಲಿಲ್ಲ. ನಮ್ಮ ಪೀಳಿಗೆನು, ನಮ್ಮ ಮುಂದಿನ ಪೀಳಿಗೆ ಏನು ನೋಡ್ತಾ ಇದೀವಿ, ಈ ಅಭಿವೃದ್ಧಿ ಏನು ಆಗ್ತಾ ಇದೆ ಅಂತಂದ್ರೆ ಎಲ್ಲ ದೃಷ್ಟಿಯಲ್ಲೂ ಅಭಿವೃದ್ಧಿ ಏನಾಗ್ತಾ ಇದೆ, ಆ ಪೀರಿಯಡು ನಮಗೆ ಗೊತ್ತು, ಕಾಲನೂ ಗೊತ್ತು. ಹಾಗಾಗಿ ಇದು ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಇದು, ಬಟ್ ನಮಗೆ ಗೊತ್ತಿದೆ, ನಮ್ಮ ತಂದೆ ತಾಯಿಯವ್ರಿಗೂ ಗೊತ್ತಿದೆ. ಬಾಂಬೆ ಮಿಠಾಯಿ ಅಂತ ಬರೋದು, ಬುಡ್ಡಿಕೆ ಬಾಲ್ ಅಂತ, ಬುಡ್ಡಿಕೆ ಬಾಲ್. ಯೂಸ್ ಟು ಸ್ಟ್ಯಾಂಡ್ ಅಂಡ್ ಅವರು ನಮಗೆ ವಾಚ್ ಹಾಕೊಡಿ, ನಮ್ಗೆ ಉಂಗ್ರ ಬೇಕು. ಇದೆಲ್ಲ ಇವತ್ತಿನ ಮಕ್ಕಳಿಗೆ ಗೊತ್ತಿಲ್ಲ. ಜಾತ್ರೆ ಅನ್ನೋದು ಇವತ್ತಿನ ಮಕ್ಕಳಿಗೆ ಗೊತ್ತಿಲ್ಲ, ಸಂತೆ ಅನ್ನೋದು ಗೊತ್ತಿಲ್ಲ. ಆಮೇಲೆ ನಾನು ಹೇಳಿದ್ನಲ್ಲ, 1 ರೂಪಾಯಿ, 10 ಪೈಸಾ, 5 ಪೈಸಾ, ಇದರ ಬೆಲೆ ನಮಗೆ ಗೊತ್ತು. ಇದು ಇವತ್ತಿನ ಮಕ್ಕಳಿಗೆ ಗೊತ್ತಿಲ್ಲ. So nice of you. Thank you. Thank you to you. There's only one thing missing in that. ಏನು? Lolly, which used to come. Candy, lolly. Yeah. Yes. Color lollies. I'll get you. ಆದ್ರೆ ಅಲ್ಲೂ ಟ್ವಿಸ್ಟ್ ಇಡ್ತೀನಿ. ಕಲರ್ ನೆನ್ಪಿಟ್ಕೊಳ್ಳಿ, ಲಾಲೀಸ್ ನೆನ್ಪಿಟ್ಕೊಳ್ಳಿ. I'll come back to you. ಬುಟ್ಟಿ ಕೊಟ್ಟು ವಾಪಸ್ ಬರ್ತೀನಿ. ಪ್ಲೀಸ್ ಕಳ್ಸೋಣ. Thank you. ಸಮಥಿಂಗ್ ಸ್ಪೆಷಲ್, ಬಿಕಾಸ್ ಕೀರ್ತಿ ಮೆನ್ಷನ್ ಮಾಡಿದ್ರು ಲಾಲಿಪಾಪ್ ಮಿಸ್ ಮಾಡ್ಬಿಟ್ಟಿದ್ಯಾ, ಕಲರ್ ಲಾಲಿಪಾಪ್ ಅಂತ. ಬಟ್ ಕೀರ್ತಿಗೆ ಖುಷಿ ಪಡಿಸ್ಬೇಕು ಯಾರಾದರೂ ಅಂದರೆ ಒಂದು ಐಟಮ್ ಕೊಟ್ಟರೆ ಶಿ ಫೀಲ್ಸ್ ಲೈಕ್ ವಾವ್. ಐಟಮ್ ಏನು? ಕ್ಲೋಸ್ ಯುವರ್ ಐಸ್. ಓಕೆ ಓಪನ್ ಯುವರ್ ಐಸ್. ಇದು ಕೊಟ್ರೆ ಕೀರ್ತಿಗೆ ಜಗತ್ತಲ್ಲಿ ಎಲ್ಲ ಖುಷಿ ಆಗುತ್ತಲ್ಲ, ಅದು ಒಟ್ಟಿಗೆ ಆಗುತ್ತೆ. Thank you. Especially for you. Thank you. For me, chocolates, ಅಷ್ಟಕ್ಕಷ್ಟೇನೆ. ನನಗೆ ಬೇರೆದೇನು, ಮೈ ಚಿಲ್ಡ್ರನ್ ಈಟ್ ಅ ಲಾಟ್ ಆಫ್ ಚಾಕ್ಲೇಟ್, ಬಟ್ ನನಗೆ ಚಾಕ್ಲೇಟ್ ಐ ನೆವರ್. ಬಟ್ ಎನಿಬಡಿ ಗಿವ್ಸ್ ಮೀ ಜೆಮ್ಸ್ ಆ್ಯಂಡ್ I love that color and I enjoy eating all of the packet. Alone, I sit and eat. 2 ಪ್ಯಾಕೆಟ್ ಕೊಟ್ಟಾಗೋಯ್ತು ಅಂದ್ರೆ ಅರ್ಥ ಮೆಸೇಜ್ ನಾನು ಒಬ್ಬಳೆ ತಿಂತೀನಿ, ಯಾರಿಗೂ. ಎವ್ರಿ ಟೈಮ್ ನಾನು ಆಚೆ ಕಡೆ ಹೋದ್ರೂ ಸರ್ಟನ್ ಥಿಂಗ್ಸ್ ನಂಗೆ ತುಂಬ ಇಷ್ಟ ಆದರೆ ಐ ಆಮ್ ಸಿಟ್ಟಿಂಗ್ ದೇರ್ ಆ್ಯಂಡ್ ಟೆಲ್ಲಿಂಗ್ ಐ ಆಮ್ ನಾಟ್ ಶೇರಿಂಗ್ ಎನಿಥಿಂಗ್. ಆಸ್ಕಿಂಗ್ ಟು ಮೈ ಚಿಲ್ಡ್ರನ್ ಆಲ್ಸೋ, ದೇ ಸೆಡ್ ಮಮ್ಮ ಯು ಆರ್ ನಾಟ್ ಶೇರಿಂಗ್. ಐ ಸೆಡ್ ನೋ, ಐ ಆಮ್ ನಾಟ್ ಶೇರಿಂಗ್. Until unless I'm full, I am not sharing with you. ಶ್ಲೋಕ and ಜ್ಯೇಷ್ಠ ಅವ್ರವ್ರ ಆರ್ಡರ್ ಮಾಡ್ಕೋಬೇಕಷ್ಟೇ. They know me. So, but chocolate ಇಷ್ಟ? Yeah, I do, but ಅದಕ್ಕಿಂತ ಇದು ತುಂಬಾ ಇಷ್ಟ. Something special, I give you both. Guess. ಮಾಡರ್ನ್ ಸ್ಯಾಂಟಾ ಕ್ಲಾಸ್ ಇವರು. ಇಬ್ರಿಗೂ ಕೊಡ್ತಾ ಇದೀನಿ. ಓಕೆ. Oh, thank you. This is Ani's her favorite. Yeah, thank you. 5 star. Thank you. That was the first chocolate which came in India, 5 star. We used to have so much, a big bar barodava, 5 ರೂಪಾಯಿಗೆ ಬರೋದು. ಹೌದು. We used to have that. After that, that only 5 star bar. ಅವರಿಬ್ರದು ಒಂಥರ ಬ್ರ್ಯಾಂಡ್ ಇದು. ಹೌದು. ಜಿಮ್ಸ್ ತಿನ್ಬೇಕು, ಇಲ್ಲ 5 star. ಹೌದು. ಎಷ್ಟೆಲ್ಲ ಹಳೆ ನೆನಪುಗಳು ಇದ್ರ ಜೊತೆ ಬೆಸ್ತೋಗ್ಬಿಟ್ರೆ. ಹೌದು.
ಯು ಗೈಸ್ ಲೈಕ್ ಸ್ವೀಟ್ಸ್ ರೈಟ್? Yeah. ಯಾವುದು? Absolutely. Me. Sweet people to start with. Okay, let's do one thing. First, let me order. Let me invite Bharti Kiran. Order Kiran first. ನಾನು ಹಾಗಲ್ಲ, ನಾನು ಆರ್ಡರ್ ಮಾಡ್ತೀನಿ. ಸರಿ ಸರಿ. ಓಕೆ. ಸೊ ನಿಮಗೆ ಅದು ಇಷ್ಟ ಆಗುತ್ತೆ ಅಂತ ನನ್ನ ಒಂದಷ್ಟು ಇದು ತಿನ್ಸೋಣ, ಇದು ತಿನ್ಸೋಣ. ಕಷ್ಟಪಟ್ಟು ನಾನು ಈ ಶೋನ ಮಂಡೇ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಟ್ಯೂಸ್ಡೇ ರೆಕಾರ್ಡ್ ಮಾಡಿದ್ರೆ ಅಥವಾ ಸಾಟರ್ಡೇ ರೆಕಾರ್ಡ್ ಮಾಡಿದ್ರೆ ಮುಗಿತು ಕತೆ. ಬಿಕಾಸ್ ಇವರಿಬ್ರು ಎಷ್ಟೊಂದು ರೆಸ್ಟ್ರಿಕ್ಷನ್ಸ್. ಟ್ಯೂಸ್ಡೇ ಇಂಥ ತಿನ್ನಲ್ಲ, ಸಾಟರ್ಡೇ ಇಂಥ ತಿನ್ನಲ್ಲ. ನಿಮ್ಮ ಮೇಲೆ CCTV ಕ್ಯಾಮ್ರಾ. ಸೊ ಫೈನಲಿ ಮಂಡೇ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಅದು ನಿಮ್ಮ ಗಮನಕ್ಕೆ, ನಿಮ್ಮೆಲ್ಲರ ಗಮನಕ್ಕೆ. ಹಾಗಾಗಿ ಆರ್ಡರ್ ಆ್ಯಸ್ ಯೂಶಲ್ ನಮಗೆಲ್ಲರಿಗೂ ಸೂಪ್ ತುಂಬ ಇಷ್ಟ ಆಗುತ್ತೆ. ಸೂಪು, ಸ್ಟಾರ್ಟರು, ವೆಜ್ಜು, ನಾನ್ ವೆಜ್ಜು, ಮಿಕ್ಸ್ ಆ್ಯಂಡ್ ಮ್ಯಾಚ್. ಹಾಗಾಗಿ ಒಂದಷ್ಟು ಅವ್ರ ಜೊತೆ ಬೈಟ ಕೊಟ್ಟರು ನಡೆಯುತ್ತೆ. ಸ್ವಲ್ಪ ರಜೆ. ನಮ್ಮದು ಬಡ್ಜೆಟ್ ಕಡಿಮೆ ಆಗುತ್ತೆ. ಬಟ್ ಯು ನೋ ವಾಟ್, ಈ ಕಿಂಗ್ಸ್ ಕ್ಲಬ್ ಅಲ್ಲಿ ಹೆಂಗೆ ಗೊತ್ತಾ, ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಬಟ್ ಡಾರ್ಲಿಂಗ್ ಟ್ರೀಟ್ಮೆಂಟ್ ಯಾವಾಗ ಕಿಂಗ್ಸ್ ಕ್ಲಬ್ ಆ್ಯಂಡ್ ಫುಡ್ ಆ್ಯಂಡ್ ಇಲ್ಲಿಯ ಮಾಹೋಲ್ ಇದೆಯಲ್ಲ, ಆಲ್ವೇಸ್ ಅಪ್ಯಾಯಮಾನ ಅಂತೀವಲ್ಲ ಹಂಗೆ. ಹೌ ಡು ಯು ಫೀಲ್? ಈ ಅಟ್ಮಾಸ್ಫಿಯರ್ ಹೇಗೆ ಅನಿಸ್ತದೆ? ತುಂಬ ಚೆನ್ನಾಗಿ. ಅಮೇಝಿಂಗ್. ಯಾವಾಗಲೂ ಸ್ವೀಟಿಂದ ಬಾಯಿ ಸಿಹಿ ಮಾಡಿ ಶುರು ಮಾಡಬೇಕು ಅಂತ. ಬಿಕಾಸ್ ಸ್ವೀಟ್ಸ್ ನಿಮಗೂ ಇಷ್ಟ ಒಂದಷ್ಟು. ಬಟ್ ಇಟ್ ಚೆನ್ನಾಗಿರುತ್ತೆ ಅದರಲ್ಲೂ ತುಪ್ಪ, ಒಂದಷ್ಟು ಇಷ್ಟವಾಗಿರೋ ಸ್ವೀಟು. ಬಟ್ ಡಯಟಲ್ಲಿ ಈಗ ಡಯಟ್ ಇರೋದ್ರಿಂದ ತಿಂತಾ ಇಲ್ಲ ಅಷ್ಟೇ. ಬಟ್ ಯೂಸ್ ಟು ಈಟ್ ಅಲ್ಲ ಸ್ವೀಟ್ಸ್ ಎಲ್ಲ. ನನಗೂ ನೀವು ಶುರು ಮಾಡಿ. ಲವ್ ಸ್ವೀಟ್ಸ್. ನನಗೆ ತುಂಬ ಇಷ್ಟ. ನನಗೆ ಅದರಿಂದ ಏನಾದರೂ 6 ಪ್ಯಾಕ್ಸ್ ಬರುತ್ತೆ ಅಂತ ಏನಾದರೂ ಇದ್ದಿದ್ರೆ ನಾನು ಸ್ವೀಟ್ ಅಂಗಡಿಯಲ್ಲೇ ಕೂತ್ಕೋತಾ ಇದ್ದೆ. ತುಂಬ ಇಷ್ಟ ನನಗೆ. ಬಟ್ ಹೆಂಗೆ ಕಂಟ್ರೋಲ್ ಮಾಡ್ತೀರಾ? ಪ್ರೊಫೆಷನ್ಗೋಸ್ಕರ. ಬಡ್ಕೆ ಇರ್ತಿ. ಮೀ ಸ್ವೀಟ್ಸ್ ಅಷ್ಟಕ್ಕಷ್ಟೇ. ನಾನು ಒನ್ಸ್ ಇನ್ ಅ ವೈಲ್ ಐ ಕ್ರೇವ್ ಫಾರ್ ಸಮಥಿಂಗ್, ಇದು ತಿಂತೀನಿ. ಸುಮ್ಮನೆ ಹಂಗೆ ಹೋಗ್ಬೇಕಾದ್ರೆ ಆಶಾ ಸ್ವೀಟ್ಸ್ಗೆ ಹೋದ್ರೆ, ಆಶಾ ಸ್ವೀಟ್ಸ್ ಹೋದ್ರೆ ಮೋತಿಚೂರ್ ಲಡ್ಡು, ಆಮೇಲೆ ಕಲಾಕಂದ್, ಆಮೇಲೆ these two ಕಾಜು ಬರ್ಫಿ. ಕಾಜು ಬರ್ಫಿ is Jeshta's favorite. I love these two. your sweet favorite? ಇವ್ರಿಗೆ ಮನೆ ಮಾಡಿದ್ದು ಹಿ ಲೈಕ್ಸ್ ಬೇಸನ್ ಲಾಡು, ರವೆ ಲಾಡು, ಇವೆಲ್ಲ ಅವ್ರಿಗೆ. ರವೆ ಉಂಡೆ, ಸಾರಿ ರವೆ ಉಂಡೆ, ಬೇಸನ್ ಲಾಡು ಅಂಡ್ ಕೇಸರಿ ಬಾತ್. ಓಕೆ, ಫಸ್ಟ್ ನಮ್ಮ ಕ್ಯಾಂಡಿಡೇಟ್ ಶೋ ಶುರು ಮಾಡ್ತಾ ಇದ್ದೀವಿ ವಿತ್ ಸ್ವೀಟ್ಸ್ಗಳನ್ನ. ಒಂದಷ್ಟು ಸ್ವೀಟ್ಸ್ ಬರುತ್ತೆ ಈಗ. ಐ ವಾಂಟ್ ಯು ಗೈಸ್ ಟು ಟೇಸ್ಟ್ ಹೆಂಗಿದೆ ಆ ಸ್ವೀಟ್ ಅಂತ ನಂಗೆ ಹೇಳ್ಬೇಕು. ಓಕೆನಾ? ಓಕೆ. ಅದಾದ್ಮೇಲೆ ಕೋರ್ಸ್ಗಳು ಬರ್ತಾ ಹೋಗುತ್ತೆ. ಲೆಟ್ ಮಿ ಹ್ಯಾವ್. ಓ ಥ್ಯಾಂಕ್ ಯು ರಾಜಾ, ಥ್ಯಾಂಕ್ ಯು. ಓ ವಂಡರ್ಫುಲ್. ವಾಟ್ ಡು ವಿ ಈಟ್? ಇದು ಇದುವರೆಗೆ ಏನೇನು ಹೇಳಿದ್ರಲ್ಲ ಆ ಎಲ್ಲ ಸ್ವೀಟು ಇದೆ. ಫಸ್ಟ್ ಐ ರಿಕ್ವೆಸ್ಟ್, ನಾನು ಅನೀಸಾ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ರವೆ ಉಂಡೆ. ಪ್ಲೀಸ್ ಗೋ ಅಹೆಡ್ ವಿತ್ ರವೆ. ಯಾ ಥ್ಯಾಂಕ್ ಯು. ಅದು ತಿನ್ಬಿಟ್ಟು ಅದು ಟೇಸ್ಟ್ ಹೇಳ್ಬೇಕು ನನಗೆ. ತುಂಬ ನೀವು ಮಾಡಿದ್ರ ಇವು? ತಿನ್ಸಿ ನೀವು ಕೀರ್ತಿಗೆ ಟೇಸ್ಟ್ ಹೇಳಿ ಹೆಂಗಿದೆ ಅಂತ. ಮನೆಯಲ್ಲೇ ಮಾಡಿದ್ದ? It's like I cooks this. It's the same ladu which is cooks at home. ಉಂಡೆ ನಮ್ಮ ತಾಯಿ ಮಾಡಿರೋ ಥರದ್ದು ಇದು. ಅಮ್ಮ ಥ್ಯಾಂಕ್ ಯು. ಅವರೇ ಮಾಡಿದ್ದ ಇದು? Really? ಏನನ್ಸುತ್ತೆ? No, it is very homemade. This is ಇಲ್ಲ ನನಗೆ. No, this is really ಐ ಕೈಯಿಂದ. ಇಲ್ಲ, ಐ ಕೈಯಲ್ಲೇ ಮಾಡಿರೋದು ಇದು. ಹೌದು. It's ಐ only. ಅದಕ್ಕೆ ಇಷ್ಟೆಲ್ಲ ಮಾಡಿಸ್ಬಿಟ್ರ? ಅಮ್ಮ ಥ್ಯಾಂಕ್ ಯು. This is ನಾವು ಸೀಕ್ರೆಟ್ ಆಪರೇಷನ್ ಮಾಡ್ತೀವಿ. ವೆರಿ ಸೀಕ್ರೆಟ್ ಆಪರೇಷನ್. ಥ್ಯಾಂಕ್ ಯು. ಅಮ್ಮ ಮಾಡಿದ ರವೆ ಉಂಡೆ. ಓಕೆ. ನಾನು ರವೆ ಉಂಡೆಗೆ ಫಿದಾ. ನಾನು ಶುಗರ್ ಕನ್ಸ್ಯೂಮ್ ಮಾಡಲ್ಲ, ಅದು ರವೆ ಉಂಡೆ ಮಾತ್ರ ನಿಲ್ಸಕ್ಕಾಗಲ್ಲ. ಅದು ಯಾಕೋ ಬಹಳ ಸೆಳೆಯುತ್ತೆ. ದಿಸ್ ಇಸ್ ನೀವು ಇಷ್ಟಪಡೋ ಜಾಗ, ನೀವು ಇಷ್ಟಪಡೋ ತಿಂಡಿ. Oh yeah. ಮೋತಿಚೂರ್ ಲಡ್ಡು ಫ್ರಮ್ ಆಶಾ ಸ್ವೀಟ್ಸ್ ಅಂದ್ರೆ ಕರೆಕ್ಟಾ? ಎನಿ ಟೈಮ್. ಓಕೆ. ಕಲಾಕಂದ್ ಅವರೇ ಹೇಳಿದ್ದು. You want some? ಆಫ್ ಕೋರ್ಸ್. ಒಂಚೂರು ಏನಿದೆ ಗೊತ್ತಾನೆ.
ತಗೊಂಬಿಡಿ ಕಲಾಕಂದ್. Oh no. ಜೈ. No, ಮೇರಾ. ಥ್ಯಾಂಕ್ ಯು. ಇದೊಂದು ನಿಮ್ಮ ಫೇವರೇಟ್ ಇದ್ದೇ ಇದೆ ನಿಮ್ಮ ಕಡೆದು ಬೇಸನ್ ಲಾಡು. ನಾವು ಬಿಡ್ತೀವಾ? This is also made by I only. ಹೌದು, Yeah. ಇಷ್ಟೊಂದೆಲ್ಲ ಮಾಡಿಸ್ಬಿಟ್ರಾ? ಯೂಶಲಿ ಐ ಕುಕ್ ಮಾಡಿದ್ರೆ ಶೀಸ್ ದ ಒನ್ ಕುಕ್ಕಿಂಗ್, ನಾನು ಅದನ್ನು ಉಂಡೆ ಮಾಡೋಳು ನಾನು. ಯೂಶಲಿ ಎಲ್ಲನೂ ಫಾರ್ ದಿವಾಲಿ ಎನಿಥಿಂಗ್ ಶಿ ಕುಕ್ಸ್ ಆ್ಯಂಡ್ ಐ ಡೂ ದಟ್. ಸೊ ಶಿ ಡಿಂಟ್ ಕಾಲ್ ಮೀ ಓನ್ಲಿ ದಿಸ್ ಟೈಮ್. ಹೆಂಗೆ ನಾವು ನಾನಂತೂ ಮನೆಯಲ್ಲೇ ಇರಲಿಲ್ಲ, ನನಗೆ ಗೊತ್ತೇ ಇಲ್ಲ. ಈ ನೆವರ್ ಕಾಲ್ಡ್ ಮೀ. ಐ ಹೇಳಿಲ್ಲ, ಯೂಶಲಿ ಅವ್ರಿಗೆ ಕೈ ಆಗೋದಿಲ್ಲ. ಬಟ್ ಇವತ್ತು ನನ್ನ ಪ್ರೀತಿಯ ರಿಕ್ವೆಸ್ಟ್ ಮೇಲೆಗೆ ಒಂದ್ ಸ್ವಲ್ಪನೂ ಸುಳಿವು ಕೊಡಬಾರ್ದು, ಗೊತ್ತಾಗ್ಬಾರ್ದು, ಹಂಗೆ ತಂಗ್ ತಲುಪಬೇಕದು. ಹಂಗ್ ಮಾಡಿದೀವಿ. ಗ್ರೇಟ್ ಗ್ರೇಟ್ ಗ್ರೇಟ್. ಅದಕ್ಕೆ ಹೇಳಿದ್ದು ಥ್ಯಾಂಕ್ ಯು ಉಜ್ವಲ ಅಮ್ಮ. ಥ್ಯಾಂಕ್ ಯು ಥ್ಯಾಂಕ್ ಯು. ಅನಿರುದ್ಧ ಅವರ ತಾಯಿ ಪ್ರಿಪೇರ್ ಮಾಡಿದ್ದು. ಇಟ್ ಇಸ್ ಫ್ಯಾಂಟಾಸ್ಟಿಕ್. ನಾನು ಬಾಕ್ಸ್ ಬಂದಾಗ ಫಸ್ಟ್ ತಿನ್ಕೊಳ್ಳೋಣ ಗುರು, ಬಹಳ ಪ್ಲೀಸ್ ನೋಡಿದ್ರೆ ಅನ್ಸ್ಬಿಡ್ತೇನೆ. ಏನಿದ್ರು ಅಂಗಡಿ ಓಪನ್ ಮಾಡಿದ್ರೆ ಫುಲ್ ಯಾವಾಗ್ಲೂ ರಶ್ ಇದ್ದೇ ಇರುತ್ತೆ, ಹಂಗಿರುತ್ತೆ. ಶಿ ಈಸ್ ಅ ವೆರಿ ಗುಡ್ ಕುಕ್. ಸ್ವೀಟ್ಸ್ ನ ಅಯಾಮನೆ ಅದು ಯಾವಾಗ್ಲೂ ಅಷ್ಟೇ. ಆ್ಯಂಡ್ ಅವರ ತಾಯಿಯವ್ರು ಮಾಡಿದ್ದು, ಅವ್ರು ಇಷ್ಟಪಡೋ ಜಾಗದಿಂದ ಬಂದಿದ್ದು, ಇದೆಲ್ಲವೂ ಈಗ ನಮ್ಮ ಟೀಮವ್ರು ನಾವೆಲ್ಲ ತಿಂತೀವಿ. ಹೌದು, ಪ್ಲೀಸ್. ಈ ಎಲ್ಲ ನೆನಪುಗಳು ಕೂಡ ನಮ್ಮನ್ನು ಯಾವಾಗಲೂ ಕಾಡುತ್ತೆ. ನಮ್ಮ ಇವತ್ತಿನ ಸ್ಪೆಷಲ್ ಕ್ಯಾಂಡಲ್ ಲೈಟ್ ಶೋ ವಿಭಿನ್ನವಾಗೇ ಶುರುವಾಗಿದೆ. ಒಂದು ಎಪಿಸೋಡ್ ಇಲ್ಲದೆ ಇನ್ನೊಂದು ಎಪಿಸೋಡ್ ಮಾಡ್ಬೇಕು ನಾವು, ನಮಗಂತೂ ಚಾಲೆಂಜ್ ಇರುತ್ತೆ. ಹಾಗಾಗಿ ನಿಮ್ಮ ಹಿಂದೆ ಬಿದ್ದಿರ್ತೀವಿ, ಇವರಿಬ್ರು ಹೇಗೆ, ಇವ್ರ ಲೈಫ್ ಸ್ಟೈಲ್ ಏನು, ನೀವು ಹೇಗೆಲ್ಲ ಎಲ್ಲೆಲ್ಲಿ ಹುಡುಕ್ ತಿಂತೀರಾ, ನಿಮ್ಗೇನು ಇಷ್ಟ, ಈಗೊಂದು ಸಣ್ಣ ಮೆಸೇಜ್ ಸಿಕ್ಕಿರ್ಬೇಕಲ್ಲ ನಿಮ್ಮಿಬ್ಬರಿಗೂ. ಯು ಟೆಲ್ ಮೀ. ಯಾರು ಚೆನ್ನಾಗಿ ಊಟ ಮಾಡೋರು ಯಾರ ಮನೇಲಿ? ಇಲ್ಲ, ನಾವಿಬ್ರು ಜಾಸ್ತಿ ತಿನ್ನಲ್ಲ. ಕಂಕು ಬಿಂಕು ಭಿನ್ನಾಣ ಯಾವುದು ಮಾಡದೆ ಈ ಮನೇಲಿ ಬೈಲ್ವಾ, ಅಚ್ಚುಕಟ್ಟ ಊಟ ಮಾಡು, ಬರೀ ಭಿನ್ನಾಣ ಮಾಡಬೇಡ ಅಂತಾರಲ್ಲ, ಈ ತರ ಇರೋರು ಯಾರ ಮನೇಲಿ? ಅಲ್ಲ, ಹೇಳ್ತಾರೆ, ಉಪದೇಶ ಮಾಡೋರು ಇದಾರೆ, ನಮ್ಮ ತಾಯಿನೇ ಹೇಳ್ತಾರೆ ಏನಂತ, ಚೆನ್ನಾಗಿ ತಿನ್ನಿ ಅಂತ. ಬಟ್ ನಾವಿಬ್ರು ಜಾಸ್ತಿ ತಿನ್ನಲ್ಲ, ತುಂಬಾ ಕಮ್ಮಿ. ಬಿಕಾಸ್ ಆಫ್ ಪ್ರೊಫೆಷನ್ ಗೋಸ್ಕರ. Me, I'm a poor eater from before. ಬಟ್ ಹೇಳ್ತಾರಲ್ಲ ಮನೇಲಿ, ನಮ್ಮ ಅಮ್ಮನೂ ಹೇಳ್ತಿರ್ತಾರೆ, ಹೊರಗಡೆ ತಿನ್ನೋದು ಓಕೆ ಕಣೋ, ಮನೇಲಿ ಅಮ್ಮ ಮಾಡಿದ್ದು, ನಾವು ಮಾಡೋ ಎಣ್ಣೆ, ನಾವು ಮಾಡೋ ತುಪ್ಪ, ನಾವು ಮಾಡೋ ಎಲ್ಲವೂ ಸರಿ, ಯಾವುದು ದಪ್ಪ ಆಗಲ್ಲ. ನೀವು ಇಲ್ಲ, ದಪ್ಪ ಅಂತಲ್ಲ, ಟು ರಿಮೇನ್ ಫಿಟ್. ಜಾಸ್ತಿ ತಿನ್ನಲ್ಲ ನಾನು, ಅಷ್ಟೇನೆ, ಸ್ವಲ್ಪ ಕಮ್ಮಿ ತಿನ್ನೋದು. ಅದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲವೂ ತಿಂತೀನಿ, ಯಾವುದು ತಿನ್ನಲ್ಲ ಅಂತಿಲ್ಲ. ಈಗ ನೀವು ಕೊಟ್ರಲ್ಲ, ಎಲ್ಲ ತಿಂತೀನಿ, ಅದ್ರ ಪೂರ್ತಿ ಉಂಡೆ ತಿಂದಿಲ್ಲ ನಾನು. ಹಾಗೆ ಟೇಸ್ಟ್ ಬಟ್ ಕ್ರೇವಿಂಗ್ಸ್ ಆಗಲ್ವಾಗ ಎಷ್ಟೋ ಜನ ಅಂತ? ಇಲ್ಲ, ತಿನ್ನಲ್ಲ, ಹಾಗಾಗಿ ಕ್ರೇವಿಂಗ್ಸ್ ಆಗಲ್ಲ. ಅದನ್ನ ಬಿಟ್ಟಿದ್ರೆ ಅದು ಹಾಗೆ ಉಳ್ಕೊಂಡಿರೋದು ಮನ್ಸಲ್ಲಿ, ತಿಂದಿಲ್ವಲ್ಲ ಅಂತ. ಈಗ ತಿಂದೆ. ಬಟ್ ಕಣ್ಣು ನೋಡ್ದೆ ಎಷ್ಟೋ ಸರಿ ಹಿಂಗೆ ಅನ್ಸುತ್ತೆ, ಕಣ್ಣು ನೋಡ್ತೀವಲ್ಲ, ಮನಸ್ಸು ಹೇಳ್ತಿರುತ್ತೆ ಹುಷಾರು, ಬೇಡ, ಡೋಂಟ್ ಡೂ ದಟ್. ಬಟ್ ಲೈಕ್ ಒಂದ್ಸರಿ ತಿನ್ಬೋಣ, ಈ ಥರದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ನನಗೆ ಐ ಆಮ್ ನಾಟ್ ಲೈಕ್ ದ್ಯಾಟ್ ಈಟರ್. ನನಗೆ ಆಸೆ ಆದರೆ ಒಂದಷ್ಟು ತಿನ್ಬಿಟ್ರೆ ಮುಗ್ದೋಯ್ತು. ಐ ಲವ್ ದಟ್ ಟೇಸ್ಟ್ ಟು ಬಿ ದೇರ್ ಇನ್ ಮೈ ಮೌತ್. ಐ ಡೋಂಟ್ ಈಟ್ ಇಟ್ ಅಗೇನ್. ಓ, ನಾನು ತಿಂತೀನಿ, ಬಟ್ ದಟ್ ವಿಲ್ ಬಿ ಮೈ ಲಿಮಿಟೇಷನ್. ಇಬ್ರು 10 ಮದುವೆಗೆ ಹೋದ್ರೆ ಎಷ್ಟು ಮದುವೆ ಊಟ ಮಾಡ್ತೀರಾ? ಎಲ್ಲ ಮದುವೆಲಿ ಊಟ ಮಾಡ್ತೀನಿ, ಬಟ್ ಏನು ಬೇಕೋ ಅಷ್ಟೇ ತಿಂತೀನಿ ನಾನು, ಅಷ್ಟೇ. ನಾನು ಎಲ್ಲ ಮದುವೆಗಳಲ್ಲಿ ಊಟ ಮಾಡಲ್ಲ, ಆಗಲ್ಲ, ಅದು ಅಂದರೆ ಆಗಲ್ಲ. ಎಷ್ಟೋ ಸಲ ಅಂದರೆ ಅಲ್ಲಿ ಊಟ ಮಾಡೋಕ್ಕಾಗಲ್ಲ ಎಷ್ಟೋ ಸಲ. ಅದು ಇದ್ರೆ, ಅಥವಾ ತುಂಬಾ ನಮಗೆ ತುಂಬಾ ಆತ್ಮೀಯರಿದ್ರೆ ಊಟ ಮಾಡ್ತೀನಿ. ಆದರೆ ಎಲ್ಲ ನಾನು ಹೇಳದ್ನಲ್ಲ ಆಗಲೇ, ಸ್ವಲ್ಪ ಬಡಿಸೋವಾಗಲೇ ಹೇಳ್ತೀನಿ, ಸ್ವಲ್ಪನೇ ಬಡಿಸಿ. ಯಾಕಂದರೆ ಅದನ್ನು ವೇಸ್ಟ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಯಾವುದೂ ವೇಸ್ಟು ಮಾಡಲ್ಲ ನಾನು ಸಾಮಾನ್ಯವಾಗಿ. ಆದರೆ ಸ್ವಲ್ಪನೇ ತಿಂತೀನಿ, ಎಲ್ಲವೂ ತಿಂತೀನಿ, ಸ್ವಲ್ಪನೇ ತಿಂತೀನಿ. ಈ ಜ್ಯೇಷ್ಠ ಶ್ಲೋಕಾಗೂ ಅದೇ ಆಗ್ಬಿಟ್ಟಿದೆಯಾ? ಜ್ಯೇಷ್ಠ ತುಂಬ ಇದ್ದಾರೆ ಆ ಥರ, ಶ್ಲೋಕ ಇನ್ನೂ ಆ ಥರ ಇಲ್ಲ, ಜ್ಯೇಷ್ಠ ಇದ್ದಾರೆ. ವೆರಿ ಸ್ಟ್ರಿಕ್ಟ್. ಆ್ಯಕ್ಚುಲಿ ನನಗಿಂತ ಸ್ಟ್ರಿಕ್ಟ್ ಇದ್ದಾರೆ. ಹೌದೌದು, ನಾನೇ ಹೇಳ್ತಾ ಇರ್ತೀನಿ ಆ ಥರ ಎಲ್ಲ ಮಾಡಬೇಡ, ಇನ್ನೂ ವಯಸ್ಸಿದೆ ಎಲ್ಲ. ಬಟ್ ನನಗಿಂತ ಜಾಸ್ತಿ ಶಿಸ್ತು. ಯಾರ ಥರ? ಜ್ಯೇಷ್ಠ ಯಾರ ಥರ, ಶ್ಲೋಕ ಯಾರ ಥರ? ನೀವು ಹೇಳ್ತೀರಾ? 50-50. ಹಾಂ, ನಮ್ಮಿಬ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಈ
ಚೆನ್ನಾಗಿದೆ. ನಮ್ಮ ಮನೇಲಿ ನನ್ನ ಮಗಳು ಸೀರೆ ಮಗಳೇ ನಿಂಗೆ ಯಾರು ಇಷ್ಟ ಅಂತ ಚಿಕ್ಕ ವಯಸ್ಸಲ್ಲಿ. ಅವ್ರಿಗೆ ದೊಡ್ಡೋಳಾದ್ಮೇಲೂ ಕೂಡ ನಾನು ಏನಾದ್ರು ಒಂದ್ ಕಡೆ ಅಮ್ಮನ ಕಡೆನಾ ಅಪ್ಪನ ಕಡೆನಾ ಅದು ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಅಂತ ಕೇಳಿದಾಗ ನಂಗೆ ಎರಡೂ ಬೇಕು, ನಂಗೆ ಇಷ್ಟ. ಎಕ್ಸಾಕ್ಟ್ಲಿ ಹಾಗೇನೆ ಶ್ಲೋಕ ಅಂಡ್ ಜ್ಯೇಷ್ಠ ದ ಸೇಮ್. ಫಸ್ಟ್ ಹೇಳ್ತಿದ್ದೆ, ಏನು ಮಮ್ಮ ಈ ಥರ ಒಂದು ಪ್ರಶ್ನೆ ಕೇಳ್ತೀಯಲ್ಲ ಅಂತ. ಹೋಗ್ತಾ ಬಿಡು, ಬೇಡವೇ ಬೇಡ, ಈ ಪ್ರಶ್ನೆಗೆ ಉತ್ತರನೇ ಇಲ್ಲ, ಬೋತ್ ಆರ್ ವೆರಿ ಇಂಪಾರ್ಟೆಂಟ್ ಟು ಅಸ್ ಅಂತ ಹೇಳ್ತಾರೆ ಇಬ್ರು. ಈಗಿನ ಟ್ರೆಂಡ್ ಮಕ್ಕಳು ಮನೇಲಿ ಒಂದಷ್ಟು ಮಾಡ್ತಾರ, ಅಪ್ಪ ಅಮ್ಮ ಇಲ್ಲ ಅಡುಗೆ ಮಾಡ್ತೀರ ನೀವು, ಅಥವಾ ಮನೇಲಿ ಅಡುಗೆ ಸರ್ವಾಗುತ್ತೆ, ಅತ್ತೆ ಮಾಡ್ತಾರೋ ಅಮ್ಮ ಮಾಡ್ತಾರೆ. ಹೊರಗಡೆ ತಿನ್ನೋ ಅಭ್ಯಾಸಗಳು ಎಷ್ಟೋ ಮಕ್ಳಿಗೆ ರೂಢಿ ಆಗ್ಬಿಡುತ್ತೆ, ಆರ್ಡರ್ ಮಾಡಿ ತಿನ್ನೋದು ಆ ಥರದ್ದೆಲ್ಲ ಮನೇಲಿ ಇಲ್ವಾ, ಅಥವಾ ಇದ್ರೆ ಯಾರು? ಇದೆ ಹೆಚ್ಚು ಶ್ಲೋಕನ್ಗೆ ಹೊರಗಡೆಯಿಂದ ತಿನ್ನೋದು ಹೆಚ್ಚು ಅಭ್ಯಾಸ ಇರೋದು ಶ್ಲೋಕನಿಗೆ. ಜ್ಯೇಷ್ಠನ್ಗೆ ಇತ್ತು, ಆದರೆ ಈ ನಡುವೆ ಹೇಳದ್ನಲ್ಲ, ಶಿಸ್ತು, ಸಿಕ್ಕಾಪಟ್ಟೆ ಶಿಸ್ತು. ಆತ ಒಂದು ವಾರದಲ್ಲಿ ಒಂದು ಕಡೆ ಹೋಗ್ಬಿಟ್ಟು ಬಂದರೆ ಆ ವಾರದಲ್ಲಿ ಮತ್ತೆ ಇನ್ನೊಂದು ಕಡೆ ಹೋಟ್ಲಿಗೆ ಹೋಗಲ್ಲ. ಓಕೆ, ಸಮಥಿಂಗ್ ಸ್ಪೆಷಲ್. ಅಚ್ಚಾ, ಅರೆ ವಾ, ಓಕೆ, ದಟ್ಸ್ ಮೈ ಫೇವ್ರೇಟ್. ಹಾಗೆ ಇಟ್ಟ ತಕ್ಷಣ ದಟ್ಸ್ ಮೈ ಫೇವ್ರೇಟ್. ಸ್ವೀಟ್ ಕಾರ್ನ್ ಚಿಕನ್ ಸೂಪ್. ಸ್ವೀಟ್ ಕಾರ್ನ್ ಚಿಕನ್ ಸೂಪ್. ಇನ್ಬೇಕಿದು ಓವರ್ ಟು ಅನಿರುದ್ಧ. You love it, ಅಲ್ಲ? Yeah, I love it, and I have been. Okay, ಪ್ಲೇಟ್ ಕೈ ತಗೋಬೋದು ನಿಮ್ಗೆ ಹೆಂಗೆ ಕಂಫರ್ಟಬಲ್ ಹಾಗೆ. ಬೈ ದ ವೇ, ನಾನು ಅಪ್ಪಟ ಸಸ್ಯಾಹಾರದಿಂದ ಸ್ವೀಟ್ ಕಾರ್ನ್ ಇದ್ದೀನಿ, ಚಿಕನ್ ಇಲ್ಲ ಅಷ್ಟೇ. ಓಕೆ, yummy. This is the taste of King's Club. Yeah. Maybe okay, ಹೇಳಿ. ಫಾರ್ ಮೀ, ನನಗೆ ಯಾಕೆ ಇಷ್ಟ ಅಂತ ಕೇಳಿದ್ರೆ ನಮ್ಮ ಅಪ್ಪನ ತುಂಬ ಇಷ್ಟ. ಹಿಸ್ ಫೇವ್ರೆಟ್ ಈಸ್ ದಿಸ್ ಸೂಪ್ ಆರ್ ಮಂಚಾವ್ ಸೂಪ್. ವಿಷ್ಣುವರ್ಧನ್ ಸರ್ ಅವರ ಫೇವ್ರೇಟ್ ಸೂಪ್ ಸ್ವೀಟ್ ಕಾರ್ನ್ ಚಿಕನ್ ಸೂಪ್ ಆರ್ ಮಂಚಾವ್ ಸೂಪ್. ಅಪ್ಪನ ಇಷ್ಟ ಅಂತ ಕೇಳ್ಬಿಟ್ಟು ಆರ್ಡರ್ ಮಾಡೋರು, ಸೊ ನಮಗೂ ಅದನ್ನ ಇಷ್ಟ ಆಗೋಯ್ತು, ಆ್ಯಂಡ್ ಹಿ ಆಲ್ಸೋ ಲೈಕ್ಸ್ ಇಟ್, ಸೊ ಇಟ್ಸ್ ಲೈಕ್ ಇಟ್ಸ್ ಗುಡ್ ಫಾರ್ ಮೀ. ಸೂಪ್ ಅಂತ ಬಂದಾಗ ಮನೇಲಿ ಮಾಡೋದು ಬೇರೆ, ಮನೇಲಿ ಟೊಮ್ಯಾಟೊ ಸೂಪ್ ಎಲ್ಲ ನಮ್ಮ ತಾಯಿ ಮಾಡ್ತಾಯಿದ್ರು. ಆದರೆ ಹೊರಗಡೆ ಹೋಟ್ಲ್ ಸಂಸ್ಕೃತಿ, ನಾವು ಚಿಕ್ಕವರಿದ್ದಾಗಲೂ ಹೋಗ್ತಾಯಿದ್ವಿ, ಹೋಟೆಲ್ಗಳಿಗೆಲ್ಲ ಹೋಗ್ತಾಯಿದ್ವಿ. ಆದರೆ ಸೂಪ್ ಅನ್ನೋ ಒಂದು ಈಗ ಅಂತೂ ಕಾಮನ್ ಆಗಿಬಿಟ್ಟಿದೆ. ಆದರೆ ಆವಾಗ ಹೋಟೆಲ್ಗಳಿಗೆ ಹೋಗೋದೇ ಕಮ್ಮಿ ಇತ್ತು, ನಾನು ಚಿಕ್ಕವನು ಇರಬೇಕಾದ್ರೆ. ಆದರೂ ನಾವು ಹೋಗ್ತಾಯಿದ್ವಿ, ಆಗಾಗ ಹೋಗ್ತಾಯಿದ್ವಿ. ಆದರೆ ಸ್ವಲ್ಪ ನಾನು ದೊಡ್ಡವನಾದಮೇಲೆ ಹೋಟೆಲ್ಗಳಿಗೆ ಹೋಗೋದಕ್ಕೆ ಶುರು ಮಾಡಿದ ಮೇಲೆ ಈ ಸೂಪ್ಗಳಲ್ಲಿ ಅಂದರೆ ಇದು ಹೊಸ ಸೂಪ್ ಆಗಿತ್ತು, ಇದು ಸ್ವೀಟ್ ಕಾರ್ನ್ ಚಿಕನ್ ಸೂಪ್. ಆಮೇಲೆ ತುಂಬ ಪಾಪ್ಯುಲರ್ ಕೂಡ ಆಗಿತ್ತು. ಅಲ್ಲಿಂದ ಅಭ್ಯಾಸ ಶುರು ಆಗೋಯ್ತು. ಸೊ ಅಂದರೆ ಹೊಸದೇದು ರೆಸ್ಟೋರೆಂಟ್ ಬಂದರೆ, ಹೊಸದೇದು ಫುಡ್ ಬಂದರೆ ಯು ಗೈಸ್ ಟೇಸ್ಟ್ ಮಾಡ್ತೀರೋ? ವಿ ನಾರ್ಮಲಿ, ವಿ ಜನರಲಿ ಎಕ್ಸ್ಪ್ಲೋರ್. ಒನ್ ಆಫ್ ದಿ ಬೆಸ್ಟ್. I know. ಫುಲ್ ಫಿದಾ ಎಕ್ಸ್ಪೆಕ್ಟ್ ಮಾಡಿದ್ರೆ? ನನಗೆ ಇಲ್ಲ ನನಗೆ ನಮ್ಮ ತಾಯಿನೂ ತುಂಬ ಚೆನ್ನಾಗಿ ಮಾಡ್ತಾರೆ ಇದನ್ನು ಮನೆಯಲ್ಲಿ. ನನ್ನ ತಂಗಿನೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ಲು. ಫ್ರೆಂಚ್ ಫ್ರೈಸ್ ಇಲ್ಲದೆ ಜೀವನ ಇಲ್ಲ ಆಕ್ಚುಲಿ. ಅನಿ ಸರ್ ಪ್ಲೀಸ್ ಗೋ. ಇಲ್ಲ, ಒಂದು ಕಾಲದಲ್ಲಿ ಈ ಡಯಟ್ ಗೇಟ್ ಏನು ಕತೆ ಇಲ್ಲದೆ ಇದ್ದಾಗ ಇದೇ ಊಟನೂ ಆಗ್ತಾ ಇತ್ತು ನಂದು. ಥ್ಯಾಂಕ್ ಯು. ಇದೇ ಊಟ ಆಮೇಲೆ ಸ್ವಲ್ಪ ಆಕೆ ಮಾಡಿ ಕೊಡ್ತಾ ಇದ್ರು, ತಿಂತಾ ಇದ್ದೆ. ಆಕೆ ಪ್ಲೇಟಿಂದಾನು ಒಂದಿಷ್ಟು ಹಾಕೊಂಡು ತಿಂತಾ ಇದ್ದೆ ನಾನು. ಇನ್ನೂ ಹಸಿವೆ ಇದೆ, ಸರಿ ಇಲ್ಲ ಆಲೂಗಡ್ಡೆ ಖಾಲಿ ಆಯ್ತು ಅಂತ ಹೇಳೋರು ಸುಮ್ಮನೆ. ಸರ್ ನಾನೇ ತೊಗೊಂಬರ್ತೀನಿ ಅಂತ ಹೋಗಿ ಆಲೂಗಡ್ಡೆ ತೊಗೊಂಬಂದು ಆ ಥರ ಹುಚ್ಚ ಅಂದ್ರೆ ಹುಚ್ಚ ನಾನು. ಇಮ್ಯಾಜಿನ್, ಆಲೂಗಡ್ಡೆ ಮಾರ್ಕೆಟ್ಗೆ ಹೋಗಿ ಆಲೂಗಡ್ಡೆ ತೊಗೊಂಬಂದು ಈಗ ಮಾಡಿ ಅಂತ ಹೇಳಿ. ಹೌದು, ತುಂಬ ಹುಚ್ಚ ನಾನು, ತುಂಬ ತುಂಬ ಇಷ್ಟ ನನಗೆ. ಸೊ ನಿಮ್ಮ ಟ್ರ್ಯಾಕ್ ಚೆನ್ನಾಗಿ ಮಾಡಿದೀವಿ ನಾವು ಹಂಗಾರೆ. ಹೌದೌದು. ಏನೇನು ಕುಕ್ ಆಗ್ತಿತ್ತು ಚಿಕ್ಕ ವಯಸ್ಸಲ್ಲಿದ್ದ? ಅಪ್ಪ ಅಮ್ಮ ಏನೇನು ಇಷ್ಟಪಡ್ತಿದ್ರು? ಡು ಯು ಕುಕ್? Yeah, I do. My favorite has always been saru anna. That doesn't change. That's what she eats. She loves eating. Okay. But otherwise she is a... well, thank you. ಬೇರೆದೆಲ್ಲ ಇಟ್ಸ್ ಓಕೆ, ಬಟ್ ಸಾರು ಇರಲೇಬೇಕು. ಸಾರು ಅನ್ನ, ಹೋಮ್ ಮೇಡ್ ಸಾರು ಅನ್ನ. Oops, I'm done. ಈಗ ಶುರು, ಮುಂದಕ್ಕೆ ಆಮೇಲೆ ಒಂದೇ ಇರಲಿಮ್ಮ, ಒಂದೇ yeah, that would do. Thank you. This is something special. Yeah.
ಕೀರ್ತಿ ಅವರ ಇಷ್ಟದ್ದೆಲ್ಲ ಹೇಳ್ತಿದ್ರು. I used to cook good fish, steamed fish for my father. ಅಪ್ಪಂಗೆ ತುಂಬಾ ಇಷ್ಟ ಸ್ಟೀಮ್ ಫಿಶ್. Alinda, I cooked for him. Okay. So he loves steamed fish. Mangalorean steamed fish I do. ಓಪನ್ ಇಟ್ ಅಂಡ್ ಸಿ ಏನು Yeah, I was. ಓಪನ್ ಮಾಡಿಸಿ. Yeah. ವಿಷ್ಣುವರ್ಧನ್ ಸರ್ಗೆ ಬಹಳ ಇಷ್ಟ ಆಗ್ತಿತ್ತು ಕೀರ್ತಿ ಅವ್ರು ಮಾಡ್ಕೊಟ್ಟಾಗ. ಕೇಳಿ ಕೇಳಿ ಮಾಡಿಸ್ಕೊತಾ ಇದ್ರು ಆ ಅಡಿಗೆ. Yeah. ನಾನು ದೇವಣ್ಣಗೂ ತಿಂದಿಲ್ಲ, ನಂಗೆ ಗೊತ್ತಿಲ್ಲ ಟೇಸ್ಟ್ ಅದು. ಬನ್ನಿ ತಿನ್ನಿ. ವೆಜಿಟೇರಿಯನ್ ಹೆಂಗ್ ತಿನ್ನೋದು ಅದನ್ನ? ನಿಮ್ಮಿಂದನೂ ನಾವು ಪ್ರತಿಜ್ಞೆ ಮಾಡಿಸ್ಬೇಕಾಗ್ತದೆ. ಕಾಂಪ್ಲೆಕ್ಸ್. Pomfret, okay. ಯು ಲೈಕ್ ಇಟ್ ಅಲ್ಲ? Yeah. ಸೊ ನಮ್ಮ ರಿಸರ್ಚ್ ಟೀಮ್ ಚೆನ್ನಾಗಿದೆ ಹಂಗೆ. His favorite. ಸಿ ನಿಮ್ ಅಲ್ಲ ಅನಿ ಸರ್, Yeah. ನಿಮ್ ಫೇವ್ರೆಟ್ನೇ ಹುಡುಕಿ ನಿಮ್ಮನ್ನ ತಿನ್ನಿಸ್ತಾ ಇದೀವಿ. ನೀವು ನೋಡಿದ್ರೆ ಹೊಟ್ಟೆ ತುಂಬಿತು ಅಂತ ಇದೀರಿ ಅನಿ ಸರ್ ನೀವು. ನಾನು ಹೇಳದ್ನಲ್ಲ ಜಾಸ್ತಿ ತಿನ್ನಲ್ಲ ನಾನು. ಓಕೆ, ನೀವು ಟೇಸ್ಟ್ ಮಾಡಿ ಸಾಕು, ಆರಾಮ. This is okay. ದಿಸ್ ಇಸ್ ದಿಸ್ ಇಸ್ ಐ ಲೀಟ್ ಅಲ್ಲಿ. ಬಟ್ ಜಾಗ ಇರ್ಲಿ. ಇವತ್ತು ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಅಳ್ಳಾಡಿ ಒಂದ್ ಸ್ವಲ್ಪ ಸೈಡ್ಗೆಲ್ಲ ಜಾಗ ಮಾಡ್ಕೊಂಡು ತಿನ್ನಕ್ಕೆ ಶುರು ಮಾಡ್ಬೇಕು. ತುಳಿದು ಇದೆ. He used to come home after shooting. He used to call me. ಫೋನ್ ದಾರಿನಲ್ಲೇ ಮಾಡಿಬಿಡೋರು. ಆವಾಗ ಮೊಬೈಲ್ ಫೋನ್ ಇಲ್ಲ, ಮತ್ತೆ ಲ್ಯಾಂಡ್ಲೈನ್ ಇಂದ ವೇರ್ ಎವರ್ ಹೀಸ್ ಕಮಿಂಗ್ ಫ್ರಮ್ ಹಾಫ್ ದ ವೇ ಥ್ರೂ ಫೋನ್ ಮಾಡಿಬಿಟ್ಟು ಇವತ್ತು ಫಿಶ್ ಮಾಡ್ತೀಯಾ, ಸ್ಟೀಮ್ ಫಿಶ್ ನನಗೋಸ್ಕರ ಅಂತ. ಯೂಸ್ ಟು ಪ್ರಿಪೇರ್ ಫಾರ್ ಹಿಮ್. ಆ್ಯಂಡ್ ಇಡೀ ಇಂಡಸ್ಟ್ರಿಗೆ ಒಂದೊಂದು ಸತಿ ಕರೆದ್ಬಿಟ್ಟು ನನ್ನ ಮಗಳು ಫಿಶ್ ತುಂಬ ಚೆನ್ನಾಗಿ ಮಾಡ್ತಾಳೆ, ಪ್ಲೀಸ್ ಕಮ್ ಆ್ಯಂಡ್ ಮೀಟ್. ಮಾಡ್ಕೊಟ್ಟಿದ್ಯಾ? ಯಾ ಯೂಸ್ ಟು ಲವ್ ದಿಸ್ ಬಿಕಾಸ್ ಅವ್ರಿಗೂ ಡಯಟ್. ಸೊ ಸ್ಟೀಮ್ ಫಿಶ್ ಅಂತ ಕೇಳಿದ್ರೆ ಇಟ್ ಹ್ಯಾಡ್ ಎವ್ರಿಥಿಂಗ್ ಇನ್ ಇಟ್ ಆ್ಯಂಡ್ ಇಟ್ ಸ್ಟೀಮ್ಡ್. ಕರೆಕ್ಟ್. ಸೊ ಯೂಸ್ ಟು ಲವ್ ಈಟಿಂಗ್ ದಿಸ್. ಯು ಫೀಲ್ ವೆರಿ ಗುಡ್. ಮನಸ್ಸು ಖುಷಿ ಆದಾಗ ವಾಟ್ಸ್ ಫಸ್ಟ್ ಸಾಂಗ್ ಅನಿ ಸರ್ ಗುನ್ಗೋದು? ಅರೆ ದೀವಾನೋ ಮುಜೆ ಪೆಹಚಾನೋ. ಹಾಡು ಬರುತ್ತಾ? ಹೌದು, ಅದು ಈ ನಡುವೆ ಶುರು ಆಗಿದೆ. ಚೆನ್ನಾಗಿ ಬಯಸ್ಕೊತೀನಿ ನಾನು, ಮತ್ತೆ ಅದೇ ಹಾಡ ಅಂತ. ಒಂದು ಹಂಗೆ ಹಾಡ್ತಾ ಒಂದು ಗುನ್ಗುನ್ ತಿರ್ಗಾ ಅದನ್ನ ಹಾಡಿದ್ರೆ ತಿರ್ಗಾ ಬಯಸ್ಕೋಬೇಕು. ಒಂದ್ ಬಿಟ್ಟು ನಮ್ಮ ಶೋನಲ್ಲಿ ಒಂದ್ಬಿಟ್ಟು ಹಾಡ್ತೀನಿ. ಫಸ್ಟ್ ತಿಂತೀನಿ, ಆಮೇಲೆ ನನಗೆ ಇನ್ನೊಂದು ಏನು ಗೊತ್ತಾ, ನಾನು ಹಿಂದಿ ಹಾಡು ಹಾಡಿದ್ರೆ ಏನಾಗಿದೆ, ನಾನು ಜಾಸ್ತಿ ಹಿಂದಿ ಹಾಡೇ ಹಾಡೋದು. ನಾನು ಗೊತ್ತು ನೋಡಿ, ಮುಂಬೈಲೂ ಓದಿದ್ದು ನಾನು, ಅಂದರೆ ಮ್ಯೂಸಿಕ್ ಡಿಪ್ಲೊಮಾ ಮಾಡಿದ್ದು ನಾನು. ಹಾಗಾಗಿ ಹಿಂದಿ ಹಾಡುಗಳ ಒಂದು ಪ್ರಭಾವ ಜಾಸ್ತಿ ನನ್ನ ಮೇಲೆ. ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ, ವೇದಿಕೆ ಕಾರ್ಯಕ್ರಮಗಳನ್ನು. ಕರೋಕೆಲ್ಲ ತುಂಬಾ ಹಾಡ್ತೀನಿ, ಕ್ಯಾರಿಯೋಕೆ, ಅದಕ್ಕೆ ಮುಂಚೆನೂ ಆರ್ಕೆಸ್ಟ್ರಾ ತುಂಬ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ. ಆದರೆ ಅಲ್ಲಿ ಎಲ್ಲ ಪ್ರಧಾನವಾಗಿ ಹಿಂದಿ ಹಾಡುಗಳೇ ಹಾಡಿದ್ದೀನಿ. ಮುಂಬೈಲೂ ನಾನು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ, ಅಲ್ಲೂ ಹಿಂದಿ ಹಾಡುಗಳೇ. ಹಿಂದಿ ಇಲ್ಲಿ ಹಾಡಿಬಿಟ್ರೆ ಒಂದಿಷ್ಟು ಜನ ಬೈತಾರೆ ನನ್ನ, ಅದಕ್ಕೆ ತುಂಬ ಭಯ ನನಗೆ. ಸಂಗೀತಕ್ಕೆ ನಾವು ಯಾರು ಕೂಡ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಟ್ಟಿಲ್ಲ, ಅದಿಲ್ಲ. ನಾವು ಕನ್ನಡಿಗರು ಎಷ್ಟೋ ಸರಿ ಹಿಂದಿ ಹಾಡನ್ನ ಖುಷಿ ಪಡ್ತೀವಿ. ಅನಿ ಸರ್ ಈ ಸಂಗೀತ ಹಾಡು ಇವೆಲ್ಲ ಅವ್ರಿಗೆ ಇಷ್ಟೊಂದೆಲ್ಲ ಒಲವು ಬೆಳೆಸ್ಕೊಳ್ಳೋಕೆ ಕಾರಣ ಒಬ್ಬ ವ್ಯಕ್ತಿ. ಆ ವ್ಯಕ್ತಿಯ ಹೆಸರು ಹರ್ಷವರ್ಧನ್. ಹೌದು, ಖಂಡಿತ ಅವ್ರು ತುಂಬಾ ಚೆನ್ನಾಗಿ ಹಾಡ್ತಾರೆ. ಹರ್ಷವರ್ಧನ್ ಯಾರು? ಇದು ಪ್ರಶ್ನೆ. ಉತ್ತರ ಅನಿ ಸರ್ ಕೊಡ್ತಾರೆ. ನಮ್ಮ ತಂದೆ ವಾಸ್ತುಶಿಲ್ಪಿ. ಹೌದು. ತುಂಬಾ ಒಳ್ಳೆ ಗಾಯಕರು. ಕರೆಕ್ಟ್. ಅವರಿಂದಾನೇ ನಾನು ಕಲ್ತಿರೋದು, ಅದು ಅವರಿಂದಾನೇ ಬಂದಿರೋದು ಕೂಡ. ಅದು ಕೂಡ ಬಂದಿರೋದು ಜೊತೆಗೆ ಅವರು ವಾಸ್ತುಶಿಲ್ಪಿ ಆಗಿರೋದ್ರಿಂದ ನಾನು ಇಂಟೀರಿಯರ್ ಡಿಸೈನರ್ ಕೂಡ ಕ್ವಾಲಿಫಿಕೇಶನ್, ಎಜುಕೇಷನಲ್ ಕ್ವಾಲಿಫಿಕೇಶನ್. ಹಾಗಾಗಿ ಅದು ಕೂಡ, ಆ ಕಲೆ ಕೂಡ ಅವರಿಂದಾನೇ ಬಂದಿದೆ. ಬರಿತೀನಿ ಕೂಡ ನಾನು, ಅದು ಇಬ್ಬರಿಂದ ಬಂದಿದೆ. ನಮ್ಮ ತಾಯಿನೂ ಬರೀತಾರೆ, ನಮ್ಮ ತಂದೆನೂ ಬರೀತಾರೆ. ಅಭಿನಯ ನಮ್ಮ ತಾಯಿ ಮಾಡ್ತಾ ಇದ್ರು, ಹಾಗಾಗಿ ಅಭಿನಯ ನಮ್ಮ ತಾಯಿಯಿಂದ ಬಂದಿದೆ. ಹಾಗಾಗಿ ಐ ಹ್ಯಾವ್ ಟೇಕನ್ ದ ಬೆಸ್ಟ್ ಫ್ರಮ್ ಬೋತ್. ಏನಿಷ್ಟ ಅನಿ ಸರ್ ನಿಮಗೆ? ನಾನೇ ಇಷ್ಟ. ಏನಿಷ್ಟ? ಇಷ್ಟ ಕಷ್ಟ. ಗಂಡ ಹೆಂಡತಿ ಅಂದ್ಮೇಲೆ ಪ್ರೀತಿ ಮಾಡಬೇಕು, ನಮ್ಮಲ್ಲೂ ಮಾಡ್ತೀವಿ, ಜಗಳ ಅಂತೂ ಇದ್ದೇ ಇರುತ್ತೆ, ಎಲ್ಲ ನಡೀತಾನೆ ಇರುತ್ತೆ, ಜಗಳನೇ ಜಾಸ್ತಿ ಇರುತ್ತೆ. ನಾವಿಬ್ರು ಜಗಳ ಮಾಡಿದ್ದು ತುಂಬಾ ಕಮ್ಮಿ, ನಿಜವಾಗ್ಲು. ಟಚ್ ವುಡ್. ಬಟ್ ನಾವು ತುಂಬಾ ಕಮ್ಮಿ ಜಗಳ. ಯಾವ್ದಕ್ಕೆ ಶುರು ಆಗುತ್ತೆ? ಅಡಿಗೆ, ಊಟ ತಿಂಡಿಗೆ ಶುರು ಆಗುತ್ತಾ? ಇಲ್ಲ. ಅದು ಯಾವುದಕ್ಕೆ ಅನ್ನೋದು ನಮ್ಗೆ ಜ್ಞಾಪಕ ಇಲ್ಲ. ನನಗಂತೂ ಜ್ಞಾಪಕನೇ ಇಲ್ಲ. ನನಗಂತೂ ತುಂಬಾ ಕಮ್ಮಿ. ಅಂದ್ರೆ ನನಗೆ ಈ ಸಂಭಾಷಣೆ ತುಂಬಾ ಚೆನ್ನಾಗಿ ನೆನಪಿರುತ್ತೆ. ಅದು ನೀವು ಎಷ್ಟೇ ಪುಟಗಳನ್ನು ಕೊಟ್ಟರು ಆ ದೇವರ ಅನುಗ್ರಹದಿಂದ ನಾನು ಅದನ್ನ ಹೇಳ್ತೀನಿ.
ಆದರೆ ಮಿಕ್ಕಿದ ವಿಷಯಗಳಲ್ಲಿ ತುಂಬ ವಿಷಯಗಳು ನನಗೆ ನೆನಪೇ ಇರಲ್ಲ, ತುಂಬ ಕಡಿಮೆ. ಇವರೇ ಬೈತಾ ಇರ್ತಾರೆ, ನೀವು ಈ ಥರ ಆದರೆ ಹೇಗೆ ಅಂತ. ಈಗ ಯಾವುದೋ ಒಂದು ಮದುವೆಗೆ ಅಥವಾ ಯಾರಿಗೋ ಒಂದು ಉಡುಗೊರೆ ಕೊಟ್ಟಿದ್ದಿದ್ರೆ ನನಗೆ ನೆನಪಿರಲ್ಲ, ಅದು ಇರಲ್ಲ. ಇವರು ಬೈತಾರೆ, ನಾವೇ ಕೊಟ್ವಲ್ರಿ, ಇದು ಕೊಟ್ವಲ್ಲ, ಅದು ಕೊಟ್ವಲ್ಲ ಅಂತ, ನನಗೆ ನೆನಪೇ ಇರಲ್ಲ. ಅದು ಈ ಥರದ್ದು ಸುಮಾರು ವಿಷಯಗಳಲ್ಲಿ ನನಗೆ ಸಾಕಷ್ಟು ವಿಷಯಗಳು ನನಗೆ ನೆನಪಿರಲ್ಲ. ನಾನು ಹೇಳಿಲ್ವ ಇವತ್ತು ನಾನು ಏನೇನು ಆರ್ಡರ್ ಮಾಡಿದ್ದೀನಿ, ಯಾವುದನ್ನು ರಿಜೆಕ್ಟ್ ಮಾಡಕ್ಕೆ ಅವ್ರ ಮನಸ್ಸು ದೇವನಿಗೆ ಒಪ್ಪಲ್ಲ. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ವಿಷಯ ನಾನು ಇವರಿಂದ ಕಲ್ತಿರೋದು, ಅದು ಏನು ಅಂತಂದರೆ, ಜಗಳ ಆದರೆ ಮರುಕ್ಷಣನೇ ಮರ್ತು ಬಿಡೋಣ ಅಂತ, ಅದನ್ನು ಕ್ಯಾರಿ ಮಾಡಲ್ಲ. ಆಮೇಲೆ ನಾನು ನಿಜ ಹೇಳ್ಬೇಕು ಅಂತಂದರೆ ನಾನು ಹಾಗಿರಲಿಲ್ಲ, ಮದುವೆಗೆ ಮುಂಚೆ ಹಾಗಿರಲಿಲ್ಲ, ಅಥವಾ ಮದುವೆ ಆದಮೇಲೂ ಕೂಡ ಒಂದಿಷ್ಟು ವರ್ಷ ಹಾಗಿರಲಿಲ್ಲ. ನನಗೆ ಜಗಳ ಆದರೆ ನನಗೆ ಸ್ವಲ್ಪ ನಾನು ತಿರುಗ್ಬಿಟ್ಟು ನೋಡಲ್ಲ, ಮಾತು ಆಡಿಸಲ್ಲ, ಆ ಥರದ್ದು ಸ್ವಭಾವ ಇತ್ತು ನಂದು. ಆದರೆ ಅದರಿಂದ ನನಗೇನು ಗೊತ್ತಾಯಿತು ಅಂತಂದರೆ, ಅದರಿಂದ ಅವ್ರಿಗೇನೂ ಕಷ್ಟ ಆಗ್ತಿರ್ಲಿಲ್ಲ, ಆ ವ್ಯಕ್ತಿಗೆ ಕಷ್ಟ ಆಗ್ತಿದ್ದದ್ದು ನನಗೇನೆ. ಅದು ಆಮೇಲೆ ನನಗೆ ಗೊತ್ತಾಯ್ತಿದ್ದು ಪ್ರಯೋಜನ ಇಲ್ಲ ಇದು ಅಂತ. ಇದಕ್ಕೆ ಪೂರಕವಾಗಿ ಅವ್ರು ಹೇಳಿದ್ದು, ಜಗಳ ಮುಖ್ಯ ಅಲ್ಲ, ಅಥವಾ ಜಗಳದಲ್ಲಿ ವಾದದಲ್ಲಿ ಗೆಲ್ಲೋದು ಮುಖ್ಯ ಅಲ್ಲ, ನಮ್ಮ ಸಂಬಂಧ ಗೆಲ್ಲಬೇಕು. ಅಲ್ಲಿಗೆ ಅದನ್ನು ಮರ್ತು ಬಿಡಿ, ಅದು ಆಗಿದ್ದಾಗೋಯ್ತು ಅಂತ. ಇವತ್ತು ಜಗಳ ಆಯಿತು, ಅದನ್ನು ನಾಳೆನೂ ಅದನ್ನು ನೆನಪದಲ್ಲಿ ಇಟ್ಕೊಂಡು ಅದನ್ನೇ ಕೊರಗ್ತಾ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅದನ್ನು ನಾನು ಇವರಿಂದ ಕಲಿತೆ, ಅದರಿಂದ ನಾನು ನನ್ನಲ್ಲಿ ಬದಲಾವಣೆಯನ್ನು ನಾನು ಮಾಡಿಕೊಂಡೆ. ಬೆಸ್ಟ್ ಟಿಪ್ ಒಂದು ಸುಖ ಸಂಸಾರ ಜೀವನಕ್ಕೆ ಕೀರ್ತಿ ಕಡೆಯಿಂದ ಏನು ಹೇಳಕ್ಕೆ ಬಯಸ್ತೆ? ನಾನು ಯೂಶಲಿ ಐ ಡೋಂಟ್ ಗಿವ್ ಅಪ್ ಆನ್ ರಿಲೇಷನ್ಶಿಪ್ಸ್. ನಂಗೆ ರಿಲೇಷನ್ಶಿಪ್ಸ್ಗಳು ತುಂಬ ಮುಖ್ಯ. ಏನಿದ್ರೂ ಐ ನೆವರ್ ಗಿವ್ ಅಪ್. ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಅದು ಏನೇ ಆಗಿರಲಿ, ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಇಟ್ಸ್ ಓಕೆ, ಇಟ್ಸ್ ಬಟ್ ಲೈಫ್. ಮೇಡ್ ಬಿ ನೀವು ಆ ಪರಿಸ್ಥಿತಿನಲ್ಲಿಲ್ಲ, ಇಲ್ಲ ನಾನು ಆ ಪರಿಸ್ಥಿತಿನಲ್ಲಿಲ್ಲ. But then we just go on, it's but life. But some people take it very seriously. I don't know why. Life is very simple, but ತುಂಬ ಸೀರಿಯಸ್ ಆಗಿರ್ತಾರೆ. ಸೊ ಐ ಡೋಂಟ್ ಹೇಟ್ ದೆಮ್. ಈ ಮಾತಿನ ನಡುವೆ ಕೀರ್ತಿ ತಟ್ಟೆಗೆ ಒಂದು ಫೇವ್ರೇಟ್ ಬಂತು. ಕೀರ್ತಿ ಅಂತಲ್ಲ, ಇವರಿಬ್ಬರಿಗೂ ಎಲ್ಲೇ ಇರಲಿ, ಏನೇ ಮಾಡ್ತಿರ್ಲಿ, ಕೀರ್ತಿ ಅಂಡ್ ಅನಿ ಸರ್ ಚೈನೀಸ್ ಏನಾದ್ರು ತರ್ಸೋಣ ಅಂತ ಏನಾರು ಅಂದ್ರೆ ಓವರ್ ಟು ಯು ಗೈಸ್. ಮುಂದಿನ ಮಾತು ನಿಮ್ಮದು. ಇಲ್ಲೇ ನಿದ್ದೆ ವ್ಯವಸ್ಥೆ ಏನಾದ್ರು ಗಿಂಬು ದಿಸ್ ಇಸ್ ಚೈನೀಸ್ ಚಿಲ್ಲಿ ಚಿಕನ್. ಥ್ಯಾಂಕ್ ಯು. ನಾನು ಯಾವಾಗಲೂ ಕಿಂಗ್ಸ್ ಕ್ಲಬ್ ಮಾಲೀಕರಿಗೆ ಹೇಳ್ತಿರ್ತೀನಿ, ವೆಜ್ ಒಂದು ಪ್ಲೇಸಲ್ಲಿ ವೆಜ್ಜು, ನಾನ್ ವೆಜ್ಜು, ಫ್ಯಾಮಿಲಿ ವಾತಾವರಣ ಕಟ್ಕೊಡೋದಿದೆಯಲ್ಲ, ಇಟ್ಸ್ ಲೈಕ್ ನೆಕ್ಸ್ಟ್ ಲೆವೆಲ್. ಸೊ ಇದಾಗ್ಬಿಡ್ತಾರೆ ನಿಮ್ಮ ಕ್ಲಬ್ ಗ್ಯಾರಂಟಿ ಹಿಂಗೆಲ್ಲ ಮಾಡಿದ್ರೆ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿ, ವೆರಿ ವೆರಿ ಯಮ್ಮಿ. ಯಾಕಿದು ಈ ಚೈನೀಸ್ ಫುಡ್ ಯಾಕೆ ನಿಮ್ಗೆ ಅಷ್ಟೊಂದು ಇಷ್ಟ? ನಿಮ್ಮಿಬ್ಬರಿಗೂ ಇಷ್ಟ ಅಂದ್ಬಿಡಕ್ಕೆ ಹೋದ್ರೆ? ವೆನ್ ಮುಂಚೆ ಎಲ್ಲನೂ ಈ ರೋಡಲ್ಲೇ ತಿನ್ನಕ್ಕಿರೋದು. ರೆಸ್ಟೋರೆಂಟ್ಸ್ಗಳು ಶುರು ಮಾಡಿದ್ದು ಚೈನೀಸ್. ಫಸ್ಟ್ ಕೇಮ್ ಗೋಬಿ ಮಂಚೂರಿಯನ್. ದಟ್ ವಾಸ್ ವೆರಿ ಬಿಗ್ ಆವಾಗ. ಎವ್ರಿಬಡಿ ಸೆಡ್ ಗೋಬಿ ಮಂಚೂರಿಯನ್, ವಿ ಆಲ್ ಆರ್ ಗೋಯಿಂಗ್ ಟು ಈಟ್ ಗೋಬಿ ಮಂಚೂರಿಯನ್. ದೆನ್ ಚೈನ್ ಆಫ್ ಹೋಟೆಲ್ಸ್ ಎಲ್ಲ ಶುರು ಮಾಡಿದ್ದು, ಇಟ್ ವಾಸ್ ಚೈನೀಸ್. ದೆನ್ we all used to like restaurants, literally. Like it could be Memories of China, which is in Taj, Mannam Appan favorite. Oh, Ali, we used to go, and the Chinese was so, it was very nice. This is Indian Chinese, by yeah, Indian Chinese, by the way. Yeah, what he says aside. So he used to like that a lot. So nanage pappan, as I told you, he used to love Chinese food, Papa. Why are there Chinese chili chicken ಏನದು? See, there are 2-3 types: pepper chicken and chili chicken. ಇದರಲ್ಲಿ ಯಾಕೆ ಅಷ್ಟು ಆಸೆ ಅಂತ ನಾನು. ಸರ್, ಅದನ್ನ ನೀವು ರುಚಿ ನೋಡಿದ್ರೆ ನೀವೇ ಹೇಳಿ. ಸ್ಮಾರ್ಟ್ ಇದು, ತಿನ್ನಲ್ವಲ್ಲ ನಿಮಗೆ ನಾನು. ರುಚಿನ ವಿವರಿಸೋಕ್ಕಾಗಲ್ಲ, ಅದನ್ನ ಅನುಭವಿಸ್ಬೇಕು. ಬಟ್ ಈಗಲೂ ಹುಡುಕೊಂಡು ಹೋಗಿ ತಿಂತೀರಾ ಚೈನೀಸ್? ಯಾ ನಮ್ಗೆ ತುಂಬಾ ಇಷ್ಟ. ಬಿಕಾಸ್ ಟ್ರೆಂಡಿಂಗ್ ಅಲ್ಲಿ ಇದ್ದೇ ಇದೆಯಲ್ಲ. ಹೌದು. ಬಟ್ ಚೈನಾಗೆ ಹೋಗಿದ್ದೀರಾ? I have gone to. ನಾನು ಹೋಗಿಲ್ಲ. He hasn't gone. ಸ್ವರ್ಗ ಸಿಗ್ದಂಗೆ ಆಗಿರುತ್ತಲ್ಲ ಅಲ್ಲಿ? ಇಲ್ಲ, that's why ಇದು ಇಂಡಿಯನ್ ಚೈನೀಸ್. ಇದು ನಮ್ ಚೈನೀಸ್, ನಮ್ ವೇ ಆಫ್ ಕುಕಿಂಗ್ ಚೈನೀಸ್ ಫುಡ್
is good. Going and eating in China, Chinese food is very bad. ಅಯ್ಯೋ ಹೌದು, Very, very bad. ನಾವು ಚೈನೀಸ್ ಫುಡ್ ಅಂತ ತಿಂತೀವಿ, ಚೈನಾದಲ್ಲಿ ಅದು ಮಾಡೋದು. ನಮ್ಮ ಕೈ ಚಳಕ ಇದೆ ಇದರಲ್ಲಿ, ನಮ್ಮ ಭಾರತ ದೇಶದ It ಕೈ is ಚಳಕ. namtana in Chinese. ಓ, ಹಂಗೆ ಕೀರ್ತಿ ಅನಿ ಸರ್ ಕಡೆ ಕೈ ತೋರಿಸ್ಬಿಡ್ತಾರೆ, ಬಿಕಾಸ್ ಈ ಫುಡ್ ಅವ್ರದೇ ಫೇವ್ರೇಟ್. ಅಲ್ಲ ಕರೆಕ್ಟು, ಬಟ್ ರಾಜಾ ಇಷ್ಟೊಂದು ನೀವು ಟೇಸ್ಟ್ ಅಷ್ಟೇ ನೋಡ್ಬೇಕಾ, ಆರಾಮಾಗಿ ನೀವು ಇಬ್ರು ಇದ್ದೀರಾ, ಎಷ್ಟೊತ್ತು ಮುಗಿಸೋದು, ಜಸ್ಟ್ ನೋಡಿ 2 ಪೀಸ್ ಅಷ್ಟೇ ಹಾಕ್ಸ್ಕೊಂಡಿರೋದು, ಜಸ್ಟ್ ಹ್ಯಾವ್ ಟೇಸ್ಟ್. ನಾನು ಹೇಳೋದು ಸ್ವಲ್ಪ ಕೊಟ್ರೆ ಮಿಕ್ಕಿರೋರೆಲ್ಲ ಯು ಕ್ಯಾನ್ ಪ್ಲೇಟ್ಗೆ ಹಾಕೊಳ್ಳಿ, ತೊಗೊಳ್ಳಿ. ಅದೇನೆ ಒಂದು ಸ್ವಲ್ಪ ಸ್ವಲ್ಪ ಕೊಡಿ, Let me have ಯಾಕಂದ್ರೆ a plate. ಇಷ್ಟೊಂದೆಲ್ಲ ನಾವು ತಿನ್ನಲ್ಲ, ಆ plate ಗೆ. ಸುಮ್ಮನೆ ಅದು ಇದರೆಲ್ಲ ಹಾಕಿ ರಾಜಾ. Yeah. Usually, ನನ್ನ ಮಗ, ನನ್ನ ಮಗಳು, Ani likes actually Bangda fish. He likes Bangda fish. But my children love this. ಬಿಸಿ ಇರಬೇಕು. ಬಿಸಿನೇ ಇರಬೇಕು. ನಾನು ಅನಿ ಸರ್ಗೆ ನೀವು ತಣ್ಣಗಿರೋದು ಕೊಟ್ರೆ ರಿಜೆಕ್ಟೆಡ್. ಕರೆಕ್ಟ್ ಅನಿ ಸರ್ ನಾನು ಹೇಳ್ತಿರೋದು, ಬಿಸಿ ಇರಬೇಕು. ಅದರಲ್ಲೂ ಬಿಸಿ ಬಿಸಿಯಾಗಿರೋ ಉಪ್ಪಿಟ್ಟು ಕೊಟ್ರೆ ಖಂಡಿತ ಇಷ್ಟಪಡಲ್ಲ. ಬಿಸಿ ಬಿಸಿಯಾಗಿರೋ ಅವಲಕ್ಕಿ ಕೊಟ್ರೆ ಖಂಡಿತ ಇಷ್ಟಪಡಲ್ಲ. ಅನಿ ಸರ್ಗೆ ದಿನ ಅವಲಕ್ಕಿ ಮಾಡ್ಕೊಡ್ಬೇಕು, ದಿನ ಉಪ್ಪಿಟ್ಟು ಮಾಡ್ಕೊಡ್ಬೇಕು. ಸುಮ್ಮನೆ ಬೇಜಾರಾಗುತ್ತೆ ಅಂತ ತಿಂತಾರೇನೋ, ಬಟ್ ಮನಸ್ಪೂರ್ವಕ ಇಷ್ಟಪಟ್ಟು ದೇವರನಿಗೂ ತಿನ್ನೋ. ಎಂತ ಇದು ಉಪ್ಪಿಟ್ಟು ಮತ್ತೆ ಅವಲಕ್ಕಿ ಮೇಲೆ ನಿಮ್ಗಿರೋ ಅಷ್ಟೊಂದು ಪ್ರೀತಿ? ಸಾಕು ಅಂತ? ಇಲ್ಲ ಇಲ್ಲ, ಆ ಥರ ಏನಿಲ್ಲ. ಬಟ್ ಓಕೆ ಟೈಪ್ ಅಲ್ಲ, ಆ ಥರನೂ ಇಲ್ಲ. ಆ್ಯಕ್ಚುಲಿ ನಾನು ನಿಜ ಹೇಳ್ಬೇಕು ಅಂತಂದರೆ ಎಲ್ಲನೂ ತಿಂತೀನಿ, ಅವಲಕ್ಕಿನೂ ತಿಂತೀನಿ, ಉಪ್ಪಿಟ್ಟು ತಿಂತೀನಿ. ಆದರೆ ಇಷ್ಟಪಟ್ಟು ಮಾಡಿಸ್ಕೊಂತೀನಿ ಐಟಮ್ ಅಲ್ಲ. ಪದೇ ಪದೇ ಅದೇ ತಿಂದರೆ, ಈಗ ನಂದು ಇಡ್ಲಿ, ನಮ್ಮ ಶೂಟಿಂಗ್ ಇದ್ದಾಗ ಬರೀ ಇಡ್ಲಿನೇ ತಿನ್ನೋದಾಗತ್ತೆ. ಇವತ್ತು ಬೆಳಗ್ಗೆ ಕೇಳಿದ್ರು ಇಡ್ಲಿ ತಿಂತೀರಾ, ಬೇಡ ಅಂದೆ. ಯಾಕೆ ಒಂದು ವಾರದಿಂದ ಅದೇ ತಿಂತಾ ಇದ್ದೀನಿ ನಾನು ಪ್ರತಿದಿನ. ಮನೇಲಿ ಇದ್ದಾಗಲೂ ಅದೇ ತಿನ್ನಿ ಅಂತಂದ್ರೆ ಅದು ಸ್ವಲ್ಪ ಬೇಡ ಅಂತ ತಿಂತೀನಿ. ಆದರೆ ನಿಜ ಹೇಳ್ಬೇಕು ಅಂತಂದ್ರೆ ನಾನು ಅಷ್ಟೊಂದು ಕಂಪ್ಲೇಂಟ್ ಮಾಡೋ ವ್ಯಕ್ತಿ ಅಲ್ಲ. ಈಗ ನೀವು ಬಿಸಿ ತಿನ್ನಲ್ಲ ಅಥವಾ ತಣ್ಣಗಿರೋದು ತಿನ್ನಲ್ಲ ಅಂತ ಹೇಳಿದ್ರೆ ಪ್ರಿಫರೆನ್ಸ್ ಇಸ್ ಓಕೆ, ಬಟ್ ನಾನು ತಿನ್ನೋದೇ ಇಲ್ಲ, ಬಿಸಿ ಇಲ್ಲದೆ ಇದ್ರೆ ಆ ಥರ ಇಲ್ಲ ನಾನು. ಅನಿ ಸರ್ ಕೂಡ ಒಳ್ಳೆ ಕುಕ್. ಎಲ್ಲಿ ಅಂತ ಕೇಳಿ, ಸಿನಿಮಾ ಪರದೆಯ ಮೇಲೆ. ಅನಿ ಸರ್ ಹೇಳ್ತಾರೆ, ನನಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕೇಟ್ರಿಂಗ್ ಟೆಕ್ನಾಲಜಿಯಲ್ಲಿ ಅಡ್ಮಿಷನ್ ತಗೋಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಅದು ಆಗಲಿಲ್ಲ. ಅದು ಆಯಿತು. ಆದರೆ ಈ ಒಂದು ಸಿನಿಮಾ ಮುಖಾಂತರ ಸ್ವಲ್ಪ ಕಲಿಯೋದು, ಒಂದು ಶೆಫ್ ಚಿದಂಬರ ಮಾಡಿದೆ. ಅದಕ್ಕೆ ಒಂದು ಸ್ವಲ್ಪ ಒಬ್ರು ಶೆಫ್ನ ಮನೆಗೆ ಕರೆಸಿ ಸ್ವಲ್ಪ ಯಾವ ರೀತಿಯಲ್ಲಿ ಕಟ್ ಮಾಡಬೇಕು ಪ್ರಾಕ್ಟೀಸ್ ಆಯ್ತು. ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು, ನಿಮ್ಗೆ ಎಲ್ಲೂ ಸಿಗದೇ ಇರೋ ವಿಷಯ ಇವಾಗ ಅನಿ ಸರ್ ಹೇಳ್ತಾ ಇರೋದು, ಅದು ಕೊಟ್ಟು ಆಮೇಲೆ ಹೇಳ್ತೀನಿ ನಾನು. ಗೋ ಹೆಡ್. ಅದಾದ್ಮೇಲೆ ನಾನು ಅದಕ್ಕೂ ಮುಂಚೆ ಸುಮಾರು ಸಲ ನಮ್ಮ ಮನೇಲಿ ಅಡುಗೆ ಮಾಡೋರು ಇದ್ದಾರೆ, ಅದರ ಜೊತೆ ನಮ್ಮ ತಾಯಿನೂ ಮಾಡ್ತಾರೆ. ನಾನು ಸುಮಾರು ಸಲ ಅಡುಗೆ ಮನೆ ಒಳಗಡೆ ಹೋಗಿ ಏನೋ ಒಂದು ಮಾಡಬೇಕು, ಇವತ್ತು ಮಾಡಬೇಕು ಅಂತ ಹಿಂದಿನ ದಿನಾನೇ ಎಲ್ರಿಗೂ ಹೇಳಿ ನಾನು ಎಷ್ಟೋ ಸಲ ಪ್ರಯತ್ನ ಪಟ್ಟಿದ್ದೀನಿ. ಆದರೆ ಒಳಗೆ ಹೋದರೆ ಅವರೇ ತಳ್ತಾರೆ, ಬೇಡ ನೀವು ಬೇಡ ನೀವು ಬೇಡ. ನಾನು ಬರ್ತೀನಿ, ಯಾಕಂದ್ರೆ ತಯಾರಿ ಮಾಡಬೇಕು ನನಗಿಂತ ಅವ್ರಿಗೆ ನಾನು ರೆಡಿ ಮಾಡ್ಬೇಕು. ನಾನು ತಯಾರಿ ನಾನು ನಾಳೆ ಮಾಡ್ತೀನಿ, ನಾನು ಬರ್ತೀನಿ, ಏನಾದರೂ ಕಲಿಸ್ಕೊಡಿ ನನಗೆ, ನೀವೇ ಮಾಡ್ತಿರ್ತೀರಲ್ಲ ಏನಾದರೂ ಕಲಿಸ್ಕೊಡಿ ಅಂತಾರೆ. ಇವ್ರು ಬಂತು, ಇವ್ರಿಗೆ ಹೇಳ್ಕೊಟ್ಟು ನಾವು ಮಾಡಿ ಮುಗಿಸ್ಕೊಂಡ್ರೆ ಬೇಡ, ದಯವಿಟ್ಟು ಆಚೆನೇ ಬೇಡ ಬೇಡ ನೀವು ಬರಬೇಡಿ ಅಣ್ಣ ಅಂತ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ. ಹಾಗಾಗಿ ನನಗೆ ಅದು ಕಲಿಯೋಕೆ ತುಂಬಾ ಸರಿ ಹೆಂಗಿಲ್ಲ, ನಿಮ್ಗೆ ಹೇಳ್ಕೊಟ್ಟು ಮಾಡಿಸಬಹುದು, ನಾವೇ ಮಾಡ್ಬೋದು ಇನ್ನು ಬೇಗ. ಅದಕ್ಕೆ ಅದು ಟೀ ಕಾಫಿ ನನಗೆ ಅದು ಹೇಳ್ತೀನಿ, ಒಂದು ರಹಸ್ಯ ಹೇಳ್ತೀನಿ. ರಹಸ್ಯ, ಚಿದಂಬರ ರಹಸ್ಯ. ನಾನು ಚಹಾ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೆ. ಹೌದೌದು, ಇಟ್ ವಾಸ್ ಮಾಡ್ತಿದ್ದೆ. ಆದರೆ ಬರ್ತಾ ಏನಾಯ್ತು, ಬರ್ತಾ ನನಗೆ ಹೇಳೋಕೆ ಶುರು ಮಾಡಿಬಿಟ್ರು ಎಲ್ರೂ. ಅದು ಇದು ಯಾಕೋ ಸರಿ ಇಲ್ಲ ಅಂತಂದ್ಬಿಟ್ಟು ಒಂದು ಸತಿ, ಆಮೇಲೆ ಅದು ಒಂದು ಸತಿ ಏನಾಯ್ತು, ಕೆಡದಾಗಾಯ್ತು. ಸೊ ಏನು ಚೆನ್ನಾಗಿಲ್ಲ ಇವತ್ತು ಅಂತಂದರು ಎಲ್ರೂ. ಆಮೇಲೆ ಇನ್ನೊಂದು ಸತಿ ಅಂದರು, ಇಲ್ಲ ಅವನಿಗೆ ಬೇಡ ಹೇಳೋದು, ನಾವೇ ಮಾಡೋಣ ಅಂತಂದ್ಬಿಟ್ಟು ಅವ್ರು ಮಾಡಿದ್ರು. ನಾನು ಅದನ್ನು ಹಾಗೇ ಮೇಂಟೈನ್ ಮಾಡಿಬಿಟ್ಟೆ ಅದನ್ನು, ಇಲ್ಲ ಅಂತಂದ್ರೆ ನನಗೇನೆ ನನ್ನ ಮೇಲೇ ಬೀಳುತ್ತೆ ಅಂತ. ಅದಕ್ಕೂ ಸುಮಾರು ದಶಕಗಳೇ ಆಗೋಯ್ತು ಅದು. ಸೊ ಅಡುಗೆ ಮನೆ ಕಾಲ ಹಾಕಿಲ್ಲ, ಅದು ಪ್ರಯತ್ನ ಪಟ್ಟರು ಅದು ಆಗಲಿಲ್ಲ. ಶೆಫ್ ಚಿದಂಬರ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾ ತಯಾರಿ ಬಗ್ಗೆ ಅನಿ ಸರ್ ಮಾತಾಡ್ತಿದ್ರು. ಶೆಫ್ನ ಕರೆಸಿ ಕಡಲ ಕೀರ್ತಿ ಕಟ್ ಮಾಡಿ ಪ್ರಾಕ್ಟೀಸ್ ಮಾಡ್ಬೇಕಲ್ಲ.
ಶೆಫ್ ತರ ನೆಮಕಲ್ಲ ಹಂಗೆ ಅದು ಮಾಡ್ಬೇಕಲ್ಲ, ಅದೆಲ್ಲ ಮಾಡಿ ಕಷ್ಟಪಟ್ಟು ಎಲ್ಲ ಮುಗಿತಾ, ಪ್ರಾಕ್ಟೀಸ್ ಆಯ್ತಾ, ಮಾರನೇ ದಿನ ಇಡೀ ದಿನ ಏನಾಯ್ತು ಅನ್ನೋದು ಈಗಿರೋ ಕ್ವಶನ್. ಅನಿ ಸರ್ ಹುಷಾರಿಲ್ಲ. ಹೌದು, ಬಟ್ ಅದಕ್ಕೂ ಸಂಬಂಧವೇ ಇಲ್ಲ. ಆದ್ರೆ ಅದು ಆಯ್ತದು. ನಾನು ಕಟ್ ಮಾಡೋದು ಗೊತ್ತಿಲ್ಲ, ಅಡುಗೆ ಮನೆ ಕೆಲಸ ಗೊತ್ತಿಲ್ಲ, ಶೆಫ್ನೇ ಕರ್ಸ್ಬಿಟ್ಟು ದಿನ ಕಟ್ ಮಾಡಿ ಇಡೀ ದಿನ ಮಾಡಿದ್ರೆ ಮಾರನೇ ದಿನ ಫುಲ್ ಜ್ವರ. ಅನಿ ಸರ್ಗೆ ಜ್ವರ ನನಗೆ ಐ ಥಿಂಕ್ ದಟ್ ವಾಸ್ ಚಿಕನ್ ಪಾಕ್ಸ್. ಐ ಥಿಂಕ್ ನೋ ಚಿಕನ್ ಪಾಕ್ಸ್, ಡೆಂಗ್ಯೂನೇ ಡೆಂಗ್ಯೂ. ಪ್ರಾಕ್ಟೀಸ್ ಮಾಡಿದ್ದೇ ಮಾಡಿದ್ದು. ಅದಕ್ಕೂ ಸಂಬಂಧ ಇಲ್ಲ. ಬಟ್ ನನಗೆ ಬೇಜಾರು ಏನು ಅಂತಂದ್ರೆ ಆ ಶೆಫ್ ಅವರು ಏನ್ ತಿಳ್ಕೊಂಡಿರ್ತಾರೋ ಏನೋ ಅಂತ. ಒಂದೇ ದಿನಕ್ಕೆ ಎಷ್ಟೊಂದು ಹಿಂಗೆಲ್ಲ ಆಗೋಯ್ತಲ್ಲಪ್ಪ. ಸೊ ನನಗೆ ಆದ್ರೆ ಬಟ್ ಆ ಶೆಫ್ ಆಮೇಲೆ ಅದು ಆಗ್ಲಿಲ್ಲ. ಬಟ್ ದಟ್ ವಾಸ್ ಆ ಶೆಫ್ ಚಿದಂಬರಕ್ಕಲ್ಲ, ಅದು ಇನ್ನೊಂದು ಸಿನಿಮಾ, ಅದು ಶೆಫ್ದೇ ಇತ್ತದು. ಅದು ಇನ್ನೊಂದು ಸಿನಿಮಾಗೋಸ್ಕರ ಪ್ರಯತ್ನ ಪಟ್ಟಿದ್ದೆ ನಾನು. ಆದ್ರೆ ಆಮೇಲೆ ಅದು ಆ ಸಿನಿಮಾನೂ ಆಗ್ಲಿಲ್ಲ. ಆಮೇಲೆ ಅದು ಕಲ್ತಿರೋದು ಅಷ್ಟಕ್ಕೆ ಇತ್ತದು. ಆದ್ರೆ ಅದಕ್ಕೋಸ್ಕರ ಒಂದು ಟ್ರೇ ತಗೊಂಡಿದ್ದೆ, ಅಂದ್ರೆ ಕಟಿಂಗ್ ಬೋರ್ಡ್ ತಗೊಂಡಿದ್ದೆ, ಒಂದು ನೈಫ್ ಅಂದ್ರೆ ಚಾಕು ತಗೊಂಡಿದ್ದೆ. ಅದೇ ಒಂದು ದೊಡ್ಡ ಚಾಕು ಎಲ್ಲ ತಗೊಂಡಿದ್ದೆ. ಅದು ಒಂದು 2-3 ಹೇಳಿದ್ರು ಅವರು, ಅದನ್ನೆಲ್ಲ ತಗೊಂಡಿದ್ದೆ. ಅದು ಹಾಗೇ ಇತ್ತು. ಆಮೇಲೆ ಒಂದಿಷ್ಟು ವರ್ಷ ಆದ್ಮೇಲೆ ಶೆಫ್ ಚಿದಂಬರ ಬಂತು, ಅದನ್ನೇ ಬಳಸ್ಕೊಂಡು ನಾನು ಮತ್ತೆ ಅದನ್ನ ಕಲಿತೆ. ಇವಾಗ ಎಲ್ಲಿದೆ ಅದೆಲ್ಲ ಅಂತ ಕೇಳ್ಬೋದಾ? ಯಾಕೆ ಇಲ್ಲಿ ತಂದಿದ್ದೀರಾ? ಬೋರ್ಡು ಅವ್ರಿಗೆ ಆಶ್ಚರ್ಯ, ಈಗ ತಂದ್ಬಿಟ್ಟಿದ್ದೀರಾ ನನ್ನ ಮೇಲೆ ಇಷ್ಟೇ ಒಂದು ಅಭಿಪ್ರಾಯ ಇದ್ರೆ ಸಾಕಪ್ಪ. ನನ್ಗೆ ಹೇಳಕ್ ಬರಲಾಗ್ರು ತರಿಸ್ಬಿಟ್ಟಿರ್ತಾನೆ ನೀವು, ಅದನ್ನ ಇಷ್ಟೇ ಮಾಡಿದ್ಮೇಲೆ ಅದು ಮಾಡದೇ ಇರ್ತಾನ ಅಂತ. ಮನೇಲಿ ಇದೆ ಅದು, ನಿಜವಾಗ್ಲೂ ಮನೇಲಿ ಇದೆ. ಇವಾಗ್ಲೂ ಅದನ್ನ ತೆಗೆದ್ರೆ ಇವ್ರು ಮಾಡ್ಬೇಕಂದ ಮನೆಯಲ್ಲಿ ನನ್ನ ಮಕ್ಳೆಲ್ಲ ನಾನು ಪಾಪ ಪ್ಲೀಸ್ ಡೋಂಟ್, ಯು ಮೈಟ್ ಫಾಲ್ ಅ ಸಿಕ್, ಡೋಂಟ್ ಟಚ್ ದ ಬೋರ್ಡ್. ದಟ್ ವಾಸ್ ಕ್ವೈಟ್ ಹೆವಿ ದೋ, ಕ್ವೈಟ್ ಹೆವಿ. ಬೇಡಪ್ಪ, ನೀವು ಕಟ್ ಮಾಡೋದು ಬೇಡ, ಹುಷಾರ್ ತಪ್ಪೋದು ಬೇಡ. ಈಗಲೂ ಮನೇಲಿ ಇದೆಯಾ ಹರೀಶ್? Yeah, it's at I'm home. not that sure. Okay. No, it's at home. It's at home. Provided that's if what I'm told. it is bought here, then I don't That's what know, I'm told. but it's at home. 100% at home. ಭಯ ಆದ್ರೂ ಸಾಕು. ಅಂದ್ರೆ ನಾನು ನೋಡಿಲ್ಲ ಅದು ಬೋರ್ಡು, ನನ್ನ ಕಿಚನ್ ಅಲ್ಲಿ ಆಗಾಗ ನೋಡಿಲ್ಲ ಅದು, ಬಟ್ ಇರಬಹುದೇನೋ. It's very heavy. It's very heavy. ಬಟ್ ಅನ್ಸುತ್ತಾ ಲೈಫ್ ಮತ್ತು ಅಥವಾ ಪ್ರೊಫೆಷನಲ್ ಲೈಫ್ ಮತ್ತು ಕುಕಿಂಗ್ ಅಂದ್ರೆ ಏನೋ ಮಾಡಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇರ್ತೀವಿ. ಟ್ರೂ. ಮಧ್ಯ ಅದ್ರದ್ದು ಫ್ಲೇವರ್, ಲುಕ್, ಫೀಲು ಚೇಂಜ್ ಆಗ್ಬಿಡುತ್ತೆ. ಎಕ್ಸ್ಪರ್ಟ್ ಇರಬೇಕು, ಸೊ ದಟ್ ಆಮೇಲೆ ಕರೆಕ್ಷನ್ ಮಾಡ್ಬೋದು ಆರಾಮಾಗಿ, ಒಂದು ಬೇರೆ ಫ್ಲೇವರ್ ಕೊಡ್ಬೋದು. ಇಲ್ಲ ಅಂದ್ರೆ ಆ ಫುಡ್ ಸ್ಪಾಯ್ಲ್ ಆಗೋಗುತ್ತೆ. ಇದನ್ನ ನೀವು ತಾಳೆ ಹಾಕೋಬೋದಾ? ಒಂದು ಸಾಕಷ್ಟು ಕಲೆ ಕೂಡ ಇದೆ ಇದರಲ್ಲಿ. ಒಂದು ಅಡುಗೆ ಮಾಡೋದು ಒಂದು ದೊಡ್ಡ ಕಲೆ ಇದು. ಕಲೆ ಜೊತೆಗೆ ಜೀವನದ ಸಾಕಷ್ಟು ಸಾರಾಂಶ ಕೂಡ ಅದರಲ್ಲಿ ಅಡಗಿದೆ. ಹೌದು. ತಾಳ್ಮೆ ಕೂಡ ಹೇಳುತ್ತೆ. ಓಕೆ. ನನಗೆ ಬೇಡ. We'll have one. I have today. Actually, you can cut this half and then. ಅಲ್ಲಿ ಅರ್ಧ ತಿನ್ನೋಣ, ಹಂಗೆ ಕಟ್ಟೋದು ನೋಡಿ. ನೀವು ಗಂಡ ಹೇಳ್ತಿರ್ತಾರೆ ಕಟ್ ಮಾಡೋದೇನು ಬಂತು, ಹೀಗೆ ತಿನ್ನೋದಷ್ಟೇ. ಓಕೆ. ಜೀವನದ ಥ್ಯಾಂಕ್ ಯು. ಜೀವನದ ಸಾರ ಮಾತಾಡ್ತಿದ್ರಿ. ಅಂದರೆ ಅಡುಗೆ ಮಾಡೋದ್ರಲ್ಲಿ ಈಗ ನೋಡಿ ಇದನ್ನು ಮಾಡಿದ್ದಾರೆ. ವಾಟ್ ಯು ಕಾಲ್ ಇದನ್ನು ಡೆಕೋರೇಟ್ ಮಾಡೋದಕ್ಕೆ ಅದಕ್ಕೆ ಏನು ಅಂತಾರಲ್ಲ, ಐ ಡೋಂಟ್ ನೋ, ಐ ಆಮ್ ನಾಟ್ ಗೆಟಿಂಗ್ ದ ವರ್ಡ್. ಪ್ರೆಸೆಂಟೇಷನ್ಗೆ ಇನ್ನೊಂದು ದೇರ್ ಇಸ್ ಸಮಥಿಂಗ್ ಎಲ್ಸ್. ಐ ಆಮ್ ನಾಟ್ ಗೆಟಿಂಗ್ ದ ವರ್ಡ್. ಎನಿ ಹೌ, ಇದನ್ನು ಯಾವ ರೀತಿಲಿ ಇಟ್ಟಿದ್ದಾರೆ, ಅಥವಾ ಇಲ್ಲಿ ಒಂದು ಚಟ್ನಿ ಇದ್ರೆ ಹಿಂಗೆ ಚಟ್ನಿ ಹೀಗೆ ಮಾಡ್ತಾರೆ. ಸೊ ಅಂದರೆ ಅದಕ್ಕೊಂದು ಕಲೆ ಇದೆ. ಅದರ ಜೊತೆಗೆ ಒಂದು ಅಡುಗೆ ಮಾಡಬೇಕಾದ್ರೆ ತುಂಬ ಈ ಶೆಫ್ಗಳನ್ನ ನೋಡಿದ್ರೆ, ಗಮನಿಸಿದ್ರೆ ತುಂಬ ಪ್ರೀತಿಯಿಂದ ಮಾಡ್ತಾರೆ. ಅಥವಾ ಯಾರೇ ತಾಯಿ ಆದರೂ ಕೂಡ, ನಾವು ತಾಯಿಯನ್ನು ಗಮನಿಸಿದ್ರು ಅದರಲ್ಲಿ ಪ್ರೀತಿ ಕೂಡ ಇರುತ್ತೆ. ಸುಮ್ಮನೆ ಅಡುಗೆ ಮಾಡಬೇಕು ಅಂತ ಅಡುಗೆ ಮಾಡಲ್ಲ, ಆ ಪ್ರೀತಿಯನ್ನು ಹಾಕ್ತಾರಲ್ಲ ಅದರಲ್ಲಿ. ಸೊ ಅದು ತಾಳ್ಮೆ ಜೊತೆಗೆ, ಆ ಪ್ರೀತಿ ಜೊತೆಗೆ, ನನ್ನ ಮಕ್ಕಳು ಚೆನ್ನಾಗಿರಬೇಕು ಅನ್ನೋ ಒಂದು ಭಾವನೆ, ಆ ಮಮತೆ ಇರುತ್ತಲ್ಲ, ಅದು ಅಡುಗೆಯಿಂದ ಅದು ನಿಜವಾಗ್ಲೂ ತುಂಬ ಕಲಿಯೋದಿದೆ. ಪ್ರೊಫೆಷನಲ್ ಲೈಫ್ ಅದು ಹೆಲ್ಪ್ ಆಗುತ್ತೆ, ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ ಪ್ರೊಫೆಷನಲ್ ಲೈಫ್. ಬರೀ ಮಸಾಲೆ ದೋಸೆ ಅಷ್ಟೇ ಇಷ್ಟ ಇಲ್ಲ ಕೀರ್ತಿಗೆ, ಅನಿರುದ್ಧ್ಗೆ. ಅದನ್ನು ಕೀರ್ತಿಗೆ ಬೆಳಗ್ಗೆ ಮಾತ್ರ ತಿನ್ಕೊಂಡ್ಬಂದಿದ್ದೀನಿ ಅಂತ ಬೇರೆ ಡೈಲಾಗು. ಮಸಾಲೆ ದೋಸೆ ಒಳಗಡೆ ಒಂದು ಐಟಮ್ ಇರುತ್ತೆ, ಅದರ ಹೆಸರು ಆಲೂಗೆಡ್ಡೆ ಪಲ್ಯ. ಹೌದು. His favorite and my father's favorite, both of them. ವಿಷ್ಣುವರ್ಧನ್ ಸರ್ ಮತ್ತು ಅನಿರುದ್ಧ್ ಜಟ್ಕರ್ ಇಬ್ಬರ ಫೇವರೇಟ್ ಆಲೂಗೆಡ್ಡೆ ಪಲ್ಯ. ನಮ್ಮಿಬ್ರದ್ದು ನಕ್ಷತ್ರ ಒಂದೇ, ನಮ್ಮ ರಾಶಿ ಒಂದೇ ಇಬ್ರದ್ದು. ಅಪ್ಪ ಅವ್ರದ್ದು ನಂದು. ಯಾವುದು? ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ ಇಬ್ರದ್ದು. ವೃಶ್ಚಿಕ ರಾಶಿ. ಸೊ
ಅವು ಮಗಳದು ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ. ಸರಿ ಹಾ, ಹಂಗೆ. ಹಾ. ಹಾಗಾಗಿ ನಮ್ಮ ಸ್ವಭಾವಗಳು ತುಂಬಾ ಒಂದೇ ತರ ಇದೆ. ಅವ್ರಿಗೇನು ಇಷ್ಟನೋ ಅದು ನನಗೂ ಇಷ್ಟ. ಅದು ಹ್ಯಾವ್ ಇಟ್ ಬ್ರೇಕ್. ಯು ಆಲ್ಸೋ ಹ್ಯಾವ್ ಅಲ್ಲ ಬಂತು ನೋಡಿ, ತೋರ್ತಾ ಇದೀನಿ. ಹಾ, ಅದು ತಿನ್ಬಿಟ್ಟು ಹೇಳ್ಬೇಕು ನೀವು ನನಗೆ. ಮತ್ತು ಸ್ಪೆಷಲ್ ಆಗಿ ನಿಮಗೆ ಡಿಸೈನ್, ನಿಮಗೆ ಇದೇನು ಗೊತ್ತಾ ಇದು? ಏನು ಹೇಳಿದ್ದು? ಸಾಂಬಾರು. ಈಟ್ ಇಟ್ ಫಸ್ಟ್. ಏನು ಸಾಂಬಾರು ಅಂತ ನಂಗೆ ಆಮೇಲೆ ಕಮೆಂಟ್ ಮಾಡಿ. ಕಿಂಗ್ಸ್ ಕ್ಲಬ್ ಶೆಫ್, ಥ್ಯಾಂಕ್ ಯು. JD and team. ಓ ದ ಸಾಂಬಾರ್ ಇಸ್ ಸೋ ಯಮ್. ಏನು ಸಾಂಬಾರು ಅದು? ಎಲ್ಲಾನು ಹಾಕಿ, ಎಲ್ಲ ಆಲ್ ಅಂದರೆ ಆಲ್ ವೆಜಿಟೇಬಲ್ಸ್ ಮಿಕ್ಸ್ಡ್. ಆಲ್ ವೆಜಿಟೇಬಲ್ಸ್? ಯಾ, ಮೋಸ್ಟ್ ಆಫ್ ದೆಮ್. ಗಾರ್ನಿಶಿಂಗ್ ಇಸ್ ದ ವರ್ಡ್, ಐ ಥಿಂಕ್. ಗಾರ್ನಿಶಿಂಗ್ ಅಲ್ಲ? ಯಾ, ನನಗೆ ತುಂಬಾ ನೆನಪುಗಳಿದಾವೆ. ಫಾರ್ ಮೀ ಐಲ್ ಟೆಲ್ ಯು, ನಾನು ಪಾಪ ಐ ಯೂಸ್ ಟು ಮೀಟ್ ಹಿಮ್ ಎವ್ರಿ ವೀಕೆಂಡ್ ಇನ್ ಕಿಂಗ್ಸ್ ಕೋರ್ಟ್, ಮೈಸೂರು. ಕಿಂಗ್ಸ್ ಕೋರ್ಟ್ ಮೈಸೂರು. ಸ್ಕೂಲ್ ಇರೋದು ಮಕ್ಕಳಿಗೆ. ಸೊ ವೀಕೆಂಡ್ ನಾನು ಪಪ್ಪನ ಹತ್ರ ಹೋಗ್ತಾ ಇದ್ದೆ ಮಕ್ಕಳು ಕರ್ಕೊಂಡು. ಹಿ ಯೂಸ್ ಟು ವೇಟ್ ಫಾರ್ ಮೀ ಎವ್ರಿ ಸ್ಯಾಟರ್ಡೇ. ಅಲ್ಲಿ ಹೋದರೆ ಕಿಂಗ್ಸ್ ಕೋರ್ಟ್ ಸಾಂಬಾರ್ ತುಂಬ ಚೆನ್ನಾಗಿರೋದು. ಯು ಬಿಲೀವ್ ಮೀ ಆರ್ ನಾಟ್, ಬರೀ ಸಾಂಬಾರ್ ಒಂದು ಫುಲ್ ಕಪ್ಪಲ್ಲಿ ಪಪ್ಪ ಅರ್ಧ ನಾನು ಅರ್ಧ ಬರೀ ಸಾಂಬಾರ್ ತಿಂತ ಕೂತ್ಕೊಳ್ಳೋದು. ಬರೀ ಸಾಂಬಾರ್ ತಿನ್ನೋದು ಇಬ್ರು. ಅಲ್ಲಿ ಹೋದ ತಕ್ಷಣ ಹೇಳೋರು, ಏನಿವತ್ತು ಸಾಂಬಾರ್ ತಿನ್ನೋಣ ಇಬ್ರು, ನಿನ್ಕೋಸ್ಕರ ಕಾಯ್ತಾ ಇದ್ದೆ ನಾನು. ಈ ತರ ಫಸ್ಟ್ ಟೈಮ್ ಇದೆಲ್ಲ ರಿವೀಲ್ ಮಾಡ್ತೀರಾ? ವಿಷ್ಣು ಸರ್ಗೆ ಬರೀ ಸಾಂಬಾರ್ ತಿನ್ನಕ್ಕೆ ಇಷ್ಟ ಆಗುತ್ತೆ ಅಂತ ಯಾರೋ ಗೊತ್ತಿತ್ತು. ಸಾಂಬಾರ್. ಸೊ ಈ ಓಕೆ, ಅವರು ಒಂದೇ ಕಪ್ಪು ಪಪ್ಪನ್ ತಿನ್ಸೋದು, ನಾನು ತಿನ್ನೋದು, ಬರೀ ಸಾಂಬಾರ್ ಅಷ್ಟೇ, ಇನ್ನೆಂತ ಇಲ್ಲ, ಏನೂ ಇಲ್ಲ, ಬರೀ ಸಾಂಬಾರ್ ಕುಡಿಯೋದು ಇಬ್ರು. ನನ್ನ ಸೊಸೆಗೆ ಟೊಮೆಟೊ ಬೇಳೆ ಮತ್ತು ಟೊಮೆಟೊ ಗೊಜ್ಜು, ಹೌದು, ಎನಿಥಿಂಗ್ ಇನ್ ಟೊಮೆಟೊ. ಉಜ್ವಲಮ್ಮ, ಥ್ಯಾಂಕ್ ಯು. See the taste? It is like hers only. ನಾ ಅದಕ್ಕೆ ಉಜ್ವಲಮ್ಮ ಥ್ಯಾಂಕ್ ಯು ಅಂದಿದ್ದು. ನಾನು ಟೇಸ್ಟ್ ನೋಡ್ತಾ ಇದ್ದೀನಿ, ಏನು ಸಖತ್ ಮಾಡಿದ್ದಾರೆ ಗುರು ಅಂತ ಅನ್ಸ್ತಾ. So much then. He has kept her occupied completely. ನೀವೇ ತಿನ್ಸಿ. ಬಟ್ ಸಖತ್ತಿದೆ ಆಲೂಗೆಡ್ಡೆ. ನಾನು ಎಷ್ಟೋ ಸಲ ಅವಾಯ್ಡ್ ಮಾಡ್ತೀನಿ, ಬಟ್ ಆದರೆ ಇದು ಮಸ್ತ್ ಇದೆ. Very good cook. A very good mother and a very good grandmother. Very good grandmother. What about mother-in-law? Mother-in-law, that's always there. See, mother-in-law kinta mother anni. Yeah, she's her I mother. am very close to I rather than I think. Really? Yeah. Yeah. He is most of the time out. But me and my mother-in-law, mother whatever, we talk everything, yes, and she is always there for me. And nan tai tande kinta, I think I have been with her more. Wow. 22 years. There I was with my grandmom. Thank you. Then my mom. So literally with her I have been more. You have spent more time with More her. time with her. ಎಷ್ಟು ಚಂದ ಇರುತ್ತಲ್ಲ ಬದುಕಲ್ಲಿ, ಅತ್ತೆ ಸೊಸೆ ಅಮ್ಮ ಮಗಳ ಥರ ಇರೋದು. Yeah. ಏನು ಕಾನ್ಫ್ಲಿಕ್ಟ್ ಬಂದಿಲ್ಲ? We have our arguments. She keeps saying she keeps a point and I keep a point. But I don't take, or either she doesn't take. The next moment we are talking and laughing. ಹೌದಾ? Yeah. ಯಾರು ಕ್ಯಾರಿ ಮಾಡಲ್ಲ? No. Neither does she or neither do I. ಹಿಂಗಿದ್ಬಿಟ್ರೆ ಯಜಮಾನರಿಗೆ ಅಥವಾ ಮಗನಿಗೆ ಟೆನ್ಷನ್ ಇರೋದು. And the children also, they love their grandmother a lot. They can't do without her. They can do without both of us, but can't do without her. Ajji ಬೇಕು. Yeah. ಆಮೇಲೆ ಇನ್ನೊಂದು ಹೇಳ್ತೀನಿ, I think she is the busiest of all. She is the busiest person in our family. ಅಂದರೆ ಈಗ ಮನೆ ಕೆಲಸದಲ್ಲೂ ಆಗಿರಬಹುದು, ಅಂತಂದರೆ ಅಡುಗೆ ಮಾಡೋದು ಆಗಿರಬಹುದು ಒಂದು. ಆದರೆ ಅವರು ಈ ಸರ್ಕಾರೇತರ ಸಂಸ್ಥೆಗಳ ಜೊತೆಗೆ ಕೆಲಸ ಮಾಡ್ತಾರೆ, ಸಾಕಷ್ಟು ಸರ್ಕಾರೇತರ ಸಂಸ್ಥೆಗಳ ಜೊತೆಗೆ ಕೆಲಸ ಮಾಡ್ತಾರೆ. ಆ ಟ್ರೈನರ್ಸ್ಗೆ ಟ್ರೈನ್ ಮಾಡೋ ಕೆಲಸನೂ ಮಾಡ್ತಾರೆ, ಅದರ ಡಾಕ್ಯುಮೆಂಟೇಶನ್ ಆ ಕೆಲಸನೂ ಮಾಡ್ತಾರೆ. ಸುಮಾರು ಅವರೇ ಈಗ 100 ಪುಸ್ತಕಗಳನ್ನು ಬರೆದಿದ್ದಾರೆ.
ಅವರ ಆ ಒಂದು ಸರ್ಕಾರೇತರ ಸಂಸ್ಥೆಗಳ ಒಂದು ಸಮಸ್ಯೆಗಳ ಬಗ್ಗೆ, ಪರಿಹಾರದ ಬಗ್ಗೆ ಆ ಥರ 100 ಪುಸ್ತಕಗಳನ್ನು ಬರೆದಿದ್ದಾರೆ. ಸೊ ಶೀ ಈಸ್ ದ ಬಿಸಿಯೆಸ್ಟ್ ಪರ್ಸನ್. ಜೊತೆಗೆ ನನ್ನ ಕೆಲಸಗಳನ್ನು ನಾನು ಹೇಳ್ತಾನೆ ಇರ್ತೀನಿ. ಈಗ ನೀವು ಅವ್ರಿಗೆ ಕೆಲಸ ಹೇಳಿದಿರಿ, ಹಾಗೆ ಮಾಡಿಕೊಟ್ರು. ಸೊ ನನ್ನ ಕೆಲಸನೂ ನಾನು ಹಾಗೆ ಹೇಳ್ತಾ ಇರ್ತೀನಿ. ನಾನೀಗ ಕಾದಂಬರಿ ಬರಿತಾ ಇದ್ದೀನಿ. ನನ್ನ ಫಸ್ಟ್ ರೀಡರ್ ಅವರೇ, ನನ್ನ ಫಸ್ಟ್ ಕ್ರಿಟಿಕ್ ಅವರೇ, ಫಸ್ಟ್ ಎಡಿಟರ್ ಕೂಡ ಅವರೇ. ಸೊ ನನಗೆ ತುಂಬ ಅಂದರೆ ಶಿ ಈಸ್ ಅ ಬ್ಯಾಕ್ ಬೋನ್ ಟು ಅವರ್ ಫ್ಯಾಮಿಲಿ. No, with the children also, they do want to do their project work. It's first their grandmom. Ajji, what are we going to do? How do we go about the project work? ಏನೇನು ಬರಿಬೇಕು, AI ಮಾಡೋದಾ ಇಲ್ಲ ನಾವು ಮಾಡೋದಾ, ಟೈಪ್ ಮಾಡೋದಾ, ಫೋಟೋಸ್ ಎಲ್ಲಿಂದ ತಗೋಬೇಕು, ಏನು ಹಾಕಬೇಕು, ಎವ್ರಿಥಿಂಗ್ ಶಿ ಇಸ್ ದೇರ್. ಯಾ ನಮ್ಮ ತಂದೆನೂ ಬರೀತಾರೆ, ಅವರು ಆರ್ಟಿಕಲ್ಸ್ ಬರೀತಾರೆ. ಅಂದರೆ ಒಂದು ಆರ್ಕಿಟೆಕ್ಟ್ ಇದ್ದಾಗಲೂ ಕೂಡ ಅಂತಂದರೆ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೂ ಕೂಡ ಶಿ ಯೂಸ್ ಟು ಅಸಿಸ್ಟೆಂಟ್. ಆಮೇಲೆ ಈಗ ರಿಟೈರ್ ಆಗಿ ಈಗ ಬರಿತಾ ಇದ್ದಾರೆ ಅವರು, ಆರ್ಟಿಕಲ್ಸ್ ತುಂಬ ಬರೀತಾರೆ. ಸೊ ಆ ಆರ್ಟಿಕಲ್ಸ್ ಬರೆಯುವಾಗಲೂ ಕೂಡ ಶಿ ಈಸ್ ದ ಫಸ್ಟ್ ರೀಡರ್, ಫಸ್ಟ್ ಕ್ರಿಟಿಕ್ ಆ್ಯಂಡ್ ದ ಫಸ್ಟ್ ಎಡಿಟರ್. ಸೊ ಎಲ್ಲ ಕಡೆ ಎಲ್ಲರ ಜೊತೆಯಲ್ಲೂ ಕೂಡ ಶಿ ಈಸ್ ದ ಬ್ಯಾಕ್ ಬೋನ್ ಅನ್ನೋ. ಶಿ ಈಸ್ ಲೈಕ್ ಜಿನ್, Aladdin ka jinn. She is anything there. Yeah, she is there. Anything you ask her, we'll do it. Masala dosa airlines. ಹೌದು. ಅಲ್ಲಿ ನಾನು ಧಾರವಾಡದಲ್ಲಿ ನಮ್ಮ ಮನೆ ಎದುರುಗಡೆ ಒಂದು ಗುರುದತ್ ಭವನ್ ಅಂತ ಇತ್ತು. ಈಗಲೂ ಇದೆ. ನಿಮಗೆ ಗೊತ್ತು? ಓಕೆ. ನಮ್ಮ ಸುನೀಲ್ ಪುರಾಣಿಕ್ ಇದಾರಲ್ಲ, ಓಕೆ ಓಕೆ ಓಕೆ. ಅಲ್ಲಿ ಹೋದಾಗ ಬರ್ರಿ ಮರ್ರೆ ಅಲ್ಲಿ ಯಾಕೆ ಹೋಗೋದು, ಇಲ್ಲಿ ಬಂದು ಚೆನ್ನಾಗಿದೆ, ಏನು ಚೆನ್ನಾಗಿದೆ. ನಾವು ವಾರದಲ್ಲಿ ಒಂದ್ಸಲ ಹೋಗಿ ಪಾರ್ಸಲ್ ತೊಗೊಂಬರ್ತಾ ಇದ್ವಿ. ಅವಾಗ ಐ ಥಿಂಕ್ 4 ರೂಪಾಯಿನೋ ಏನೋ ಇತ್ತು ಅವಾಗ ದೋಸೆಗೆ, ಮಸಾಲೆ ದೋಸೆಗೆ ಅವಾಗ ನೆನಪ ಇದೆ ನನಗೆ. ಸೊ ಅದು ನನಗೆ ಅವ್ರದ್ದೊಂದು ಕೌಂಟರ್ ಇರೋದು ಅವಾಗ. ಆಲ್ ನ್ಯೂ ಥಿಂಗ್ಸ್ ಫಾರ್ ಅಸ್ ದಟ್ ಟೈಮ್. ಅವ್ರದ್ದೊಂದು ಕಬ್ಬಿಣದ್ದಿರುತ್ತಲ್ಲ, ಟೇಬಲ್ ಇರುತ್ತೆ, ಆ ಟೇಬಲ್ ಗಲ್ಲಾಪೆಟ್ಟಿಗೆ ಅದನ್ನು ಡ್ರಾವರ್ ಓಪನ್ ಮಾಡಿದ್ರೆ ಈ ಬಟ್ಲುಗಳು ಅಲ್ಲಿ 5 ರೂಪಾಯಿ, 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ಜಾಸ್ತಿ ಆಯ್ತು ಅದೆಲ್ಲ ಇರೋದು. ಸೊ ನನಗೆ ಅದರದ್ದೊಂದು ಫ್ಯಾಸಿನೇಷನ್, ಅದು ಏನಿದು ಈ ಥರ ಅಂತ ಚಿಲ್ಲರೆ ಕಾಸು ಹಿಂಗೆ ಇಡೋದಕ್ಕೆ. ಅದು ಸೌಂಡು. ನಮ್ಮ ತಂದೆ ಆರ್ಕಿಟೆಕ್ಟು, ಅದಕ್ಕೂ ಸಂಬಂಧ ಇಲ್ಲ. ಆದರೆ ನಮ್ಮ ತಂದೆ ಟೇಬಲ್ ಏನಿತ್ತು ಅವ್ರ ಡ್ರಾವರಲ್ಲೂ ನಾನು ಅದನ್ನು ಆ ಥರದ ಬಟ್ಲುಗಳನ್ನು ಇಟ್ಟು, ಅವ್ರ ಡ್ರಾವರಲ್ಲೂ ನಾನು ಆ ಥರದ ಬಟ್ಲುಗಳನ್ನು ಇಟ್ಟು ಆ ಥರ ಚಿಲ್ಲರೆ ಕಾಸನ್ನು ಇಟ್ಟಿದ್ದೆ ನಾನು. ಆ ಫ್ಯಾಸಿನೇಷನ್ ನನಗೆ. ನಮ್ಮ ತಂದೆ ಏನು ಹೇಳ್ತಾ ಇರಲಿಲ್ಲ, ಅವರು ಆ ಪ್ರೊಫೆಷನ್ಗೆ ಅದು ಬೇಕಾಗಿರಲಿಲ್ಲ. ಆದರೆ ನನಗೋಸ್ಕರ ಅವರು ಬಿಟ್ಕೊಟ್ಟಿದ್ರು. ಬಟ್ ಹಿಂಗೆ ಧಾರವಾಡ ಅಂದ ತಕ್ಷಣ ಅದು ಒಂದು ಊಟದ ಶೈಲಿ ಬೇರೆ ಅಲ್ವಾ? ಅದು ಅಷ್ಟೇ ಇಷ್ಟನಾ ಅಥವಾ ಅದರಿಂದ ದೂರ ಇಟ್ಬಿಟ್ಟಿದ್ದೀರಾ? ಇಲ್ಲ, ದೂರ ಯಾಕೆ? ದೂರ ಯಾವುದು? ಹೌದು, ಬೇಸಲ್ಲಿ ತಿಂತೀರಾ ಅಥವಾ ನಮ್ಮ ಮನೇಲಿ ಕಟಕ ರೊಟ್ಟಿ ಫುಲ್ ಒಂದು ಸೆಟ್ಟೇ ಇದೆ. ಜೋಳದ ರೊಟ್ಟಿ, ಹೌದೌದು, ಸಜ್ಜೆ ರೊಟ್ಟಿ, ಅದಕ್ಕೆ ರೊಟ್ಟಿ, ಚಟ್ನಿ ಪುಡಿ, ಎಲ್ಲವೂ, ಉಳ್ಳಾಗಡ್ಡಿ, ಹೌದು. ಎಂತ ಟೇಸ್ಟ್ ಅದು, ನಂಗೆ ಬಹಳ ಇಷ್ಟ. ಅದು ರೊಟ್ಟಿ ಮೇಲೆ ಹಾಕೊಂಡು ತಿನ್ಬೇಕು, ಹೌದೌದು. ಅದೆಲ್ಲ ಅದ್ರ ಟೇಸ್ಟ್ ಮಸ್ತ್. ನಮ್ಮ ಮನೇಲಿ ಅದು ಯಾವಾಗ್ಲೂ ಇರುತ್ತದು. ನಾವೆಲ್ಲ ಆ ಭಾಗಕ್ಕೆ ಹೋದ್ರೆ ಖಾನಾವಳಿ, ಬಸಪ್ಪ ಖಾನಾವಳಿ, ಬಸಪ್ಪ ಖಾನಾವಳಿ, ಬಸಪ್ಪ ಖಾನಾವಳಿನಾ? ಈ ಯಾವ್ದು ನೋಡಿದ್ ಬಸವೇಶ್ವರ ಖಾನಾವಳಿ ನೋಡ್ತೀವಿ, ಅದೆಲ್ಲ ಕಡೆ ಇತ್ತು. ಎರಡು ಒಂದೇನೆ. ಓಕೆ, ಹೌದಾ? ಅದು ನಾವು ಯಾವ್ದೋ ಹೋಗಿದ್ವಿ ಧಾರವಾಡಕ್ಕೆ ಹೋದಾಗ. ಹಿಟುಕಸ್ ಬರೀ ಬಸ್ ಸಕ್ಕತ್ತಿತ್ತ. ಏನ್ ಬಿಸಿ ಬಿಸಿ, ಏನ್ ಫ್ರೆಶ್, ಅದು ತಿನ್ನೋ ಫ್ಲೇವರು. ನಾವು ಡಯಟ್ ಎಲ್ಲ ಪಕ್ಕ ಸೊಗಡು, ನಮ್ಮ ಸೊಗಡು. ಜೊತೆಗೆ ಅರಿಸ್ಕೊಳ್ಳೋದು ಸುಲಭ. ಅವ್ರಿಗೂ ಅರ್ಥ ಆಗೋಯ್ತು. ಈಗ ಇವ್ರಿಬ್ರಿಗೂ ಬೈಟು ಕೊಡಬೇಕು, ಒಂದ್ ಪ್ಲೇಟ್ ಕೊಟ್ರೆ ಸಾಕು ಅಂತ. ಥ್ಯಾಂಕ್ ಯು. ದಿಸ್ ಇಸ್ ಸಮಥಿಂಗ್ ಸ್ಪೆಷಲ್. ಇದರ ಹಿಂದೆ, ಈ ತಿಂಡಿಯ ಹಿಂದೆ ಹೊರದೇಶದ ಸ್ಟೋರಿ ತುಂಬಾ ಇದೆ. ಅದನ್ನ ಕೀರ್ತಿಯವರು ನಮ್ಮೆಲ್ಲರ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಕೋಯಟ್ ಕೀರ್ತಿ, ಇಮ್ಯಾಜಿನ್ ಫ್ಯಾಮಿಲಿ ಅಥವಾ ಕೀರ್ತಿ ಹೊರದೇಶಕ್ಕೆ ಹೋಗಿದ್ದಾರೆ, ಯುರೋಪ್ ಹೋದ್ರು. ಗೋಯಡ್
ಅಥವಾ ಥೈಲ್ಯಾಂಡ್ಗೆ ಹೋದ್ರು ಅಥವಾ ಸಿಂಗಾಪುರ್ಗೆ ಹೋದ್ರು, ದೇವರಣೆಗಳು ಅನ್ನ, ಟೊಮೆಟೊ ಗೊಜ್ಜು, ಟೊಮೆಟೊ ಸಾರು ಸಿಗಲ್ಲ. ಒಂದು ವಾರ ಇದ್ರು. ನೆಕ್ಸ್ಟ್ ಫೋನ್ ಕಾಲ್ ಮನೆಗೆ. ಇನ್ನೇನು ಫ್ಲೈಟಲ್ಲಿ ಕೂತ್ಕೋತಾ ಇದ್ದೀನಿ, ಮನೆಗೆ ಬಂದ ತಕ್ಷಣ ಟೊಮೆಟೊ ಪಲ್ಯ ಸಾರು ಅನ್ನ ರೆಡಿಯಾಗಿರ್ಬೇಕು. ನಾ ಬಂದ ತಕ್ಷಣನೇ ಬರೀ ಸಾರು ಅನ್ನ ಪಲ್ಯ ತಿಂತೀನಿ ಅಂತ ಹೇಳಿ ಅಷ್ಟೊಂದು ಇಷ್ಟನಾ ಇದು? ನಂಗೆ ತುಂಬಾ ಇಷ್ಟ. ನನಗೆ ಎನಿ ಟೈಮ್ ಟೊಮೆಟೊ ಗೊಜ್ಜು, ಎನಿ ಟೈಮ್ ಸಾರು ಅನ್ನ. ಟೊಮೆಟೊ ಗೊಜ್ಜು ಯಾವುದಕ್ಕೆ? ಅನ್ನಕ್ಕೆ, ಅನ್ನಕ್ಕೆ, ಚಪಾತಿಗೆ, ದೋಸೆಗೆ, ಎಲ್ಲದಕ್ಕೂ ಏನಿಲ್ಲ ಅಂತ ಕೇಳಿದ್ರು that will be ready. And my son loves it the most like me. And my mom. ಅಮ್ಮನಿಗೂ ಹೌದು, ಅಮ್ಮನಿಗೆ, ಭಾರತಿ ಅಮ್ಮನಿಗೆ ಅದು ಇಷ್ಟ. ಸೊ ಏನಿಲ್ಲ ಅಂತ ಕೇಳಿದ್ರು, ಈ ಸಣ್ಣ ಮಾಮ ಟೊಮೆಟೊ ಗೊಜ್ಜು ಮಾಡ್ತೀಯಾ? ರೈಟ್, ನಿನಗೂ ಇಷ್ಟ, ನನಗೂ ಇಷ್ಟ, ಎಲ್ಲದಕ್ಕೂ ಇಷ್ಟ. ಐ ಲವ್ ಇಟ್. ಅಂದರೆ ಎಲ್ಲ ಅಬ್ರಾಡ್ಗೆಲ್ಲ ಹೋಗ್ಬಿಟ್ಟು ಬರ್ತಾರೆ, ಅಲ್ಲೆಲ್ಲ ಹೋಟೆಲ್ಸ್ಗಳಲ್ಲಿ, ದೊಡ್ಡ ದೊಡ್ಡ ಹೋಟೆಲ್ಸ್ಗಳಲ್ಲಿ ಎಲ್ಲನೂ ಇರುತ್ತೆ. ಅಂದರೆ ಕೊನೆಗೆ ಮನೆಗೆ ಬಂದಾದ್ಮೇಲೆ ಇದೇ ಅವ್ರಿಗೆ ಮೃಷ್ಟಾನ್ನ ಭೋಜನ. ತೊಳಿ ಪ್ಲೀಸ್. ಇವತ್ತು ಶೂಟ್ ಮಾಡ್ತಾ ಇದೀವಿ ಅಂತ ಸ್ಪೂನಲ್ಲಿ, ಕೈಯಲ್ಲಿ ಕಲಿಸಿ ತಿಂತಾರದೆ. ಅದೇ ಈ ಟೊಮೆಟೊ ಗೊಜ್ಜು ಹೇಗಿದೆ? ಈ ಟೊಮೆಟೊ ಗೊಜ್ಜಿದೆ ನಾವು ಟೆಲ್ ಇದು ದಿಸ್ ಇಸ್ ಆಲ್ಸೋ ಪ್ರಿಪೇರ್ಡ್ ಬೈ ಐ. Let me eat it, I'll tell you if it's ice. ಇದು ನಾನಾಗಲೇ ಹೇಳಿದೆ, ಬೇಳೆ ಟೊಮೆಟೊ. ಇದು ಈ ಟೊಮೆಟೊ ಗೊಜ್ಜು ತಿಂದು ಹೇಳಿದ್ದು, ಇದು ಸಮಥಿಂಗ್ ಸ್ಪೆಷಲ್. ಇದು ಅದಕ್ಕೆ ಹೇಳ್ತಾ ಇದ್ದೆ. ಇವಾಗ ಏನೇ ಬಂದ್ರು ಅಮ್ಮ ಪ್ರಿಪೇರ್ ಮಾಡ್ತರ್ಸ್ಬಿಟ್ಟಿದ್ಯಾ ಅಂತ ಲೆಕ್ಕ ನನಗೆ. ಚಪಾತಿ ಇವತ್ತು ಮೆಂತೆ ಚಪಾತಿ ಮಾಡಿದ್ದೀನಿ. ಏನು ಬೇಕು? ಟೊಮೆಟೊ ಪಲ್ಯ. ಎಲ್ಲದಕ್ಕೂ ಟೊಮೆಟೊ ಪಲ್ಯ ಕೇಳ್ತೀನಿ. ಸ್ವಲ್ಪ ಪುಣ್ಯ ಮಾಡಿದ್ದೀನಿ, ಬಿಕಾಸ್ ಅವಾಗ ಇವ್ರ ಜೊತೆ ಊಟ ತಿಂಡಿ ಮಾಡ್ತಿರ್ತೀನಿ, ಹಂಗಾಗಿ ಒಂದಷ್ಟು ಟೇಸ್ಟ್ ಗೊತ್ತಿದೆ. ಮತ್ತೆ ಇವ್ರ ಮನೆ ಫಂಕ್ಷನ್ ಆದರೆ ಊಟ ತಿಂಡಿ ಮಾತ್ರ ಮಿಸ್ ಮಾಡ್ಕೊಬಾರ್ದು, ಆ ಥರ ಇರುತ್ತೆ. ಅದು ಯಾರೇ ಬಂದರೂ ಅಷ್ಟು ಪ್ರೀತಿ ಮಾಡ್ತಾರೆ. ನಿಮ್ಮ ಹಾಸ್ಪಿಟಾಲಿಟಿ ಏನಿರುತ್ತೆ ಮೀನ್ಸ್ ಅ ಲಾಟ್ ಟು ಅಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗೆ ಜಯನಗರ 4th T ಬ್ಲಾಕ್ನಲ್ಲಿರೋ ಪಾರ್ಕ್ ಪಕ್ಕದ ಮನೆ ವಿಷ್ಣು ಸರ್ ಇದ್ದಾಗಿಂತಾನು ಈಗಲೂ ಆ ಮನೆ ವಲ್ಮಿಕಾ ಮನೆ ಒಳಗಡೆ ಹಿಂಗೆ ಹೋದರೆ ನಂಗೆ ಅದೇನೋ ಗೊತ್ತಿಲ್ಲ, ಕೀರ್ತಿನೇ ಮನೆ ಒಳಗೆ ಹೋದ ತಕ್ಷಣ ಆರ್ಚೋದು ಮನೆ ಒಳಗಡೆ ಹಿಂಗೆ ಅನ್ಸುತ್ತೆ. ಮತ್ತೆ ಈ ಕಡೆ ತಿರುಗಿದ್ರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಕೆನೋಪಿ ಅಲ್ಲಿ ಅಪ್ಪಾಜಿ ಕೂತ್ಕೋತಾ ಇದ್ದದ್ದು ನಂಗೆ ಇದೇ ನೆನಪಾಗುತ್ತೆ. ಹಿಂಗೆ ನೆನಪಾಗುತ್ತೆ ನನಗೆ. Anybody who comes home says the same thing. ಆ ಜಾಗ ಹಂಗೆ ಇಟ್ಟಿದ್ದೀರಾ ಸರ್, ಅಲ್ಲೇ ಕೂತ್ಕೋತಿದ್ರು, ಹಂಗೆ ಇದೆಯಾ? I said yes. Ramesh Arvind sir also says the same. But they all say that he is still there. He's still there. They all say, not even andre not just the people who come now, even our architect also. ನಮ್ಮ ವಾಸ್ತುಶಿಲ್ಪಿ ಕೂಡ ಮನೆ ಕಟ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರು, ಸರ್ ನಾನು ಎಷ್ಟೋ ಮನೆಗಳನ್ನು ಕಟ್ಟಿದ್ದೀನಿ, ಏನೋ ಒಂದು ಸಮಸ್ಯೆಗಳು ಬರ್ತಾನೆ ಇರ್ತವೆ, ಎದುರಾಗ್ತವೆ. ಇದು ಕಟ್ಟಿರ್ಬೇಕಾದ್ರೆ ಆಗಿಲ್ಲ. ಆಮೇಲೆ ಇದು ಯಾಕೋ ಗೊತ್ತಿಲ್ಲ ಸರ್, ಬಟ್ ಇಲ್ಲಿ ತುಂಬ ಪಾಸಿಟಿವ್ ವೈಬ್ಸ್ ಇದೆ, ಇಲ್ಲಿ ಸಾರ್ ಇದ್ದಾರೆ ಇಲ್ಲಿ ಅಂತಾನೆ ಸುಮಾರು ಸತಿ ಹೇಳ್ಬಿಟ್ಟಿದ್ದಾರೆ ಅವರು. Anybody who comes home, there's so much of vibration in your house, such positive vibes. We all feel he's still there ಅಂತ ಹೇಳ್ತಾರೆ. Makes me feel very good. ಇಲ್ಲ ಅವರಿಂದ ಎಲ್ಲ ನಮ್ಮ ಹಿರಿಯರು ದೊಡ್ಡವರಿಂದ. ಆಮೇಲೆ ನಮ್ಮ ಕೃಷ್ಣ ಇದ್ದಾನಲ್ಲಿ ನಮ್ಮ ಮನೆಯಲ್ಲಿ, ಅವನೇ ರಕ್ಷಣೆ ಮಾಡ್ತಿರೋದು, ಅವನೇ ಶ್ರೀ ರಕ್ಷೆ ನಮಗೆ. ಈ ಪಾಸಿಟಿವ್ ವೈಬ್ಸ್ ಎಲ್ಲ ಗುಡಿ ಇದೆ ಆತನಿಂದಾನೆ. ಅದು ಒಂದು ಒಳ್ಳೆ ಗುಡಿ ಇದೆ, ಅದು ಯಾವಾಗಲೂ ವಾವ್ ಅನ್ಸುತ್ತೆ. ಹೌದು ಹೌದು ಹೌದು. ನಾನು ವಲ್ಮಿಕಾಗೆ ಹೋಗಿ ಅದರ ಇನಾಗ್ರೇಷನ್ ಆದಾಗ, ಗೃಹ ಪ್ರವೇಶ ಆದಾಗ ನಾನೊಂದು 10 ನಿಮಿಷ ನನ್ನ ಹೆಂಡತಿಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ವಲ್ಮಿಕಾ ಹೆಂಗಿದೆ. ಈಗ ಕರ್ಕೊಂಡ್ಬನ್ನಿ ಅವರು. ಅಂದರೆ ಅಷ್ಟು ಚಂದ ಮನೆ ವಾತಾವರಣ, ಕ್ಲೆನ್ಲಿನೆಸ್ಸು ಮತ್ತು ಗಾಳಿ ಬೆಳಕು ಎಲ್ಲಿದೆ ಅಲ್ಲಿ ಒಳ್ಳೆ ಗುಡ್ ವೈಬ್ಸ್ ಯಾವಾಗಲೂ, ವಿಚ್ ಐ ಆಲ್ವೇಸ್ ಫೀಲ್. ನನಗೆ ಅದೊಂದು ಒಳ್ಳೆ ವೈಬ್ ಯಾವಾಗಲೂ ಅನ್ಸುತ್ತೆ. ಗುಡ್ ಅಲ್ಲ ಇದು? ನಂಗೆ ನಿಮ್ಮ ಮನೆ ನೋಡಿದಾಗ ಹಾಗೆ ಅನ್ಸೋದು ಯಾವಾಗ. ಗುಡ್ ಅಲ್ಲ, ಚೆನ್ನಾಗಿರಲ್ಲ. ಇಟ್ಸ್ ನಾಟ್ ಅಬೌಟ್
ಲಕ್ಷ ಲಕ್ಷ ಕೊಟ್ಟು Yeah, ತಂದಿದೀವಿ ಅಂತಲ್ಲ, ಟ್ರೂ. ಎಷ್ಟೋ ಸರಿ ಲಕ್ಷಗಟ್ಲೆ ತಂದು ಕೊಟ್ಟಿರೋ ಯಾವುದೋ ವಸ್ತುವನ್ನ ಯಾರೋ ಲಕ್ಷನೇ ಕೊಟ್ಟಿರಲ್ಲ. ಹೌದು 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 ಹೌದು. ಲಕ್ಷಗಟ್ಲೆ ಕೊಟ್ಟು ತಂದಿದ್ಮೇಲೆ ಲಕ್ಷನೇ ಕೊಡಕ್ಕಾಗಿರಲ್ಲ. ಅದು ನಿಮ್ಮ ಮನೇದು ಹಂಗಲ್ಲ. ಇಟ್ ಇಸ್ ನಾಟ್ ಅಬೌಟ್ ದಾಟ್. ಇಟ್ಸ್ ಆಲ್ ಅಬೌಟ್ ಟೇಸ್ಟ್, ಕಲರ್, ಸ್ಪೇಷಿಯಸ್ ಮತ್ತು ಗಾಳಿ ಬೆಳಕು. ಎಲ್ಲಿ ನಿಂತರೂ ನೀವು ಬೆಳಗ್ಗೆ ಹೊತ್ತು ನಿಮ್ಮ ಮನೆ ಲೈಟ್ ಆನ್ ಮಾಡೋ ಅವಶ್ಯಕತೆ ಇಲ್ಲ. ಹೌದು 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 ಅಲ್ವಾ? Yes. ಇದು ಚೆನ್ನಾಗಿ ನಾನೇ ಹುಡ್ಕೊಂಡು ಅವ್ರ ಮನೆಗೆ ದೇವ್ರ ನಮಸ್ಕಾರ ಮಾಡಿ ಬಹಳ ಇಷ್ಟ. ಅದಕ್ಕೆ ಸ್ವಲ್ಪನೇ ತಂದ್ರು ಅವರಿಗೆ. ಟೇಕ್ ಅ ಶಾರ್ಟ್ ಆಫ್ ದಿಸ್ ಅಂಡ್ ದೆನ್ ಗಿವ್ ಅ ಸ್ಪೂನ್ ಆಫ್ ಇಟ್. ಅಷ್ಟೇ ಸಾಕು ರಾಜ, ಹೊಟ್ಟೆ ತುಂಬೋಯ್ತು. ಒಂದು ರಿಜೆಕ್ಟ್ ಮಾಡಕ್ಕಾಗಲ್ಲ ಬಿಕಾಸ್ ಅವ್ರ ಫೇವ್ರೇಟ್ ತಿಂಡಿ. ನೋ ವಿಲ್ ಈಟ್, ವಿಲ್ ರೆಸ್ಪೆಕ್ಟ್ ದ ಫುಡ್. ಬಟ್ ಮಟನ್ ಬಿರಿಯಾನಿ ಸ್ವಲ್ಪ ಒಂದು ಸ್ಪೂನ್ ತಗೊಳ್ಳಿ ರಾಜ, ಬೇರೆ ಸ್ಪೂನ್, ಒಂದು ಸ್ಪೂನ್. ಈ ಮಟನ್ ಬಿರಿಯಾನಿ ಒಂದು ಸ್ಪೂನ್ ತಗೊಳ್ಳಿ ಅಷ್ಟೇ. ಪ್ರಾನ್ಸ್ ಬಿರಿಯಾನಿ ವಾವ್ ಅಂತ ಕೀರ್ತಿ. Me, I am not a biryani person. My son, my daughter and him are biryanis. ಚೆನ್ನಾಗಿದೆ, ತೋರಿಸ್ಬಿಟ್ಟು ತಿನ್ನೋದು. ಅದು ತುಂಬ ಚೆನ್ನಾಗಿ, ತುಂಬ ಚೆನ್ನಾಗಿ. ಎಲ್ಲಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಂ ಡೆಲಿಷಿಯಸ್. ಥ್ಯಾಂಕ್ ಯು. ಕೊನೆ ಕರಿಯೋಣ, JD ಸರ್ ಕರಿಯೋಣ. ಇಟ್ ಈಸ್ ವೆರಿ ಗುಡ್. ವಾವ್. ಓ ಪ್ರದೀಪ್ ಸರ್ ನಮಸ್ಕಾರ, ಹೇಗಿದ್ದೀರಿ ಸರ್? ಇಟ್ಸ್ ಡೆಲಿಷಿಯಸ್. ನನಗೆ ಕಿಂಗ್ಸ್ ಕ್ಲಬ್ ಹೆಂಗೆ ಅಂದರೆ ಲೈಕ್ ಇಲ್ಲಿ ಜನ ಪೀಪಲ್ ಎಲ್ಲ ಡಾರ್ಲಿಂಗ್ ಥರ ನನಗೆ. Yummy. ಅಲ್ಲ ನಿಜವಾಗ್ಲು ಇದೆ. Yummy. I'm packing it for my children. ಯಾ ಇದೊಂದು ಪಾರ್ಸಲ್ ಮಾಡಿ ನನಗೆ. ಓಕೆ, ಸಿ ನಮ್ಮ ಫುಡ್ ಹೆಂಗಿರುತ್ತೆ ಅಂತ. ಕಿಂಗ್ಸ್ ಕ್ಲಬ್ ಮಟನ್ ಬಿರಿಯಾನಿ ತಿಂದಿದ್ದು ಪಾರ್ಸಲ್ ಮಾಡಿದ್ದೇವೆ. ನೈಸ್. ಯಾರು ಮನೇಲಿ ಡಿಮ್ಯಾಂಡಿಂಗ್ ಇರುತ್ತಲ್ಲ, ಇಂಥದ್ದೇ ಮಾಡಬೇಕು ಅಥವಾ ಉಪ್ಪು ಹುಳಿ ಖಾರ ಇಷ್ಟೇ ಇರಬೇಕು ಇಲ್ಲಾಂದ್ರೆ ತಿನ್ನಲ್ಲ, ಆ ಥರದ್ದು ಯಾರು ಇಲ್ವ ಮನೇಲಿ? ನಮ್ಮ ತಂದೆ ಇದ್ದಾರೆ, ನಮ್ಮ ತಂದೆ ಆ ಥರ. None of us. Not him, not me. My children also. ಜಾಸ್ತಿ ಕಂಪ್ಲೇನಿಂಗ್ ನೇಚರ್ ಇಲ್ಲ ನಂದು. ನನ್ನ ಮಗ ಮಗಳು ನೋ ಕಂಪ್ಲೇನಿಂಗ್. ಕಂಪ್ಲೇನ್ ಅಂದ್ರೆ ದಟ್ ಡಸಂಟ್ ಮೀನ್ ದಟ್ ಮೈ ಫಾದರ್ ಈಸ್, ಬಟ್ ಹಿ ಈಸ್ ವೆರಿ ಪರ್ಟಿಕ್ಯುಲರ್. ದಟ್ ಕ್ಯಾನ್ ದಟ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಏನಾದ್ರೆ ನೀವು ತಿನ್ಬಿಡ್ತೀವಿ. ನಾವು ತಿನ್ಬಿಡ್ತೀವಿ ಎನಿಥಿಂಗ್. ಬಟ್ ಹಿ ಈಸ್ ವೆರಿ ಪರ್ಟಿಕ್ಯುಲರ್. ಈಗ ನಮ್ಮಂತವ್ರ ಮನೆಯಲ್ಲೆಲ್ಲ ಅಂದ್ರೆ ಮಧ್ಯಮ ವರ್ಗದ ಮನೆಯಲ್ಲೆಲ್ಲ ರಾತ್ರಿ ಅನ್ನ ಹೊಡೆದ್ರೆ ಬೆಳಗ್ಗೆ ಮೊಸರನ್ನ ಕಲಿಸ್ತೀವಿ, ಚಿತ್ರಾನ್ನ ಮಾಡ್ತೀವಿ. ನಿಮ್ಮ ಮನೇಲೂ ಮಾಡ್ತೀವಿ? ಓ ಎಸ್ ಚಿತ್ರಾನ್ನ, ವಾಂಗಿ ಬಾತ್, ಟೊಮೆಟೊ ಬಾತ್. ಇಲ್ಲ ಬೇರೆಯವ್ರು ಏನು ಅನ್ಕೊಂಡಿರ್ತೀವಿ, ಪುಳಿಯೋಗರೆ. ದೊಡ್ಡವರಪ್ಪ ಹಂಗೆಲ್ಲ ಇಲ್ಲ, ನಾವಷ್ಟೇ ಹಂಗೆ ಅಂತ ಅನ್ಕೋತಿರ್ತೀವಿ. ಅದಕ್ಕೆ ಕೇಳಿದ್ದೆ. No, it's the same. No change. Perfect house. We are all human beings after all. No, ನಮ್ಮ ಮನೆಯಲ್ಲಿ no waste food. We don't waste. ನೀವೆಲ್ಲ ಯಾಕೆ ನಮಗೆ ಬಹಳ ಹತ್ರ ಮತ್ತು ಖುಷಿ ಆಗುತ್ತೆ. ಅನಿ ಸರ್ ಬೆಲ್ ಬಂದರು ಅಷ್ಟೇ, ಅವರು ಕ್ರಿಕೆಟ್ ಆಡಕ್ಕೆ ಬಂದರು ಅಷ್ಟೇ, ಬ್ಯಾಡ್ಮಿಂಟನ್ ಆಡಕ್ಕೆ ಬಂದರು ಅಷ್ಟೇ, ಶೂಟಿಂಗ್ ಪ್ಲೇಸರ್ ಇದ್ರು ಅಷ್ಟೇ, ಅಥವಾ ನೀವು ಸಿಕ್ಕಿದ್ರು ಅಷ್ಟೇ. ಅಪೋಸಿಟಲ್ಲಿ ಬಂದಿರೋರಿಗೆ ನೀವು ಒಂಥರ ಇವ್ರು ನಮ್ಗೆ ಇಷ್ಟೊಂದು ಕ್ಲೋಸಾ ಅನ್ಸ್ಬಿಡೋ ತರಹ ನಿಮ್ಮ ಬಿಹೇವಿಯರ್ ಇರುತ್ತೆ. ಅಂದರೆ ಯು ಟ್ರೂ ಟು ಯುವರ್ ಸೆಲ್ಫ್ ಟು. ಅದು ಸುಮ್ಮನೆ ನಾಟಕೀಯವಾಗಿ ಮಾತಾಡೋದಲ್ಲ. ಯಾವಾಗಲೂ ಕ್ಲಾಕ್ ಡೌನ್ ದ ಕ್ಲಾಕ್ ನೀವು ಹಾಗೆ ಬಿಹೇವ್ ಮಾಡ್ತೀರಾ, ಹಾಗೆ ಟ್ರೀಟ್ ಮಾಡ್ತೀರಾ, ನಿಮ್ಮ ಮನಸ್ಸಲ್ಲಿ ಹಾಗೆ ಇರುತ್ತೆ. ಥ್ಯಾಂಕ್ ಯು. ಯಾವಾಗಲೂ ಹತ್ತಿರದಲ್ಲಿ ಇರೋದು. ಥ್ಯಾಂಕ್ ಯು ಆಲ್ವೇಸ್. ಇಲ್ಲಾಂದರೆ ಈ ಅಭಿಮಾನವನ್ನು ಸಂಪಾದನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಟೆಲ್ ಮಿ, ಬದುಕಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಗೋ ಡೌನ್ ಗೋ, ಪರ್ಸನಲಿ ಮತ್ತು ಪ್ರೊಫೆಷನಲ್. ಯಾರು ಗಟ್ಟಿ ಇಬ್ಬರಲ್ಲಿ? I think she is the one. She is my supporter. But yeah, she is the one. I don't give up easily, as I told you. Anything I don't give up that easily. ನನಗೆ ಮೊದಲಿಂದನೂ life is this. So it's not thinking today it might be low, ನಾಳೆ ಬಂದೇ ಬರುತ್ತೆ. God is always kind to everyone, not only us. ಎಲ್ಲರ ಮೇಲೇನೂ ಅದಿಟ್ಟು 1-2 ವರ್ಷ ಹಿಂಗಿರ್ಬೋದು, ಬಟ್ he will do good. And he did. He showed it. ಅವಾಗ ಸಿಚುವೇಶನ್ ವ್ಯಕ್ತಿಗಳನ್ನು ಕರ್ಸ್ ಮಾಡಲ್ಲ? No. I don't. I tell him, I don't curse anybody. As I told you, I don't hate people also.
if they don't, they are not vibing with me, I'm just away from them. You are away. ಯಾ ನಾನು ಜಾಸ್ತಿ ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ನನಗೆ ಬೇಡ. ಹೌಸ್ ಜೆನ್ ಝಿ ನಿಮ್ಮ ಪ್ರಕಾರ? ಅಯ್ಯೋ, Gen Z is too way ahead than us. ಓಕೆ. Today's children, they just want to live today. They don't want to know about yesterday. ಓಕೆ. They just want ನಾಳೆ ಬಗ್ಗೆ ಯೋಚನೆ ಮಾಡಬೇಕು ಅಂತ ಕೇಳಿದ್ರೆ they are just let it be. They enjoy their present. Yeah. And I think that's the best thing. Yeah. That's the best thing. ನಾಳೆಗೆ They don't carry any baggages, unnecessary burdens. Yeah. They don't carry. So and they that's don't the want best part of responsibilities also. ಅವರಿಗೆ ರೆಸ್ಪಾನ್ಸಿಬಿಲಿಟೀಸ್ ಬೇಡ. ಕೋಪ ಬರೋದೇ ಇಲ್ವಾ ನಿಮಗೆ? ನನಗ ಬರುತ್ತೆ. ಏನ್ ಮಾಡ್ತಾರೆ ಕೀರ್ತಿ? ಖಂಡಿತ ಕೋಪ ಬಂದ್ರೆ ಏನ್ ಮಾಡ್ತಾರೆ? ಹೌ ಸಿಂಪಲ್ ಈಸ್, ಕೋಪ ಬಂದಾಗ ಎಲ್ಲರೂ ಮನೇಲಿ ಸೈಲೆಂಟ್ ಆಗಿ ಹೋಗ್ತಾರೆ ಅವ್ರಿಗೆ ಕೋಪ ಬಂದ್ರೆ. ಬಟ್ ಐ ವಿಲ್ ಟೆಲ್ ಯು, ನಾನು ಕೋಪ ಮಾಡ್ಕೊಳ್ಳೋದು ತುಂಬಾ ಕಮ್ಮಿ, ತುಂಬಾ ಅಂದ್ರೆ ತುಂಬಾ ಕಮ್ಮಿ. ಮೇ ಬಿ ವರ್ಷದಲ್ಲಿ ಒಂದು ಸಲ ಇರಬಹುದೇನೋ, ಐ ಡೋಂಟ್ ನೋ. ಬಟ್ ತುಂಬಾ ಅಂದ್ರೆ ತುಂಬಾ ಕಮ್ಮಿ. ಸೂರ್ ಕಿತ್ತೋಗುತ್ತಾ? ಯು ಶುಡ್ ಹ್ಯಾವ್ ಸೀನ್ ಇನ್ ಜೆ ಜೆನಲ್ಲಿ ನಾನು ಕೆಲವು ಎಪಿಸೋಡ್ಸ್ ಅಲ್ಲಿ ಕೋಪ ಮಾಡ್ಕೊಂಡಿದ್ದೀನಿ. ದಟ್ಸ್ ದ ರಿಯಾಲಿಟಿ. ದಟ್ ಈಸ್ ವಾಟ್ ಹೌ ಐ ಆಮ್. ಓಕೆ ಓಕೆ. ಐ ರೇರ್ಲಿ ಅಂದ್ರೆ ಆಕ್ಟ್ ಮಾಡಬೇಕು ಅಂತ ಆಕ್ಟ್ ಮಾಡೋದೇ ಇಲ್ಲ ನಾನು. ಓಕೆ, ಯು ಫೀಲ್ ಇಟ್ ಅಂಡ್ ಅದನ್ನ ಎಕ್ಸಿಕ್ಯೂಟ್ ಮಾಡಿ. ದಟ್ ಈಸ್ ಅಂದ್ರೆ ನ್ಯಾಚುರಲ್, ವಾಟ್ ಎವರ್ ಐ ಫೀಲ್ ಐ ಡೂ. ಸೊ ದಟ್ಸ್ ಇಫ್ ಐ ಗೆಟ್, ನಾನು ಕೋಪ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಅದ್ರ ಸೀನಲ್ಲಿ, ಹಾಗೆ ನಾನು ರಿಯಲ್ ಲೈಫಲ್ಲೂ ಕೋಪ ಮಾಡ್ಕೊಳ್ಳೋದು. ಬಟ್ ಯಾತಕ್ಕೆ ಕೋಪ ಮಾಡ್ಕೊಳ್ಳೋದು ಅನ್ನೋದು ಮುಖ್ಯ ಇದೆ ಅಲ್ಲಿ. ಸುಮ್ಮನೆ ಕೋಪ ಮಾಡ್ಕೊಳ್ಳೋದಲ್ಲ. ಬಟ್ ಅವಾಗ ಇಡೀ ಮನೆ ಸೈಲೆಂಟಾ? ಎವ್ರಿಬಡಿ ಸೈಲೆಂಟ್ ಅಟ್ ಹೋಮ್. ನಾವೆಲ್ಲ ಪಟ 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 ಇರ್ತೀವಿ. ಎವ್ರಿಬಡಿ ಇಸ್ ಇನ್ ದೇರ್ ಓನ್ ರೂಮ್ಸ್, ಆಲ್ ಆಫ್ ದೆಮ್. He only will come and talk, then everybody is back to normal. ನನಗೆ ಕೋಪ ನಾನು ಹೇಳಿದ್ನಲ್ಲ, ನಾನು ಇವರಿಂದಾನೇ ಕಲ್ತಿರೋದು. ಮೊದಲು ಆ ಥರ ಇರಲಿಲ್ಲ, ಬಟ್ ಇವರಿಂದಾನೇ ಕಲಿತು ನಾನು ಆ ಥರ ಆಗ್ಬಿಟ್ಟಿದ್ದೀನಿ. ನನಗೆ ಕೋಪ ಮಾಡಿಕೊಂಡು ಬದುಕೋದಕ್ಕೆ ನನಗೆ ಆಗೋದೇ ಇಲ್ಲ. ನನಗೆ ನಿಷ್ಠೂರ ಬೆಳೆಸ್ಕೊಳ್ಳೋದಕ್ಕಾಗಲ್ಲ ಅಥವಾ ದೂರ ಇರೋದಕ್ಕಾಗಲ್ಲ. ಈಗ ಕೋಪ ಮಾಡ್ಕೊಂಡಿದ್ದೀನಿ, ಸರಿ, ಅದಾಗೋಯ್ತು, ಮುಗಿದೋಯ್ತು ಅದು. ಅದೇ ಕೋಪದಲ್ಲಿ ನಾನು ನಿಷ್ಠೂರ ಮಾಡಿಕೊಂಡು ಅಥವಾ ನಿಮ್ಮಿಂದ ದೂರ ಆಗೋದಕ್ಕೆ ಇಷ್ಟ ಇಲ್ಲ ನನಗೆ. ಯಾಕಂದರೆ ಆ ಸಂಬಂಧ ನನಗೆ ತುಂಬ ಮುಖ್ಯ. ಪ್ರೊಫೆಷನಲ್ ಪರ್ಸನಲ್ ಲೈಫ್, ಪರ್ಸನಲ್ ಪ್ರೊಫೆಷನಲ್ ಲೈಫ್ ಎಲ್ಲೂ ಮಿಕ್ಸ್ ಮಾಡಲ್ವಾ? ಅದು ಆಗುತ್ತೆ, ಎಷ್ಟೋ ಸಲ ಆಗುತ್ತೆ. ಈ ನಡುವೆ ಕಮ್ಮಿ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಪ್ರತಿಯೊಂದು ವಿಷಯನೂ ನಾನು ಮನೇಲಿ ಬಂದು ಹೇಳ್ತಾನೆ ಇರ್ತೀನಿ. ಈಗ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ ನಾನು, ಇವರಿಂದನೇ ಅದು ಕಲಿತು. ಆಲ್ ಕ್ರೆಡಿಟ್ ಗೋಸ್ ಟು ಕೀರ್ತಿ. He used to come and say, it's like ಪ್ರತಿಯೊಂದು ಬಂದು ಹೇಳೋರು. ಸೊ he used to relive that what he is doing there again with me, and that would go on, that conversation would go on for a very long time. So ನಾನೇನು ಹೇಳ್ತಿದ್ದೆ, whatever happens there, anything which is very important, you come and tell. I don't think that whole thing you want to tell me or whatever, but spend more time with your like reporting. Yeah. It was like sharing. But ಏನಾಗುತ್ತೆ, chunk of the time is gone. As like he comes home only night, chunk of the time is gone. 10:30 ಊಟದ time ಕೂತಿದ್ದೀವಿ, we are all eating, and this is the talk. Whereas children want to tell what they want feeling. To college ಗೆ ಏನ್ ಮಾಡಿದ್ರು, ಏನ್ ಹೇಳಿದ್ರು. ಪ್ರತಿದಿನ ಊಟ ಒಟ್ಟಿಗೆ ಒಟ್ಟಿಗೆ ಊಟ ಮಾಡ್ತೀವಿ. ಮನೇಲಿ ಇದ್ರೆ ನಾನು ಜೊತೆಲಿ ಎಲ್ಲರ ಜೊತೆ ಊಟ ಮಾಡ್ತೀನಿ. ತುಪ್ಪದ ಜೊತೆ ಅಂತೂ ನೆಕ್ಸ್ಟ್ ಲೆವೆಲ್. ಐ ನೋ. ತುಂಬಾ ನಾನು ಬರೀ ನಿಮ್ಮ ಮುಖ ನೋಡ್ತಾ ಇದ್ದೀನಿ, ಇವ್ರು ಏನು ರಿಯಾಕ್ಷನ್ ಕೊಡ್ತಿದ್ದಾರೆ. ಅದ್ಭುತವಾಗಿದೆ. ತುಪ್ಪದ ಜೊತೆ ಅಮೇಝಿಂಗ್. ನಮ್ಮನೇಲಿ ನಮ್ಮಮ್ಮ ನೋಡ್ತಾ ಇದ್ರೆ ಮನೇಲಿ ತುಪ್ಪ ಹಾಕೋದ್ರೆ ಹಾಕ್ಸ್ಕೊಳ್ಳಲ್ಲ. ಕಾಯಿ ಒಬ್ಬಟ್ಟು ಲೈಕ್ ಇದೊಂದು ಬೇಳೆ ಒಬ್ಬಟ್ಟು. ಐ ಆಮ್ ಬೇಸಿಕಲಿ ಆ ಬೇಳೆ ಒಬ್ಬಟ್ಟು ಒಬ್ಬಟ್ಟು ತುಂಬಾ ಇಷ್ಟ. ಬೇಳೆ ಮಾಡೋರ ತಿನ್ನೋರು
ಮಾಡೋದು ಒಂದ್ 2-3 ಸತಿ ಮಾಡಿದ್ದೀನಿ ಅಷ್ಟೇ, ತಟ್ಕೊಟ್ಟಿದ್ದೀನಿ ಅಷ್ಟೇನೆ. ಹಂಗೆ ಬೇಯಿಸೋದೆಲ್ಲ ಯಾರು? ಬೇಯಿಸೋದೆಲ್ಲನೂ ಇದ್ದಾರೆ ಒಬ್ರು, ಅವ್ರು ಮಾಡ್ತಾರೆ. ಹೆಲ್ಪ್ ಔಟ್. ಎಸ್. Today is really a memorable day for us. ನಿಜವಾಗ್ಲೂ ಈ ಥರದ್ದು ನಮ್ದು ಯಾವ್ದು ಸಂದರ್ಶನನೂ ಆಗಿಲ್ಲ. Anything you like on your table and having each of that is like a dream come true. ಇದು ನಾನು ಹೇಳ್ತಾ ಇದ್ದೀನಲ್ಲ, ಇಷ್ಟು ವರ್ಷದ ಎನಿವೇರ್ ವಿ ಗೋ, ಇವಾಗ ಒಂದು ಹೋಳಿಗೆ ಮನೆಗೆ ಹೋಗ್ತೀವಿ, ಆ ಹೋಳಿಗೆ ತಿನ್ಬೇಕು, ಅದಷ್ಟೇ ತಿನ್ಕೊಂಡು ಬಂದಿರ್ತೀವಿ. ಚೈನೀಸ್ಗೆ ಹೋಗ್ತೀವಿ, ಓಕೆ ಚೈನೀಸ್, ಬರೀ ಬಿರಿಯಾನಿ, ಟುಡೇ ವಿ ಆರ್ ಹ್ಯಾವಿಂಗ್ ಓನ್ಲಿ ಬಿರಿಯಾನಿ, ಬಟ್ ಆಲ್ ವಾಟ್ ಯು ಲೈಕ್ ಇಸ್ ಆನ್ ಒನ್ ಟೇಬಲ್ ಅಂತ ಕೇಳಿದ್ರೆ ಕರೆಕ್ಟ್ ದಟ್ಸ್ ದ ಮೋಸ್ಟ್ ಮೆಮೊರಬಲ್ ಥಿಂಗ್. ನಿಜ. ವಿ ಆರ್ ಸೋ ಬ್ಲೆಸ್ಡ್ ಟು ಹ್ಯಾವ್. ನನಗೆ ಬಹಳ ಖುಷಿ ಆಯ್ತು, ನಿಮಗೆ ಖುಷಿ ಆಗಿದೆ ಅಂತ. ಯಾ ಅಲ್ಲ ನಿಜವಾಗ್ಲು ತೃಪ್ತಿ ಮಾಡೋದು ಒಂದೇ ಊಟ, ಮಿಕ್ಕಿದ ಏನು ಕೊಟ್ಟರು ತೃಪ್ತಿ ಬರಲ್ಲ. ಆ್ಯಂಡ್ ದಟ್ ಇಸ್ ದಟ್. ನಾರ್ಮಲಿ ಯಾವುದರಿಂದ ಎಂಡ್ ಆಗುತ್ತೆ? ಸ್ವೀಟಿಂದ ಎಂಡ್ ಆಗುತ್ತಾ? ಹಿ ಲವ್ಸ್ ಪಾನ್. ಸಾದಾ? ಯಾ. ವಿತೌಟ್ ಅಡಿಕೆ? ಯಾ. ವಿತೌಟ್ ಸ್ವೀಟ್? He loves pan. ಯಾಕೆ ನಗ್ತಿದ್ದೀರಿ? ಇಲ್ಲ, ಎಷ್ಟೊಂದು ತಿಳ್ಕೊಂಡಿದ್ದೀರಿ ನೀವು. He loves it. ಎಲ್ಲಿ ಹೋದ್ರೂ I get him pan. He'll call me on the way. If he's at home, ಮನೇಲಿದ್ರೆ ಮಾತ್ರ he'll call me. ಕೀರ್ ಎಲ್ಲಿದ್ಯಾ? I would have gone for shopping, I would have gone out. She said, ಬರುವಾಗ ಒಂದು 4-5 ಪಾನ್ ತಗೊಂಡು ಬಂದ್ಬಿಡು ಪ್ಲೀಸ್. ಅದನ್ನು 2 hours he'll say, ಕೀರ್ ಪಾನ್ ಇದೆಯಲ್ಲ ತಿಂತೀನಿ. In the night, I have my best dessert, I have pan, he'll say, and he'll have pan. Some feelings can't be explained. Or expressed as well. I know. ಏನಂತೂ ಬಂದಿದ್ರಿ, ಲೈಕ್ ಓಕೆ ಒಂದು ಕ್ಯಾಂಡಿಡೇಟ್ ಅಲ್ಲ, ಆಕ್ಚುಲಿ ನನಗೆ ಸ್ವಲ್ಪ ಭಯ ಇತ್ತು. ನೀವು ಏನೋ ಗೇಮ್ಸ್ ಅಂತ ಏನೋ ಒಂದು ಹಿಂಟ್ ಕೊಟ್ಟರು. ಓ ಲವ್ಲಿ, ಥ್ಯಾಂಕ್ ಯು. ಸಮಥಿಂಗ್ ಯಾರೋ ಕೇಳಿದ್ರಪ್ಪ, ನಮ್ಮವ್ರು ಬೇಗ ಅರ್ಥ ಮಾಡ್ಕೊಂಡು ಓಕೆ ಬೇಗ ಕೊಡ್ತಾ ಇದ್ರಪ್ಪ. ಥ್ಯಾಂಕ್ ಯು. ಓ ಯಾ, ಥ್ಯಾಂಕ್ ಯು. This is Sajeshta's favorite. Yeah. One is enough. You have one. Yeah. Tony. Please. Yeah. ಅದು ಐಸ್ ಕ್ರೀಮ್ ತಿಂದ್ಬಿಟ್ಟು ಹೇಳಿ. No, don't tell me you made it. Now eat and tell. ಏನು ಯಾವ ಫ್ಲೇವರ್ ಏನು? This is tender coconut maybe. ಓಕೆ. ಟೆಂಡರ್ ಕೋಕೋನಟ್ ಎಲ್ಲಿಂದ? ಅದು ನ್ಯಾಚುರಲ್ಸ್ ಮೇಬಿ. ಇವ್ರು ಹೆಂಗಿದ್ದಾರೆ ಅಂದ್ರೆ ಇವ್ರು ಗಂಡ ಹೆಂಡ್ತಿ ಇಬ್ರು ಒಂದು ತಿಂದ್ರೆ ಅದ್ರ ಬ್ರ್ಯಾಂಡ್ ಹೇಳ್ಬಿಡ್ತಾರೆ. ಸಕ್ಕತ್ತಪ್ಪ ನೀವು. It's tender coconut. ತುಂಬಾ ಇಷ್ಟ ನಮ್ಗೆ. Naturals. There's the only one. We make good. I love it. ಇದೇನಿವ? ಸೊ ನಾನು ದಟ್ ಇಸ್ ಒನ್ ತಿನ್ಬಿಟ್ಟು ಹೇಳಿದ್ರು. This coconut ice cream, ನಾನು ಒಂದು ಡಬ್ಬ ತರಿಸ್ತೀನಿ. ಒಂದು ಡಬ್ಬ? Yeah, one dabba comes. Okay. Then I'm not family pack type. ಒಂದು ಡಬ್ಬ ತರಿಸ್ತೀನಿ. ಒಂದು ಡಬ್ಬನ ಹಿಂಗಂದೆ ನಾನು. ಇಲ್ಲ, this one dabba ತರಿಸ್ತೀನಿ. I don't have my dinner. And I'll tell everybody, I am not sharing this with anybody. ಒಂದು ಡಬ್ಬ ಕುತ್ಕೊಂಡು ತಿನ್ನೋದಾ? Yeah, I sit in front of, I really at least ಅರ್ಧ ಮುಗಿಸಿರ್ತೀನಿ ಅದ್ರಲ್ಲಿ. ನಾನು ಒಬ್ಬಳೇ ಕೂತ್ಕೊಂಡ್ಬಿಟ್ಟು I would have eaten no dinner for me. I will have just that. I love coconut ice cream. Okay. Then Sitafal ice cream, which is from Naturals. Okay. I freak out. JD, come 11 ಗೆ. Hello, so chef. Chief chef of King's Club. Yeah.
We call him as JD. I call him as JD. Okay. His name is Hello, JD. sir. Namaskar, sir. Hello, sir. Hello. We had the lovely and yummiest food ever. Yeah. We can't thank you enough. Yeah. ಅದು garnish. Really enjoyed, sir. Really enjoyed. I can't kiss his hand. You can do so. Really, sir. Thank you. Thank you, sir. He is an author himself. Acha. ಬರೀತಾರೆ ತುಂಬಾ ಚೆನ್ನಾಗಿ. Okay. ಮತ್ತು ದೇಶದ ದೊಡ್ಡ ದೊಡ್ಡ ಕಡೆ ಎಲ್ಲ ಕೆಲಸ ಮಾಡಿದ್ದಾರೆ. ಅಂಡ್ ಪ್ರತಿಯೊಂದು ಐಟಮ್ ನಾನು ಹುಡುಕಿ ಎಲ್ಲ ಮಾಡಿ ಹೇಳಿದಾಗ ಅದನ್ನ ತುಂಬಾ ಚೆನ್ನಾಗಿ ಗಾರ್ನಿಶ್ ಮಾಡಿ. ಹೌದು. ಟೇಸ್ಟ್ ಇದೆಯಲ್ಲ ಇಲ್ಲಿಯವರೇನಾ ಸರ್ ನೀವು? Where are you from? I'm from Bengal. Bengal. Which part of Bengal? I'm basically from Calcutta. Calcutta. Acha. Okay. खूब भालो. Would love to see you back once again. Definitely, sir. We would love to. Thank you, sir. Thank you. Thank you. Thank you. ಹಾಗಿರುತ್ತೆ. ಎಷ್ಟು ಚೆನ್ನಾಗಿದೆ. ಅನ್ನದಾತ ಸುಖಿ ಭವ. ಹೌದು. ಟೆಲ್ ಮಿ, ಬದುಕಲ್ಲಿ ಯಾವುದು ಕರ್ಗೋಗ್ಬೇಕು ಐಸ್ ಕ್ರೀಮ್ ತರ ಮತ್ತು ಯಾವುದು ಗಟ್ಟಿಯಾಗಿರ್ಬೇಕು? I think anger. Yeah, true. Anger ಕರ್ಗೋಗ್ಬಿಡ್ಬೇಕು. Relationships and love should always be there. Life is basically, it's a very beautiful. It's very simple. It's very simple. Very It's simple. a beautiful very life. beautiful. And we all are blessed. We don't count our blessings. That's the major fault in us. ನಮ್ಮಲ್ಲಿ ನಾವು ನೋಡೋದೇನು ಇದಿಲ್ಲ ಅದಿಲ್ಲ, ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ಗೊತ್ತಿಲ್ಲ ನಮಗೆ. ಅಂದರೆ ಏನೋ ಒಂದು ದುರಹಂಕಾರಗಳನ್ನು ಬೆಳೆಸ್ಕೊಂಡು ಅವಶ್ಯಕತೆಯೇ ಇಲ್ಲ. ನಾವು ಪ್ರಪಂಚ ನೋಡಿದ್ರೆ ಅಥವಾ ಬ್ರಹ್ಮಾಂಡದ ಬಗ್ಗೆ ಯೋಚನೆ ಮಾಡಿದ್ರೆ ನಾವು ಏನೂ ಇಲ್ಲ. ನಾನೊಂದು ಲೇಖನ ಕೂಡ ಬರೆದಿದ್ದೀನಿ ಇದರ ಬಗ್ಗೆ. ಹಿಮಾಲಯದ ಮುಂದೆ ನಿಂತ್ಕೊಂಡ್ರೆ ನಾವು, ಅಥವಾ ಸರಸ್ವತಿ ಉಗಮ ಸ್ಥಾನ ಇದೆ, ಅದರ ಮುಂದೆ ನಿಂತ್ಕೊಂಡ್ರೆ, ಯಾವುದೇ ನದಿ ಸಮುದ್ರಗಳ ಮುಂದೆ ನಿಂತ್ಕೊಂಡ್ರೆ, ಆ ಪ್ರಕೃತಿ ಮುಂದೆ ನಿಂತ್ಕೊಂಡ್ರೆ ನಾವು ಏನೇನೂ ಇಲ್ಲ. ಅಫ್ಕೋರ್ಸ್ ಫ್ರೂಟ್ಸಲ್ಲಿ ಯಾವಾಗಲೂ ಕ್ಲೈಮ್ಯಾಕ್ಸ್ ಒಂಥರ ಊಟ ಆದ್ಮೇಲೆ ಬಾಳೆಹಣ್ಣು ತಿಂದರೆ. ಹೌದು. ನೀವು ಇಷ್ಟಪಡೋ ಹಣ್ಣಿದೆ. ಹೌದು. ಊಟ ಆದ್ಮೇಲೆ ಎನಿ ಟೈಮ್ ಯು ಆರ್ ಹಂಗ್ರಿ, ದಿಸ್ ಇಸ್ ದಿ ಓನ್ಲಿ ಥಿಂಗ್ ವಿಚ್ ವಿಲ್ ಆಲ್ವೇಸ್ ಫಿಲ್ ಅಪ್ ಯುವರ್ ಸ್ಟಮಕ್. ಸ್ಪೋರ್ಟ್ಸ್ಮನ್ಗೆಲ್ಲ ಬಹಳ ಇಂಪಾರ್ಟೆಂಟ್ ಇದೆ. ಎನಿ ಟೈಮ್ 12 o'clock he's telling Keer I'm hungry, ಬಾಳೆಹಣ್ಣು ತಗೊಂಬರ್ಲಾ? ಓಕೆ. ಇಲ್ಲ sometimes night also sometimes ನಾನು ತಗೊಂಡೇ ಹೋಗಿರ್ತೀನಿ ರೂಮ್ಗೆ. whenever I feel like I'm a little bit craving for eating something or whatever, ಪ್ಲೀಸ್ ಬಾಳೆಹಣ್ಣು. yeah thank you. ಇದನ್ನು ಬೈಟು ಮಾಡ್ತೀರಾ? ಯಸ್, ಸದ್ಯಕ್ಕೆ ಹಂಗಿದೆ. ಹೊಟ್ಟೆ ತುಂಬಿದೆ. ಅಷ್ಟೊಂದು ತಿಂದ್ರಾ ನೀವು? ಸ್ವಲ್ಪನೇ ತಿಂದಿದ್ದು, ಇನ್ನೂ ಸ್ವಲ್ಪ ಹಾಕ್ಸ್ಕೊಳ್ಳೇ ಇಲ್ಲ. ಸಮರ ಹೇಳ್ತೀವಲ್ಲ, ಟೆನ್ಷನ್ ಬಂದಾಗ ಇನ್ನೂ ಸ್ವಲ್ಪ ಹಾಕ್ಸ್ಕೊಡಿ. ನೀವು ನಿಮ್ಮ ಮನೆಗೆ ಬಂದಾಗ ನಮಗೂ ಹಣ್ಣೆ ಮಾಡಿದ್ದು, ಇನ್ನೂ ಸ್ವಲ್ಪ ಹಾಕ್ಸ್ಕೊಡಿ. ನಾನು ಎಲ್ಲಿ ಹೋದ್ರೂ ಮದುವೆಗಳಿಗೆ ಹೋದರೆ ನಾನು ಎಲೆ ಒಂದು ಉಪ್ಪು ಬಿಟ್ಟರೆ, ಉಪ್ಪಿನಕಾಯಿ ಬಿಟ್ಟರೆ ಎಲೆ ಮೇಲೆ ಏನೂ ಇರೋದಿಲ್ಲ. ಎಲ್ಲರೂ ನಮ್ಮ ಮನೇಲಿ ದೇ ಪುಲ್ ಮೈ ಲೆಗ್ ಸೇಯಿಂಗ್, ಇನ್ನೊಂದು ಸತಿ ಐ ಥಿಂಕ್ ಈ ಎಲೆ ಯೂಸ್ ಮಾಡ್ತಾರಮ್ಮ, ಅಷ್ಟು ಕ್ಲೀನಾಗಿದೆ ಎಲೆ ಅಂತ ಹೇಳ್ಬಿಟ್ಟು. ವಾಟ್ ಎವರ್ ಐ ಟೇಕ್ ಐ ಡೋಂಟ್ ವೇಸ್ಟ್. ಏನು ಬೇಕು ಅಷ್ಟು ಮಾತ್ರ ಬಡಿಸ್ಕೊಂಡು, ಜಾಸ್ತಿ ತಗೊಳ್ಳೋದೇ ಇಲ್ಲ, ಬಡಿಸ್ಕೊಳ್ಳೋದೇ ಇಲ್ಲ. ಬಟ್ ಐ ಮೇಕ್ ಇಟ್ ಅ ಪಾಯಿಂಟ್, ಐ ಫಿನಿಶ್ ಎವ್ರಿಥಿಂಗ್ ಐ ಈಟ್ ಬಾಳೆ ಎಲೆನಲ್ಲಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಇವತ್ತಿನ ಈ ಕಾರ್ಯಕ್ರಮ ಒಂದಷ್ಟು ಸ್ಪೆಷಲ್ ಮೂಮೆಂಟ್ಸ್ಗಳಿಗೆ ನಾಂದಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಿಮಗೂ ಕೂಡ ಒಂದಷ್ಟು ವಿಷಯ ಅವ್ರ ಬಗ್ಗೆ ಗೊತ್ತಾಗಿದೆ. ನೆಕ್ಸ್ಟ್ ಟೈಮ್ ಇವರಿಬ್ರು ಎಲ್ಲಿ ಸಿಕ್ಕಿದ್ರು, ಈ ತಿಂದಿರೋದೆಲ್ಲ ನೋಡ್ಕೊಂಡಿರ್ತಿರಲ್ಲ, ಆಫರ್ ಮಾಡಿ, ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಫೈನಲಿ ಅವ್ರಿಗಿಷ್ಟ ಆಗಿರೋ ಇನ್ನೊಂದು ಡೆಸರ್ಟ್ ಇದೆ, ಅದನ್ನ ನಿಮಗೆ ಕೊಟ್ಟು ಒಂದಷ್ಟು ಪ್ರೀತಿಯ ಉಡುಗೊರೆನ ನಾನು ನಿಮಗೆ ಕೊಡಬೇಕು. ಆ್ಯಂಡ್ ಬಿಕಾಸ್ ನೀವು ನಮ್ಮ ಸ್ಪೆಷಲ್ ಅತಿಥಿಯಾಗಿ ನಮ್ಮ ಶೋ ಬಂದಿದ್ದೀವಿ. ಇದೆಲ್ಲ ಕೊಟ್ರಲ್ಲ, ಇನ್ನೇನು ಇನ್ನೊಂದಷ್ಟು ಕೊಡೋದಿದೆ. ಊಟಕ್ಕಿಂತ ಉಡುಗೊರೆ ಬೇಕಲ್ವಾ? ಸೋ ನೈಸ್ ಆಫ್ ಯು. ಮನೆಗೆ ಬಂದ್ಮೇಲೆ ಅಷ್ಟಿಲ್ಲದೆ ಕಳಿಸ್ಕೊಡ್ತೀವ. ಫಸ್ಟ್ ಗಿಫ್ಟ್ ಪ್ಲೀಸ್. ಓಕೆ, ಇದು ಕೇಕ್ವಾಲಾ, ಒನ್ ಆಫ್ ದಿ ರಿಚ್ ಬ್ರ್ಯಾಂಡ್ ಇನ್ ಬೆಂಗಳೂರು ಬೇಕರಿ ಐಟಮ್ಸ್ಗೆ. ಸೊ ಕೇಕ್ವಾಲಾ ಕಡೆಯಿಂದ ಅನಿರುದ್ಧ್ ಜಟ್ಕರ್ ಮತ್ತು ಕೀರ್ತಿ ಎಸ್ ಕುಮಾರ್, ಹಂಗೆ ಹೇಳಕ್ಕೆ ನನಗೆ ಒಂಥರ ಚೆನ್ನಾಗಿ ಅನ್ಸುತ್ತೆ ಅಫಿಷಿಯಲ್ ನೇಮ್ ಹೇಳೋಕ್ಕೆ. ಇರುವೆ ಕೀರ್ತಿ ವಿಷ್ಣುವರ್ಧನ್ ಅವರು ಕೊಡೋದಕ್ಕೆ ಭಾಳ
ಖುಷಿ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ದಿಸ್ ಇಸ್ ಒನ್ ಮೋರ್ ಬ್ರ್ಯಾಂಡ್ ಆಫ್ ಕೇಕ್ ಆಫ್ ದಿ ಡೇ. ಓಕೆ. ಓಕೆ. ಆ ಡೇ ಆ ಫ್ರೆಶ್ ಐಟಮ್ಸ್ ಅಕ್ರಾಸ್ ದಿ ಬೆಂಗಳೂರು 11 ಔಟ್ಲೆಟ್ ಅಲ್ಲಿ ನಿಮಗೆ ಸರ್ವ್ ಮಾಡ್ತಿದ್ದಾರೆ. ಸೊ ಹಾಗಾಗಿ Okay, thank you. for you. ಥ್ಯಾಂಕ್ ಯು. This is something special. One of my good friend. Okay. ಮತ್ತು ಆರ್ಟಿಸ್ಟ್ ಭರತನಾಟ್ಯಂ ಪ್ಲಸ್ ಶೀಸ್ ಅನ್ ಆರ್ಟಿಸ್ಟ್ ಆಫ್ ಕೋರ್ಸ್ ಬರೀತಾರೆ. ಅವರು ನಿಮ್ಗೊಂದು ಮೆಸೇಜ್ ಬರೆದು ಅರೆ ವಾ, ಇದನ್ನ ಅರೆ ಕಳಿಸ್ಕೊಟ್ಟಿದ್ದಾರೆ. ವಾ, ಅರೆ ವಾ. ಇದು ನಿಮಗೆ ಪೇಂಟ್ ಮಾಡಿ ವಾ, ವಾ, ಕಳಿಸಿರು. ವಾ, ವಾ. ಸರಸ್ವತಿ ತುಂಬಿದ ಮನೆ ಹೌದು, ಅದು. ಹೌದು, ಹೌದು. ಹಾಗಾಗಿ ನಾನು ಸರಸ್ವತಿ ಕೊಡ್ತೀನಿ ಅವ್ರಿಗೆ ವಾ, ಅಂತ ವಾ, ವಾ. ಅವ್ರು ಕಳಿಸ್ಕೊಟ್ಟಿದ್ದಾರೆ. Such a beautiful. ಅವ್ರ ಹೆಸರು ಡಾಕ್ಟರ್ ಚೇತನ್. ಚೇತು. ಓಕೆ. ಓಕೆ, ಓಕೆ. ಈ ರಿಯಾಕ್ಷನ್ ನೋಡ್ಬೇಕಾಗಿತ್ತು. Oh God. ಓಕೆ. Of course ಗೊತ್ತಿತ್ತು ನಿಮ್ಗೆ ಅವ್ರ ಪೇಂಟ್. ಆಫ್ ಕೋರ್ಸ್ Yeah, she does, but with you, I really don't know. ವಂಡರ್ಫುಲ್. ನಾವು ಹೆಂಗ್ ಸರ್ಪ್ರೈಸ್ ಇಟ್ಟಿರ್ತೀವಿ ನೋಡಿ. ಕಲಾಲೋಹ ಡಾಕ್ಟರ್ ಚೇತನ, ಥ್ಯಾಂಕ್ ಯು ಸೋ ಮಚ್. ಇದು ನಿಮ್ಮ ಮನೆಯಲ್ಲಿ ರಾರಾಜಿಸಲಿ. Yes, of course. ಒಂದೊಳ್ಳೆ Yeah. ಪ್ಲೇಸ್ ಅಲ್ಲಿ ಅದನ್ನ ಹಾಕಿ ಇದೇ ತರ ನಿಮ್ಮಿಬ್ಬರ ಬಾಳು ಹಸನಾಗ್ತಾನೆ ಇರಲಿ. ಒಂದಷ್ಟು ಜನಕ್ಕೆ ನಮ್ಮೆಲ್ಲರಿಗೂ ಕೂಡ ಇನ್ಸ್ಪೈರ್ ಆಗ್ತಾನೆ ಇರಲಿ. ಇನ್ನು ಎತ್ತರಕ್ಕೆ ನಿಮ್ಮ ವ್ಯಕ್ತಿತ್ವ ಎಲ್ಲರಿಗೂ ಕೂಡ ರೀಚ್ ಆಗಲಿ ಅಂತ ನಾನು ಯಾವಾಗಲೂ ಬಯಸ್ತೇನೆ. Thank you. Thank Thank you. Thanks a Thank you lot. so much. ಥ್ಯಾಂಕ್ ಯು. Thank you. ನ್ಯೂಸು ಟೀಮ್ನ ಪರವಾಗಿ ವಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. Thank you. ಥ್ಯಾಂಕ್ ಯು.